ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ. ಆಗಿಲ್ಲ. ನಾನು ನಿಮ್ಮ ಮಾತನ್ನು ಯಾವತ್ತೂ ಒಪ್ಪುದಿಲ್ಲ. ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ. ಈ ಕ್ಷೇತ್ರದ ಜನತೆ ಸೋತಿದ್ದಾರೆ. ಅದು ಜನರಿಗೆ ಯಾವತ್ತು ಅರಿವಾಗಿದೆ. ಪೂಜಾರಿ ಅಂತ ಒಬ್ಬ ಶುದ್ಧ ಹಸ್ತದ ಒಬ್ಬ ಪ್ರಾಮಾಣಿಕ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಅವರನ್ನು ಸೋಲಿಸಿದ್ರು. ಯಾರು ಸೋಲಿಸಿದ್ರು, ಅವರು ಹೋಗಿ ಯಾರು ಅಪಪ್ರಚಾರಗಳನ್ನು ಮಾಡಿದ್ರು, ಅವ್ರು ಹೋಗಿ ಇವತ್ತು ಅವರ ಕಾಲಿಗೆ ಬೀಳ್ತಾ ಇದ್ದಾರೆ. ನಾನು ಸೋತಿದ್ದೇನೆ, ಆದರೆ ನನಗೆ ನಿನ್ನ ಗೆಲುವನ್ನಾದರೂ ನಾನು ಜೀವ ಇರುವಾಗ ನೋಡ್ಬೇಕಂತಿದೆ ಅಂತ ಮಾತನ್ನು ಅವ್ರು ಹೇಳಿದ್ರು. ಹಿಂದುತ್ವದ ಭದ್ರಕೋಟೆ ಅಥವಾ ಕೇಸರಿಯ ಭದ್ರಕೋಟೆ ಅಥವಾ ಬಿಜೆಪಿಯ ಭದ್ರಕೋಟೆ ಅನ್ನುವಂತಹ ಮಾತುಗಳಿಂದ ಕರೆಯಲ್ಪಡ್ತಾ ಇರುವಂತಹ ಕರಾವಳಿ ಭಾಗ ಲೋಕಸಭಾ ಕ್ಷೇತ್ರ 1991ರಿಂದ ಇಲ್ಲಿ ಕಾಂಗ್ರೆಸ್ ಜಯಗಳಿಸಲಿಲ್ಲ. ಬರೋಬ್ಬರಿ 33 ವರ್ಷಗಳ ಬಳಿಕ ಈ ಒಂದು ಸೋಲಿನ ದಾಖಲೆಯನ್ನ ಈ ವ್ಯಕ್ತಿ ಹೊಡೆದಾಕ್ತಾರಾ ಅನ್ನುವಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇದರ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು. ಪದ್ಮರಾಜ್ ಅಂತ ಬಂದಾಗ ತಮ್ಮ ಒಂದು ಬ್ರ್ಯಾಂಡ್ ನಮ್ಮ ಮಂಗಳೂರಿನಲ್ಲಿ ಹೇಳ್ತಾ ಇರುವಂಥದ್ದು ಒಂದು ಮುಖದಲ್ಲಿರುವಂತಹ ನಗು. ಆ ನಗು ಇನ್ನೂ ಕೂಡ ತಮ್ಮ ಮುಖದಲ್ಲಿದೆ ಸರ್. ಅದು ಗೆಲುವಿನ ನಗುವ ಅಥವಾ ಸೋಲಿನ ಭೀತಿಯಿಂದ ನಗುವಂತಹ ನಗುವ ಅಥವಾ ಗೊಂದಲದ ನಗುವ ಅಥವಾ ಏನೋ ಗೊತ್ತಿಲ್ಲ ನಾನು ಎಲ್ಲೋ ಒಂದ್ ಕಡೆ ಇದ್ದೇನೆ ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುವಂತಹ ಒಂದು ನಗುವ ಏನ್ ಸರ್? ನೀವು ಬೇರೆ ಬೇರೆಯವರ ನಗುವನ್ನು ಕಂಡಿದ್ದೀರಲ್ಲ. ಹೌದು. ಸೋಲಿನ ಭೀತಿಯ ನಗುವ ಅಥವಾ ನಗೆ ಅಲೆಯ ಅಂತ ನಗುವ ಅಂತ ನೀವು ಕೇಳ್ತಾ ಇದ್ದೀರಿ. ಬಹುಶಃ ನಿಮಗೆ ಗೊತ್ತಾಗ್ತಿರ್ಬೋದು. ಬಹಳಷ್ಟು ಜನರು ಹೇಳ್ತಾರೆ ಪದ್ಮರಾಜ್ ಅವರಿಗೆ ಈಗಾಗಲೇ ಗೊತ್ತಾಗಿದೆ, ಕಷ್ಟ ಇದೆ ನಮ್ಮ ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ. ಹಾಗಿದ್ದಾಗ ಏನೋ ಒಂದ್ ಕಡೆ ಡೆಸ್ಪರೇಟ್ ಆಗಿ ನಗಡ್ತಾ ಇದ್ದಾರೆ ಅವರು. ಭ್ರಮೆ ಅದು ಅಂತ ಹೇಳಿ 100ಕ್ಕೆ 100 ಇದು ಗೆಲುವಿನ ನಗು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಾಗ ಕೇಸರಿಯ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ, ಒಂದು ಹಂತಕ್ಕೆ ಮುಂದೋದ್ರೆ ಅದು ಹಿಂದುತ್ವದ ಭದ್ರಕೋಟೆ ಅನ್ನುವಂಥದ್ದು. ಅದರಲ್ಲೇ ತಾವುಗಳಿಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ಖಂಡಿತ ಇಲ್ಲ, ಇದು ಮಾನವ ಧರ್ಮದ ಭದ್ರಕೋಟೆ ಇದು. ಓಕೆ, ನಾನು ಮತ್ತೊಮ್ಮೆ ಕೇಳ್ತೀನಿ ಸರ್, ತಾವುಗಳು ಗೆಲ್ತೀರಾ? ನಿಮ್ಗೆ ಯಾಕೆ ಎಷ್ಟು ಸಂಶಯ ಏನಾದರೂ ಇದೆಯಾ? ಯಾಕೆ ಕಾರಣ ಅಂತ ಬಂದಾಗ ತಾವುಗಳು ಹೇಳ್ತೀರಾ ನನ್ನ ಒಂದು ಲೀಡ್ ಅಂತ ಹೇಳಿದ್ರೆ 60-70 ಸಾವಿರ. ಬಿಜೆಪಿಯವರು ಹೇಳ್ತಾರೆ 4 ಲಕ್ಷ ಲೀಡಲ್ಲಿ ನಾವುಗಳು ಗೆಲ್ತೀವಿ ಅನ್ನುವಂಥದ್ದು. ನನಗೆ ಕೂಡ ಹೇಳ್ಬೋದು ನಾವು 6 ಲಕ್ಷದಲ್ಲಿ ವಿನ್ ಆಗ್ತೇವೆ ಅಂತ. ಭ್ರಮೆಯಲ್ಲಿ ಇರಬಾರ್ದು. ಹೇಳಿ ಸಂತೋಷ ಪಡೀಲಿ ಸರ್. ಓಕೆ, ಚುನಾವಣೆ ಆಗುವ ತನಕ ಫಲಿತಾಂಶ ಬರುವ ತನಕ ಆದರೂ ಅವರು ಆ ಥರ ಹೇಳಿ ಒಂದು ಸಂತೋಷದಲ್ಲಿ ತೇಲಾಡಲಿ. ಓಕೆ, ನನಗೆ ಇನ್ನೊಬ್ರು ಸಂತೋಷ ಪಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನನಗೆ ತುಂಬ ನಾನು ಕೂಡ ಖುಷಿ ಪಡ್ತೇನೆ. ಪದ್ಮರಾಜ್ ಅವರು ಯಾವ ಮಾನದಂಡದಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಪ್ರಬಲವಾಗಿರುವಂತಹ ಸಮುದಾಯ, ಬಿಲ್ಲವ ಸಮುದಾಯದ ನಾಯಕರು, ಬಿಲ್ಲವ ಸಮುದಾಯದ ಮುಖಂಡರು ಆ ರೀತಿ ಟಿಕೆಟ್ ಕೊಟ್ಟಿದ್ದ. ಜನಾರ್ದನ ಪೂಜಾರಿ ಅವರ ಶಿಷ್ಯ ಅನ್ನುವಂಥ ಅಥವಾ ಒಳ್ಳೆಯ ವಿದ್ಯಾವಂತ ಯುವಕ, ಅಡ್ವೊಕೇಟ್, ಏನೋ ಒಂದು ಕ್ಲೀನ್ ಮನುಷ್ಯ ಇದ್ದಾನೆ, ಸೊ ಪ್ರತಿಷ್ಠಿತವಾಗಿರುವಂತಹ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅನ್ನುವಂತಹ ವಿಚಾರಕ್ಕೋಸ್ಕರ ಕೊಟ್ಟಿದ್ಯಾ. ಯಾಕಂದ್ರೆ ಕುದ್ರೋಳಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ರಾಜಕೀಯವಾಗಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರುತ್ತೆ ಆ ಕ್ಷೇತ್ರದಲ್ಲಿ. ನೀವೀಗ ಕೇಳಿದ್ರಲ್ಲ, ಈ ಎಲ್ಲ ವಿಚಾರಗಳು ಕೂಡ ಹೌದು. ಅದರ ಒಟ್ಟಿಗೆ ಟ್ರಂಪ್ ಕಾರ್ಡ್ ಯಾವಾಗಲೂ ಯಾವುದೇ ಒಂದು ಪಕ್ಷ ಟಿಕೆಟ್ ಕೊಡಬೇಕಾದ್ರೆ ಗೆಲುವು ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿಯೇ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ನನ್ನನ್ನು ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಒನ್ ಆಫ್ ದಿ ಬೆಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಂಪ್ ಕಾರ್ಡ್ ಅಂತ ಹೇಳಿದ್ರೆ ಅದು ತಮ್ಮ ಬಿಲ್ಲವ ಸಮುದಾಯ ಅನ್ನುವಂಥದ್ದು ಮತ್ತೊಂದು ವಿಚಾರ. ಮತ್ತೊಂದು ಖಂಡಿತವಾಗ್ಲೂ ಸರ್, ನಾನು ಹುಟ್ಟಿದ್ದು ಸಮಾಜ ಯಾವುದು ಅಂತ ಕೇಳಿದ್ರೆ ಬಿಲ್ಲವ ಸಮಾಜ. ಬಹಳಷ್ಟು ಹೆಮ್ಮೆ ಇದೆ ನನಗೆ. ನ್ಯಾಯ ನೀತಿ ಧರ್ಮಕ್ಕಾಗಿ ಹೋರಾಡಿದಂಥ ಕೋಟಿ ಚೆನ್ನಯ್ಯರ ವಂಶದಿಂದ ಅವ್ರು ಯಾವುದು ಕೇಳಿದ್ರೆ ಬಿಲ್ಲವ ಸಮಾಜದವರು. ಸಮಾನತೆಯ ಹರಿಕಾರ ಅಂತ ನಾವು ಯಾರನ್ನು ಕರಿತೇವೆ, ಜಗದ್ಗುರು ಅವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು, ಅವರ ಒಂದು ಕುಲದಲ್ಲಿ ಹುಟ್ಟಿದವರು ನಾವು. ಅದರಿಂದ ಬಿಲ್ಲವ ಸಮಾಜದಲ್ಲಿ ನನಗೆ ಹುಟ್ಟಿರ್ಲಿಕ್ಕೆ ಬಹಳ ಸಂತೋಷ ಇದೆ. ಹಾಗೆ ಅಂತ ಹೇಳಿ ನಾನು ಇನ್ನೊಂದು ಧರ್ಮ ಅಥವಾ ಇನ್ನೊಂದು ಜಾತಿಯನ್ನು ಕೂಡ ಅಷ್ಟೇ ಗೌರವದಿಂದ ನಾವು ನೋಡ್ಕೊಳ್ಳುವಂಥದ್ದು. ಇವತ್ತು ಪದ್ಮರಾಜ್ ಹುಟ್ಟಬೇಕಾದ್ರೂ ನಾನು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಥವಾ ಇಂಥ ಧರ್ಮದಲ್ಲೇ ಹುಟ್ಟಬೇಕು ಎಂದು ಅರ್ಜಿ ಹಾಕಿ ಹುಟ್ಟಿರೋದಿಲ್ಲ. ಅಥವಾ ನೀವು ಕೂಡ ಅಷ್ಟೇ. ಈ ಜಾತಿ ಧರ್ಮ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಬಂದಿರುವಂಥದ್ದು. ಆದರೆ ನಾವೆಲ್ಲರೂ ದೇವರ ಮಕ್ಕಳು. ಲೋಕಸಭಾ ಚುನಾವಣೆ ಕರಾವಳಿ ಭಾಗದಲ್ಲಿ ಈ ಬಾರಿ ಜಾತಿಯ ವಿಚಾರವಾಗಿ ಬಂಟ ವರ್ಸಸ್ ಬಿಲ್ಲವ ಅನ್ನುವಂತಹ ಒಂದು ಜಾತಿಯ ವಿಚಾರವಾಗಿ ಫೈಟ್ ನಡೀತಾ ಇದೆ ಅನ್ನುವಂತಹ ಒಂದು ವ್ಯಾಖ್ಯಾನ. ನಾನು ಈ ಮಾತನ್ನು ಒಪ್ಪುವುದಿಲ್ಲ. ನಾನು ಯಾವುದೇ ಜಾತಿ ಆಧಾರಿತ ರಾಜಕಾರಣವನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಪದ್ಮರಾಜ್ನೊಟ್ಟಿಗೆ ಎಷ್ಟು ಬಂಟರು ಇದ್ದಾರೆ ಅಂತ ಗೊತ್ತಿದೆಯಾ? ಇದಾರ 100ಕ್ಕೆ 100 ಇದ್ದಾರೆ. ಜೀವಕ್ಕೆ ಜೀವ ಕೊಡುವಂಥ ಬಂಟರು ನನ್ನೊಟ್ಟಿಗೆ ಇದ್ದಾರೆ. ಓಕೆ, ಬಿಲ್ಲವರು ಇದ್ದಾರೆ. ಹಾಗಾದ್ರೆ ಬಿಲ್ಲವರು ಕೂಡ ಇದ್ದಾರೆ, ಬಂಟರು ಕೂಡ ಇದ್ದಾರೆ. ಮನುಷ್ಯತ್ವಕ್ಕೆ ಬೆಲೆ ಕೊಡುವವರು ಎಲ್ಲರೂ ಇದ್ದಾರೆ. ಪದ್ಮರಾಜ್ ಎಡ್ಡೆ ಜನ, ಎಡ್ಡೆ ಮನುಷ್ಯರು ಅಷ್ಟಿದ್ರೆ ಸಾಕು.
ಪದ್ಮರಾಜ್ ಎಡ್ಡೆ ಜನ ಅಂತ ನಿಮಗೆ ಕೇಳಿ ಬಂತಲ್ಲ, ಅಷ್ಟಿದ್ರೆ ಸಾಕು. ಮುಂದೆಲ್ಲನ್ನು ಆ ಪದ್ಮರಾಜ್ ಮತ್ತೆ ನಾನು ಪದ್ಮರಾಜ್ ನಂಬಿದಂತ ದೈವ ದೇವರುಗಳು ನೋಡ್ಕೊಳ್ಳಿ. ಓಕೆ, ಕಂಪ್ಲೀಟ್ ಮಾಡ್ತೇನೆ. ಲೆಟ್ ಮಿ ಕಂಪ್ಲೀಟ್ ಸರ್. ಪದ್ಮರಾಜ್ ಎಡ್ಡೆ ಜನ, ಬಟ್ ಆರು ಓಟು ಗುಂತುನ ಬೊಚ್ಚಿತ್ತು నేను. ಆರು ಓಟು ಗುಂತುನಲ್ಲ ಕಾಂಗ್ರೆಸ್ ಡುಂಟುನ ಬೊಚ್ಚಿತ್ತು నేను. ಅವ್ರು ಕಾಂಗ್ರೆಸ್ ದುಂತುನಲ್ಲ ಇತ್ತೆ ಮೋದಿ ಎದುರು ಪುನಗ ಬೊಡ್ಚಿತ್ತು ಪನ್ಪುನಂಚಿನ ವಿಚಾರ ಮಸ್ತ್ ಜನ ಪನ್ನೋದಿಲ್ಲ. ಆ ರೆಡ್ಡೆ ಜನ ಅರೆ ಗೌರವ ಕೊರಪ ಸರ್. ಖಂಡಿತವಾಗ್ಲೂ ನಾವು ಯಾವುದನ್ನು ಕೇಳಿದ್ದನ್ನು ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಹೇಳ್ತಾರೆ, ಎಲ್ರಿಗೂ ಒಂದೊಂದು ಅವರ ನೀವೇನು ಹೇಳ್ತಾ ಇರ್ತೀರಿ ಅಭಿವ್ಯಕ್ತ ಸ್ವಾತಂತ್ರ್ಯ ಅಂತ. ಎಲ್ರಿಗೂ ಹೇಳುವಂಥ ಸ್ವಾತಂತ್ರ್ಯ ಇದೆ, ಅದರಿಂದ ಅವರು ಹೇಳ್ತಾರೆ. ಸಂತೋಷ ಅವರಿಗೆ, ಅದನ್ನು ಹೇಳ್ಕೊಂಡು ಅವ್ರು ಸಂತೋಷದಲ್ಲಿ ಇರಲಿ. ಓಕೆ, ಒಂದ್ ಕಡೆಯಿಂದ ಹಿಂದುತ್ವ ತಕ್ಕಡಿ, ಇನ್ನೊಂದ್ ಕಡೆ ಸರ್ವಧರ್ಮದ ತಕ್ಕಡಿ ಇರುವಂತದ್ದು. 1991ರಿಂದ ಹಿಂದುತ್ವ ತಕ್ಕಡಿ ಬೇಲೆಗೆ ಹೋಗುತ್ತೆ, ಸರ್ವಧರ್ಮದ ತಕ್ಕಡಿ ಕೆಳಗೆ ಬರುತ್ತೆ. ಹಾಗಿದ್ದಾಗ ಈ ಬಾರಿ ಸರ್ವಧರ್ಮದ ತಕ್ಕಡಿ ಇಸ್ ಇಟ್ ವರ್ಕೌಟ್ ಆಗುತ್ತಾ? ತಾವು ಸರ್ವಧರ್ಮದ ಜನರು ತಮ್ಮ ಕೈಯನ್ನ ಹಿಡಿತಾರೆ ಅಂತ ತಾವು ಕಾನ್ಫಿಡೆಂಟ್ ಆಗಿದ್ದೀರಿ? 100ಕ್ಕೆ 100 ಅಂತ ಹೇಳಿ ಹಲವಾರು ಸಲ ಹೇಳಿದೆ ಸರ್ ಈಗಲೇ ನಾನು. ಓಕೆ, ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿದೆ ಹಾಗಿದ್ರೆ ಪದ್ಮರಾಜ್ ಅವರದ್ದು, ನೋ ಡೌಟ್ ಅಲ್ವಾ? ಈ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಕ್ಕೆ ಹಿಂಜರಿದ್ದಾರೆ, ಅಂತಹ ಪರಿಸ್ಥಿತಿ ಇತ್ತು. ಹಾಗಿದ್ದಾಗ ತಾವು ಇಷ್ಟು ಏನು ಧೈರ್ಯದಿಂದ ಹೇಳ್ತೀರಿ ಅಂತ ಬಂದಾಗ ಎಸ್, ಏನೋ ಒಂದು ಹೋಪಲ್ಲಿ ಇದೀರಿ ಅನ್ನುವಂಥದ್ದು ನಿಮ್ಮ ಒಂದು ವಿಚಾರಧಾರೆಗಳು ಸರ್. ಏನಿವೆ ಸರ್, ಈಗ ಇಲ್ಲಿ ನಡೀತಾ ಇರುವಂತಹ ಚುನಾವಣೆಗಳು ಈ ಬಾರಿ ಅದು ಧರ್ಮದ ಚುನಾವಣೆಯ ಅಥವಾ ಜಾತಿಯ ಚುನಾವಣೆ ಅನ್ನುವಂಥ ಪ್ರಶ್ನೆ. ನಾನು ನಿಮ್ಮ ವ್ಯಾಖ್ಯಾನವನ್ನು ಸ್ವಲ್ಪ ಬದಲಾಯಿಸಲು ನಾನು ಇಚ್ಛಿಸ್ತೇನೆ. ಓಕೆ, ನಾನು ಕಾಂಗ್ರೆಸ್ ಪಕ್ಷದ ಸಾಧನೆ 40 ವರ್ಷಗಳಿದ್ದು ಹೇಳಿದ್ದೇನೆ. ಇಂಥ ಒಂದು ಸಾಧನೆಗಳಾದರೂ ಇವ್ರ ಹತ್ರ ಏನಾದರೂ ಇದೆಯಾ? ಇವರ ಸಾಧನೆ ಏನು ಅಂತ ಹೇಳಿದರೆ, ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜದವರ ಬಡವರ ಮಕ್ಕಳನ್ನು ಇಲ್ಲ ಸಲ್ಲದ ಸಂವಿಧಾನ ಬಾಹಿರ ಕೃತ್ಯಗಳಿಗೆ ಪ್ರಚೋದಿಸಿ ಅವರ ಮಕ್ಕಳು ಒಂದು ಕೇಸ್ಗಳನ್ನು ಹಾಕಿಸಿಕೊಂಡು ಜೈಲಲ್ಲಿ ಕೂರುವಂತಾಗಿದ್ದು, ಅಥವಾ ಅವರು ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂತಾಗಿದ್ದು, ಕೊಲೆಗೀಡಾಗಿರುವಂಥದ್ದು ಮಾಡಿ ಆ ಮನೆಗಳನ್ನು ಅನಾಥ ಮಾಡಿರುವುದೇ ಇವತ್ತು ಈ BJPಯವರ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸರ್, ಈಗ ತಾವು ಹೇಳಿದ್ದು ತುಂಬಾ ಚೆನ್ನಾಗಿದೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಚೆನ್ನಾಗಿದೆ ಅನ್ನೋದಲ್ಲ, ನಿಮ್ಮ ಮಾತನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕು. ಚೆನ್ನಾಗಿದೆ ಯಾಕೆ ಬರ್ತೇನೆ ಸರ್, ಲೆಟ್ ಮಿ ಕಂಪ್ಲೀಟ್. ಚೆನ್ನಾಗಿದೆ ಯಾಕಂತ ಬಂದಾಗ ನೀವು ಹೇಳಿದ್ದು ಸತ್ಯ ಇಲ್ಲ ಅಂತ ನಾನು ಹೇಳಲ್ಲ, ಚೆನ್ನಾಗಿದೆ ಕೇಳೋದಕ್ಕೂ ಕೂಡ. ಆದ್ರೆ ಇದು ಕರಾವಳಿ ಭಾಗದಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ನೋಡಿದಿರಾ, ಫೀಲ್ಡಿಗೆ ಹೋಗಿ ನೋಡಿದಿರಾ ಆ ಫಲಾನುಭವಿಗಳು? ಹೇಳ್ತೇನೆ ಸರ್, ಕೇಳಿ ಸರ್. ಎಸ್, ನಾನು ಕೂಡ ಒಂದು ಬಡ ಕುಟುಂಬದಲ್ಲಿ ಬಂದವನು. ನಾನು ಶಾಲೆಗೆ ಹೋಗಬೇಕಾದ್ರೆ 8 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ 1ನೇ ಕ್ಲಾಸಿಂದ 10ನೇ ತರಗತಿ ತನಕ ನಾನು ನಡೆದುಕೊಂಡು ಹೋಗಿ ಬರ್ತಾ ಇದ್ದವನು. ಬಸ್ಸಿಗೆ 10 ಪೈಸೆ ಕೊಡಲಿಕ್ಕೆ ಇರ್ತಿರ್ಲಿಲ್ಲ. ನಾವು ಬಾಡಿಗೆ ಮನೆಯಲ್ಲಿದ್ದವರು. ಕಷ್ಟ ಎನ್ನುವುದು ನನಗೆ ತುಂಬ ಒಳ್ಳೆ ಗೊತ್ತಿದೆ. ಅದರಿಂದ ಇದರ ಪ್ರಯೋಜನ ಸಿಗುವಾಗ ಆ ಮನೆಯಲ್ಲಿ ಏನು ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ನನಗೆ ಅರಿವಿದೆ. ಪದ್ಮರಾಜ್ ರಾಮಯ್ಯರವರಿಗೆ ಶುಭವಾಗಲಿ, ಬ್ರಿಜೇಶ್ ಚೌಟರಿಗೆ ಗೆಲುವಾಗಲಿ ಅನ್ನುವಂತಹ ಒಂದು ಟ್ರೆಂಡ್ ನಡೀತಾ ಇರುವಂತಹ ಒಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ. ನನಗೆ ಏನು ಟ್ರೆಂಡ್ನ ಬಗ್ಗೆ ಅರಿವಿದೆ ಅಂತ ಹೇಳಿದೆ, ಓಕೆ, ಬ್ರಜೇಶ್ ಶೌಟರ್ ಅವರಿಗೆ ಶುಭವಾಗಲಿ, ಪದ್ಮರಾಜರವರಿಗೆ ಗೆಲುವಾಗಲಿ ಅನ್ನುವಂಥ ಟ್ರೆಂಡನ್ನು ನಾನು ಕೇಳಿ ತಿಳ್ಕೊಳ್ತಾ ಇದ್ದೇನೆ. ಯಾಕಂದರೆ ಸದ್ಯ ತಾವು ಬಹಳಷ್ಟು ಟ್ರೆಂಡಿಂಗ್ ಅಲ್ಲಿ ಇದ್ದೀರಿ, ಅದು ಅಥವಾ ಟ್ರೋಲ್ ಅಲ್ಲಿ ಇದ್ದೀರಿ ಅಂತ ಬಂದಾಗ ಏನು ಹಿಂದುತ್ವದ ಭದ್ರಕೋಟೆಯ ವಿಚಾರವಾಗಿ ಮಾಡಿರುವಂಥ ಒಂದು ಭಾಷಣ. ಸರ್, ನೀವು ಆ ಭಾಷಣವನ್ನು ಪೂರ್ತಿ ಕೇಳಿದ್ದೀರಾ? ಯಾರಿಗೆ ಸೋಲಿನ ಭೀತಿ ಉಂಟಾಗುತ್ತೆ ಆವಾಗ ಇಂಥ ವಿಚಾರಗಳನ್ನು ಕೇವಲ ಒಂದು ವರ್ಡನ್ನು ಇಟ್ಕೊಂಡು ಇವರು ಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ಟ್ರೋಲ್ ಮಾಡಲಿ, ಪದ್ಮರಾಜ್ ಹೇಳಿದಂಥ ಬೇಕಾದಷ್ಟು ವಿಚಾರಗಳಿದೆ, ಇದರ ಬಗ್ಗೆ ಯಾರೂ ಮಾತಾಡಲಿಲ್ಲಲ್ಲ, ಯಾರು ಟ್ರೋಲ್ ಮಾಡಲಿಲ್ಲ. ಯಾಕೆ? ಇದು ಒಂದೇ ಹಿಂದುತ್ವ ಅನ್ನೋ ಒಂದು ಖಾಲಿ ಈ 3 ಇದಕ್ಕೆ ಮಾತ್ರ ನಾನು ಟ್ರೋಲ್ ಮಾಡಿದ್ರು, ಬೇರೆ ಯಾವುದು ವಿಚಾರ ಇವರಿಗೆ ಸಿಗ್ಲಿಲ್ವಾ? ಬಹಳಷ್ಟು ನಂಬ್ತೀರಿ ಆಗಿದ್ರೆ ದೈವ ದೇವರುಗಳನ್ನ. ನೋ ಡೌಟ್. ಏನಾದ್ರು ಡೌಟ್ ಇದೆಯಾ ಸರ್? ನಾನು 28 ಅಲ್ಲ ಸರ್, ಮುನ್ನೆಯಿಂದ ಆಗ್ತಾ ಇರುವಂತ ಕೆಲವು ವಿಚಾರಗಳನ್ನು ನೋಡಿದಾಗ ನಂಗೆ ಡೌಟ್ ಇದೆ. ಎಲ್ಲ ಸೋಲಿನ ಭೀತಿ ಉಂಟಾದಾಗ ಈ ತರದೆಲ್ಲ ಬರುತ್ತೆ, ಇನ್ನೂ ಬರುತ್ತೆ, ಗೊತ್ತಿದೆ. ಅಷ್ಟಕ್ಕೆ ಬೇಸರ ಆಗಲ್ವಾ ಸರ್ ಪದ್ಮರಾಜ್ ಅವರಿಗೆ? ಅದನ್ನು ಯಾವತ್ತೇ ಬಿಟ್ಟಿದೆ ಸರ್. ಪದ್ಮರಾಜ್ ಏನು ಅಂತ ಪದ್ಮರಾಜಿಗೆ ಒಳ್ಳೇದು ಗೊತ್ತಿದೆ. ಯಾಕಂದ್ರೆ ಹಿಂದೂ ವಿರೋಧಿ ಮಾತುಗಳು ಕೇಳಿದಾಗ ಕೆಲವೊಂದ್ ಕಡೆ ಪದ್ಮರಾಜ್ ನಗು ಬರುತ್ತೆ ಸರ್. ಹೌದಾ? ಹೌದು. ಓಕೆ, ಅದು ಬಿಟ್ರೆ ಕೋಪ, ಬೇಸರ ಯಾಕೆ ಸರ್? ನಾನು ಏನು ಅಂತ ನನಗೆ ಗೊತ್ತಿದೆ ಅಲ್ಲ ಸರ್, ನನ್ನನ್ನು ಫಾಲೋ ಮಾಡ್ತಿರುವಂತ ಜನಗಳಿಗೆ ಗೊತ್ತಿದೆ ಅಲ್ಲ ಸರ್. ಪದ್ಮರಾಜನ್ ಇವತ್ತು ದೇಶದ್ರೋಹಿ ಅಂದ್ರೆ ನೀವು ಒಪ್ತೀರಾ ಸರ್? ನೀವು ಬಹುಶಃ ವಯಸ್ಸಿನಲ್ಲಿ ತುಂಬಾ ಚಿಕ್ಕವರು. 1991 ಮೊದಲು ನಾನು ನಿಮಗಿಂತ ಸ್ವಲ್ಪ ಹಿರಿಯರಾಗಿ ತಪ್ಪು ತಿಳ್ಕೊಂಡು ಅವಾಗ ಕೂಡ ಇದೇ ರೀತಿ ಕಾಂಗ್ರೆಸ್ ಲೈಟ್ ಕಮ್ಮನು ಅಂತಲ್ಲ ವಿನ್ ಆಪುಣು ಅಂತ. ಮತ್ತೆ ಹೇಗೆ ಬದಲಾವಣೆ ಆಯಿತು? ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರೇ ನಮ್ಮ ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರ ಒಟ್ಟಿಗೆ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು. ಪದ್ಮರಾಜ್ ಅವರು ಪ್ಯೂರ್ ಹಾರ್ಟೆಡ್ ಪರ್ಸನ್, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಸಂಘಟಕರು, ಒಳ್ಳೆಯ ಒಂದು ಜೀವನ ಶೈಲಿಯನ್ನು ಬದುಕ್ತಾ ಇದ್ದಾರೆ, ಸಮಾಜಕ್ಕೆ ಮಾದರಿ ಆಗಿದ್ದಾರೆ, ಸಮಾಜಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಆದರೂ ಕೂಡ ಅವರು
ಜನಾರ್ದನ ಪೂಜಾರಿಯವರಿಗಿಂತ ಒಳ್ಳೆಯವರ? ಜನಾರ್ದನ ಪೂಜಾರಿಯವರನ್ನೇ ನಾವುಗಳು ಸೋಲಿಸಿದ್ದೀವಿ, ಜನಾರ್ದನ ಪೂಜಾರಿಯವರೇ ಸೋತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇವರು ಗೆಲ್ತಾರಾ? ಸರ್, ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಿಲ್ಲ. ಆಗಿಲ್ಲ. ನಾನು ನಿಮ್ಮ ಮಾತನ್ನು ಯಾವತ್ತೂ ಒಪ್ಪುದಿಲ್ಲ. ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ. ಈ ಕ್ಷೇತ್ರದ ಜನತೆ ಸೋತಿದ್ದಾರೆ. ಅದು ಜನರಿಗೆ ಅವತ್ತು ಅರಿವಾಗಿದೆ. ಪೂಜಾರಿ ಅಂತ ಒಬ್ಬ ಶುದ್ಧ ಹಸ್ತದ, ಒಬ್ಬ ಪ್ರಾಮಾಣಿಕ, ಒಬ್ಬ ಈ ದೇಶ ಕಂಡಂತ ಒಬ್ಬ ಪ್ರಭುತ್ವ ರಾಜಕಾರಣಿ, ಯಾವುದೇ ಆರೋಪಗಳು ಅವರಲ್ಲಿಲ್ಲ, ಆಪಾದನೆಗಳು ಅವ್ರ ಮೇಲೆ ಇಲ್ಲ. ಅಂಥವ್ರು ಇಲ್ಲಿ ಸೋಲ್ಬೇಕಾಯ್ತು. ಯಾವುದರಿಂದ ಸೋಲ್ಬೇಕಾಯ್ತು ಅಂತ ಹೇಳಿದರೆ ಕೇವಲ ಅಪಪ್ರಚಾರಗಳಿಂದ, ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಅವರನ್ನು ಸೋಲಿಸಿದ್ರು. ಯಾರು ಸೋಲಿಸಿದ್ರು? ಅವ್ರು ಹೋಗಿ ಯಾರು ಅಪಪ್ರಚಾರಗಳನ್ನು ಮಾಡಿದ್ರು ಅವ್ರು ಹೋಗಿ ಇವತ್ತು ಅವರ ಕಾಲಿಗೆ ಬೀಳ್ತಾ ಇದ್ದಾರೆ. ಹಾಗಿದಾಗ ಆ ಪರಿಸ್ಥಿತಿ ಬರಲ್ಲ ತಮ್ಗೆ? ಖಂಡಿತವಾಗ್ಲೂ ಬರೋದಿಲ್ಲ. ಇವತ್ತು ನಾನು ಸೋತಿದ್ದೇನೆ, ಆದ್ರೆ ನನಗೆ ನಿನ್ನ ಗೆಲುವನ್ನಾದ್ರೂ ನಾನು ಜೀವ ಇರುವಾಗ ನೋಡ್ಬೇಕಂತಿದೆ ಅಂತ ಮಾತನ್ನು ಅವ್ರು ಹೇಳಿ. ಗಂಟೆ 12:30 ರಾತ್ರಿ, ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, 12:30 ರಾತ್ರಿ ನಮ್ಮ ಜೊತೆ ಇದ್ದಾರೆ. ಬೆಳಿಗ್ಗೆ ಬಹುಶಃ ಒಂದು 5 ಗಂಟೆಗಳು ಅಂದ್ರೆ MP ಅಭ್ಯರ್ಥಿಗಳು ಸ್ವಲ್ಪ ಸಿಡುಕು ಮುಡುಕಾಗುವಂಥದ್ದು ಸಹಜ ಈ ಸಂದರ್ಭ. ಬಟ್ ಸ್ಟಿಲ್ ಅದೇ ಸ್ಮೈಲ್, ಅದೇ ಒಂದು ಸರಳತೆ, ಅದೇ ಒಂದು ಸಿಂಪ್ಲಿಸಿಟಿ, ಹಂಬಲ್ನೆಸ್ ಅಂತ ಹೇಳ್ತಾರೆ ನೋಡಿ. ವೀಕ್ಷಕ ನಮಸ್ತೆ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ವಿಶೇಷವಾಗಿರುವಂತಹ ಕಾರ್ಯಕ್ರಮ, ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. ಹೇಳಿ ಕೇಳಿ ಲೋಕಸಭಾ ಚುನಾವಣೆ ಕಣ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ನಾನಿವತ್ತು ಮಾತನಾಡ್ತಿರುವಂಥದ್ದು ಇದು ಹಿಂದುತ್ವದ ಭದ್ರಕೋಟೆ ಅಥವಾ ಕೇಸರಿಯ ಭದ್ರಕೋಟೆ ಅಥವಾ BJPಯ ಭದ್ರಕೋಟೆ ಅನ್ನುವಂತಹ ಮಾತುಗಳಿಂದ ಕರೆಯಲ್ಪಡ್ತಾ ಇರುವಂತಹ ಕರಾವಳಿ ಭಾಗ ಲೋಕಸಭಾ ಕ್ಷೇತ್ರ ಬಹಳಷ್ಟು ದಿನದಿಂದ ದಿನಕ್ಕೆ ಕಾವು ಏರ್ತಾ ಇದೆ. ಜೊತೆಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೂಡ ಈಗಾಗಲೇ ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಹಿಂದಿನ ಚಾರ್ಮ್ ಇಲ್ಲ, ಆದರೂ ಕೂಡ ಈ ಬಾರಿ ಮತ್ತಷ್ಟು ಚಾರ್ಮ್ ಇದೆ ಅನ್ನುವಂಥದ್ದು ಕೂಡ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರುವಂಥದ್ದು. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಲೋಕಸಭಾ ಅಭ್ಯರ್ಥಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬಹಳಷ್ಟು ಜನರ ಒಂದು ಮಾತು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ BJPಯ ಭದ್ರಕೋಟೆ, ಕೇಸರಿಯ ಭದ್ರಕೋಟೆ, ಇಲ್ಲಿ ಕಾಂಗ್ರೆಸ್ಗೆ ಜನರು ಜಾಸ್ತಿ ಸೊಪ್ಪು ಹಾಕಲ್ಲ, ಕಾಂಗ್ರೆಸ್ ಏನಿದ್ರು ಕೂಡ ಸ್ಪರ್ಧೆ ಮಾಡ್ತಾರೆ, ಆದರೆ ಅವರುಗಳಿಗೆ ಗೆಲುವು ಸಿಗುವಂಥದ್ದು ಬಹಳಷ್ಟು ಕಡಿಮೆ ಅನ್ನುವಂಥದ್ದು ಬಹಳಷ್ಟು ಜನರು ಹೇಳ್ತಾರೆ. ಕಾರಣ 1991ರಿಂದ ಇಲ್ಲಿ ಕಾಂಗ್ರೆಸ್ ಜಯಗಳಿಸಲಿಲ್ಲ. ಬರೋಬ್ಬರಿ 33 ವರ್ಷಗಳ ಬಳಿಕ ಈ ಒಂದು ಸೋಲಿನ ದಾಖಲೆಯನ್ನ ಈ ವ್ಯಕ್ತಿ ಹೊಡೆದಾಕ್ತಾರಾ ಅನ್ನುವಂತಹ ಪ್ರಶ್ನೆ. ಅದಕ್ಕೋಸ್ಕರ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ. ನೇರವಾಗಿ ಅಭ್ಯರ್ಥಿಯನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇದರ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಪದ್ಮರಾಜ್ ಪೂಜಾರಿ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಅಂತ ಬಂದಾಗ ಬಹಳಷ್ಟು ಜನರು ಈ ಒಂದು ವ್ಯಕ್ತಿಯ ಹೆಸರನ್ನ ಕೇಳಿದ್ದೀರಿ. ಯಾಕಂದ್ರೆ ಮೂಲತಃ ನೇರವಾಗಿ ಇವರು ಕಾಂಗ್ರೆಸ್ನಲ್ಲಿ ಬಹಳಷ್ಟು ವರ್ಷಗಳಿಂದ ಸಕ್ರಿಯ ಕಾರ್ಯಕರ್ತರಾಗಿದ್ದಾರಾ ಅಂತ ಬಂದಾಗ ಇಲ್ಲ, ಇವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಒಂದು 8-9 ತಿಂಗಳುಗಳು ಆಗ್ತಾ ಬಂತು. ಸೇರಿದ ನಂತರ ಇವರಿಗೆ ನೇರವಾಗಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಮಟ್ಟದಲ್ಲಿ ಒಂದು ಪ್ರಮುಖವಾಗಿರುವಂತಹ ಹುದ್ದೆಯನ್ನು ಕೊಡುತ್ತೆ. ಅದಕ್ಕಿಂತ ಮೊದಲನೇದಾಗಿ ಇವರು ಸಾಮಾಜಿಕ ಕಾರ್ಯಕರ್ತರಾಗಿ, ಸಮಾಜ ಸೇವಕರಾಗಿ ಗುರುತಿಸಿಕೊಳ್ತಾರೆ. ಜೊತೆಗೆ ಪ್ರತಿಷ್ಠಿತವಾಗಿರುವಂತಹ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿಯಾಗಿಯೂ ಕೂಡ ಇವರು ಗುರುತಿಸಿಕೊಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇವರು ವೆಲ್ ಎಜುಕೇಟೆಡ್ ಆಗಿರುವಂತಹ ಒಬ್ಬ ವಕೀಲರು ಕೂಡ ಹೌದು. ಹಾಗಿದ್ದಾಗ ಎಲ್ಲ ಮಾನದಂಡಗಳೇ ಇವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿತ್ತ ಅಂತ ಬಂದಾಗ ಅದಕ್ಕಿಂತ ಮಿಗಿಲಾಗಿ ಒಂದು ಮಾನದಂಡ ಇದೆ. ನಮ್ಮ ಕರಾವಳಿ ಭಾಗದಲ್ಲಿ ಅತಿ ಪ್ರಬಲವಾಗಿರುವಂತಹ ಸಮುದಾಯ ಬಿಲ್ಲವ ಸಮುದಾಯ. ಆ ಬಿಲ್ಲವ ಸಮುದಾಯದ ಮುಖಂಡರು ಕೂಡ ಹೌದು. ಹಾಗಿದ್ದಾಗ ಆ ಒಂದು ಮಾನದಂಡದಲ್ಲಿ ಕಾಂಗ್ರೆಸ್ ಇವರಿಗೆ ಟಿಕೆಟ್ ನೀಡಿದೆ ಅನ್ನುವಂತಹ ಮಾತುಗಳು. ಹಾಗಿದ್ದಾಗ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅವ್ರ ಜೊತೆ ನೇರವಾಗಿ ನಾನು ಮಾತಾಡ್ತೀನಿ. ಜೊತೆಗೆ ತಮ್ಮಲ್ಲಿರುವಂತಹ ಪ್ರಶ್ನೆಗಳು, ತಮ್ಮ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳನ್ನು ಕೂಡ ಅವ್ರ ಜೊತೆ ನಾನು ಕೇಳ್ತೀನಿ. ಹಾಗಿದ್ದಾಗ ಎಸ್ ಸರ್, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಆರಾಮಾಗಿದ್ದೀರಿ? ಹೇಗೆ ನಡೀತಾ ಇದೆ ಸರ್ ಚುನಾವಣೆಯ ಒಂದು ಕೆಲಸ ಕಾರ್ಯಗಳು? ಯಾಕಂದ್ರೆ ಪದ್ಮರಾಜ್ ಅವರು ಸೂಪರ್ ಗ್ರೇಟ್ ಗೋಯಿಂಗ್. ಹೌದಾ? ಯಾಕೆ ಗೊತ್ತಾ, ಬೇರೆಯವ್ರ ಜೊತೆ ಕೇಳೋದಕ್ಕಿಂತ ನಿಮ್ಮ ಜೊತೆ ಕೇಳೋದಕ್ಕೆ ಬಹಳಷ್ಟು ಡಿಫ್ರೆನ್ಸ್ ಇದೆ. ಯಾಕಂದ್ರೆ ತಾವು ಮೂಲತಃ ರಾಜಕಾರಣಿ ಅಲ್ಲ, ಪಕ್ಷದಲ್ಲಿ ಬಹಳಷ್ಟು ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿಲ್ಲ. ನೇರವಾಗಿ ಒಬ್ಬ ವ್ಯಕ್ತಿಗೆ MP ಟಿಕೆಟ್ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಅಲ್ಲ, ತಾಲೂಕು ಪಂಚಾಯತ್ ಅಲ್ಲ, ಜಿಲ್ಲೆ ಅಲ್ಲ, MP ಟಿಕೆಟ್ ಕೊಟ್ಟಿದ್ದಾರೆ ನೇರವಾಗಿ. ಹಾಗಿದ್ದಾಗ ಹೊಸ ಒಂದು ಏನು ತಮಗೆ ಒಂದು ಚಾಲೆಂಜಿಂಗ್ ಆಗಿರುವಂಥ ವರ್ಕ್. ಹೌದು ಸರ್, ಹೇಗೆ ನಡೀತಾ ಇದೆ? ನೋಡಿ, ಖಂಡಿತವಾಗ್ಲೂ ನೀವು ಹೇಳಿದಾಗೆ ನಾನು ರಾಜಕೀಯಕ್ಕೆ ವಸ್ತು ಅಂತ ನಾನು ಹೇಳೋದಿಲ್ಲ.
ನಾನು 1991ರಿಂದ ಈ NSUAಯಲ್ಲಿ ನಾನು ಇದ್ದವನು. ಓಕೆ. ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಇದ್ದೇ ವಿನಃ ಸಕ್ರಿಯವಾಗಿ ರಾಜಕೀಯಕ್ಕೆ ನಾನು ತೊಡಗಿಸಿಕೊಂಡಿರಲಿಲ್ಲ. ಓಕೆ. ಕಾಂಗ್ರೆಸ್ ಪಕ್ಷ ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಸಮೀಕ್ಷೆಗಳನ್ನು ನಡೆಸುತ್ತೆ. ಈ ಸಮೀಕ್ಷೆಗಳನ್ನು ನಡೆಸಿದಾಗ ನನ್ನ ಹೆಸರು ಅದರಲ್ಲಿ ಬರುತ್ತೆ. ಆ ಮುಖಾಂತರ ನನ್ನನ್ನು ಅವರು ಕರೆಸಿ ಮಾತನಾಡಿದರು, ನನ್ನನ್ನು ಸ್ಪರ್ಧೆ ಮಾಡಲು ನನ್ನನ್ನು ಅವರು ಕೇಳಿದರು. ಬಹುಶಃ ಅವರು ನನ್ನನ್ನು ಬೇರೆ ಬೇರೆ ಕ್ಷೇತ್ರಗಳ ಒಂದು ನನಗೆ ಆಪ್ಷನನ್ನು ಕೊಟ್ಟಿದ್ದರು. ಅಂದರೆ ನನಗೆ ಕೊಡೋದಾದರೆ ಮಂಗಳೂರು ದಕ್ಷಿಣ ಕ್ಷೇತ್ರ ಬೇಕು ಅಂತ ನಾನು ಹೇಳಿದ್ದೆ. ಕೊನೆಗೂ ಅವರಿಗೆ ಆ ಕ್ಷೇತ್ರ ಕೊಡಲಿಕ್ಕೆ ಈ ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದರಿಂದ ಬೇರೆ ಬೇರೆ ಕಾರಣಗಳಿರುತ್ತೆ, ಅದರಿಂದ ಅವರಿಗೆ ನನಗೆ ಕೊಡಲಿಕ್ಕೆ ಆಗಲಿಲ್ಲ. ಆದರೆ ಅವರಿಗೆ ನನ್ನ ಮೇಲೆ ಏನೋ ಬಹಳಷ್ಟು ಭರವಸೆಯನ್ನು ಇಟ್ಕೊಂಡಿದ್ದರು. ನಂತರ ನನ್ನನ್ನು ಆ ಕೂಡಲೇ ರಾಜ್ಯದ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು. ಓಕೆ. ನಾನು ಕೂಡ ಒಪ್ಪಿಕೊಂಡು ಆ ಪಕ್ಷಕ್ಕಾಗಿ ಸಕ್ರಿಯವಾಗಿ ನಾನು ಅವತ್ತಿನಿಂದ ದುಡಿಯಲು ನಾನು ಆರಂಭ ಮಾಡಿದ್ದೆ. ಓಕೆ. ನಂತರ ಈಗ ಚುನಾವಣೆಯ ಟಿಕೆಟ್ನ ವಿಚಾರ ಬಂದಾಗ ಇವತ್ತು ನಾನು ಒಂದು ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಕೆಲವೇ ತಿಂಗಳಾಗಿದ್ದರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಸುಮಾರು 1995ರಿಂದಲೂ ನಾನು ಜನರ ಮುಂದಿದ್ದೇನೆ. ಯಾಕೆ ಅಂತ ಹೇಳಿದರೆ, ನಾನು ನನ್ನ ವಕೀಲ ವೃತ್ತಿಯನ್ನು ಆರಂಭಿಸಿದ್ದು 1995ರಲ್ಲಿ. 1997ರಿಂದ ಈ ಒಂದು ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಅದ್ಭುತ ಸಂದೇಶವನ್ನು ನೀಡಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕರ್ನಾಟಕದಲ್ಲಿ ಸ್ಥಾಪಿಸಲ್ಪಟ್ಟಂಥ ಏಕೈಕ ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ. ಈ ಒಂದು ಕ್ಷೇತ್ರದ ಟ್ರಸ್ಟಿ ಆಗುವಂತಹ ನನಗೆ ಒಂದು ಸೌಭಾಗ್ಯ ಸಿಕ್ತು. ಅದರ ನಂತರ ನಾನು ಈವರೆಗೂ ಕೂಡ ಟ್ರಸ್ಟಿಯಾಗಿ, ಕೋಶಾಧಿಕಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಆ ಒಂದು ದೇವರು ಕೆಲವೊಂದು ಚಿಕ್ಕ ಪುಟ್ಟ ಈ ಸಮಾಜದಲ್ಲಿರುವ ಆ ಶಕ್ತರ ಕಣ್ಣೊರೆಸುವಂಥ ಕೆಲಸವನ್ನು ಆ ಪರಮಾತ್ಮ ನನ್ನಿಂದ ಇವತ್ತು ಮಾಡಿಸ್ತಾ ಇದ್ದಾರೆ. ಇದರಿಂದ ನಾನು ಜನರ ಸಂಪರ್ಕದಲ್ಲಿದ್ದೆ. ಜನರು ಕೂಡ ನನ್ನ ಮೇಲೆ ತುಂಬ ವಿಶ್ವಾಸ, ಪ್ರೀತಿಗಳನ್ನು ಕೊಟ್ಟಿದ್ದಾರೆ. ಹಾಗೆ ನನ್ನ ಮೇಲೆ ತುಂಬ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ರು. ಓಕೆ. ಇಂಥ ಸಮಯದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಕಾಂಗ್ರೆಸ್ ಪಕ್ಷ ಒಂದು ಸರ್ವೆಯನ್ನು ಮಾಡುತ್ತೆ. ಅವರು ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಇರ್ತಾರೆ. ಅಂಥ ಸಮಯದಲ್ಲಿ ಈ ಸರ್ವೆಯಲ್ಲಿ ಕೂಡ ಈ ಬಾರಿ ಕೂಡ ನನ್ನ ಹೆಸರು ಕೇಳಿ ಬರುತ್ತೆ. ಅವರು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಹಾಗೆ ಜಿಲ್ಲೆಯ ಎಲ್ಲ ನಾಯಕರು ನನ್ನ ಹೆಸರನ್ನು ಸೂಚಿಸ್ತಾರೆ. ಓಕೆ. ಆ ಪ್ರಕಾರ ಇವತ್ತು ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನನ್ನು ಇಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಓಕೆ. ಹಾಗಾಗಿ ತಾವು ಅಭ್ಯರ್ಥಿ ಆಗಿದ್ದೀರಿ ಸರ್. ಸರಿ. ಓಕೆ. ಜೊತೆಗೆ ಈಗ ಚುನಾವಣಾ ಕಣ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿಷ್ಠಿತವಾಗಿರುವಂತಹ ಒಂದು ಚುನಾವಣಾ ಕಣ ಇದು. ಹಾಗಿದ್ದಾಗ ನನ್ನ ಪ್ರಶ್ನೆ ನಿಮ್ಮಲ್ಲಿ ಕೇಳುವಂಥದ್ದು ಇಷ್ಟೇ. ನಾನು ಮಾತ್ರ ಅಲ್ಲ, ಬಹಳಷ್ಟು ಜನರು ಕಾಯ್ತಾ ಇದ್ರು ತಮ್ಮ ಒಂದು ಸಂದರ್ಶನ ಈ ಸಂದರ್ಭದಲ್ಲಿ ಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಈ ಒಂದು ಸಂದರ್ಶನ ಸರ್. ಇನ್ನೂ ಕೂಡ ಮುಖದಲ್ಲಿ ನಗು ಇದೆ. ಯಾಕಂದ್ರೆ ಪದ್ಮರಾಜ್ ಅಂತ ಬಂದಾಗ ತಮ್ಮ ಒಂದು ಬ್ರ್ಯಾಂಡ್ ನಮ್ಮ ಮಂಗಳೂರಿನಲ್ಲಿ ಹೇಳ್ತಾ ಇರುವಂಥದ್ದು ಒಂದು ಮುಖದಲ್ಲಿರುವಂತಹ ನಗು, ವೆಲ್ ಎಜುಕೇಟೆಡ್ ಆಗಿರುವಂತಹ ವ್ಯಕ್ತಿ, ಎಲ್ಲರ ಜೊತೆ ಸರಳತೆಯಿಂದ ಹಸನ್ಮುಖಿ ಆಗಿರುವಂತಹ ಒಬ್ಬ ವ್ಯಕ್ತಿ. ಆ ನಗು ಇನ್ನೂ ಕೂಡ ತಮ್ಮ ಮುಖದಲ್ಲಿದೆ ಸರ್. ಆದರೆ ಸದ್ಯದ ಟ್ರೆಂಡ್ ನೋಡಿದಾಗ ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಆದರೆ ತಮ್ಮ ಮುಖದಲ್ಲಿ ನಗು ಇನ್ನೂ ಕೂಡ ಇದೆ. ಆ ನಗುವಿಗೆ ಒಂದು ಪ್ರಶ್ನೆ ಇದೆ. ಆ ನಗು ಏನಿದೆ ನೋಡಿ, ನಿಮ್ಮ ಮುಖದಲ್ಲಿರುವಂಥ ನಗು, ಅದು ಗೆಲುವಿನ ನಗುವ, ಅಥವಾ ಸೋಲಿನ ಭೀತಿಯಿಂದ ನಗುವಂತಹ ನಗುವ, ಅಥವಾ ಗೊಂದಲದ ನಗುವ, ಅಥವಾ ಏನೋ ಗೊತ್ತಿಲ್ಲ ನಾನು ಎಲ್ಲೋ ಒಂದು ಕಡೆ ಇದ್ದೀನಿ ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುವಂಥ ಒಂದು ನಗುವ, ಏನು ಸರ್? ನೀವು ಬೇರೆ ಬೇರೆಯವರ ನಗುವನ್ನು ಕಂಡಿದ್ದೀರಲ್ಲ. ಹೌದು. ಸೋಲಿನ ಭೀತಿಯ ನಗುವ ಅಥವಾ ನಗೆ ಅಲೆಯ ಅಂತ ನಗುವ ಅಂತ ನೀವು ಕೇಳ್ತಾ ಇದ್ದೀರಿ. ಬಹುಶಃ ನಿಮಗೆ ಗೊತ್ತಾಗ್ತಿರ್ಬೋದು. ಇವತ್ತು ಪದ್ಮರಾಜ ದಿವಸಕ್ಕೆ 2 ಗಂಟೆ ಮಲಗ್ಲಿಕ್ಕೆ ಕೂಡ ಸಮಯ ಇಲ್ಲ. ಅಂಥ ಸಮಯದಲ್ಲೂ ಪದ್ಮರಾಜನ ಒಂದು ಮುಖದಲ್ಲಿ ಇಷ್ಟು ನಗು ಬರ್ತಾ ಇದೆ ಅಂದರೆ ಇದು 100ಕ್ಕೆ 100 ಇದು ಗೆಲುವಿನ ನಗು. ಗೆಲುವಿನ ನಗು ಅಂತ ಖಂಡಿತವಾಗ್ಲು. ಬಹಳಷ್ಟು ಜನರು ಹೇಳ್ತಾರೆ ಪದ್ಮರಾಜ್ ಅವರಿಗೆ ಈಗಾಗಲೇ ಗೊತ್ತಾಗಿದೆ, ಕಷ್ಟ ಇದೆ ನಮ್ಮ ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ. ಹಾಗಿದ್ದಾಗ ಏನೋ ಒಂದ್ ಕಡೆ ಡೆಸ್ಪರೇಟ್ ಆಗಿ ನಗಡ್ತಾ ಇದ್ದಾರೆ ಅವರುಗಳು. ಭ್ರಮೆ, ನಿಮ್ಗಳ ಭ್ರಮೆ ಅದು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಾಗ ಕೇಸರಿಯ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ, ಒಂದು ಹಂತಕ್ಕೆ ಮುಂದೋದ್ರೆ ಅದು ಹಿಂದುತ್ವದ ಭದ್ರಕೋಟೆ ಅನ್ನುವಂಥದ್ದು. ಅದರಲ್ಲೇ ತಾವುಗಳಿಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ಖಂಡಿತ ಇಲ್ಲ, ಇದು ಮಾನವ ಧರ್ಮದ ಭದ್ರಕೋಟೆ. ಇದು ಯಾರ ಭದ್ರಕೋಟೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸೋದಿಲ್ಲ. ಇಲ್ಲಿ ಮಾನವೀಯತೆಗೆ, ನಮ್ಮ ತುಳುನಾಡು ಜಿಲ್ಲೆ ಅಂತ ಹೇಳಿದರೆ ನಮ್ಮದು ವಿಶೇಷವಾದ ಸಂಸ್ಕೃತಿ ಇದೆ, ಸಾಮರಸ್ಯದ ಗತವೈಭವ ಇದ್ದಂಥ ಮಾನವ ಧರ್ಮವನ್ನು ಗೌರವಿಸುವಂಥ ಒಂದು ಪ್ರದೇಶ ಇದು. ಇಲ್ಲಿ ಆ ಮಾನವ ಧರ್ಮದ ಇದು ಪ್ರಬಲ ಕೋಟೆ ಅಂತ ನಾನು ಹೇಳ್ತೇನೆ. ಈ ಕೆಲವೊಮ್ಮೆ ಆಚಾರ ವಿಚಾರಗಳಿರ್ಬೋದು, ಅಥವಾ ಈ ಹಿಂದೆ 1991 ತನಕ ಕಾಂಗ್ರೆಸ್ ಪಕ್ಷವೇ ಇಲ್ಲಿ ಎಂಪಿಗಳನ್ನಾಗಿದ್ದು. 40 ವರ್ಷಗಳು ಕಾಂಗ್ರೆಸ್ ಪಕ್ಷ ಇತ್ತು. ಆವಾಗ ಯಾವ ಅಲೆ ಇತ್ತು ಸ್ವಾಮಿ?
ಯಾರ ಭದ್ರಕೋಟೆ ಆಗಿತ್ತು? ಇದೊಂದು ಇದು ಚಕ್ರ ವೀಲ್, ಇದು ತಿರುಗ್ತಾ ಇರುತ್ತೆ. ಸರಿ, 33 ವರ್ಷ ಕಾಂಗ್ರೆಸ್ನವರು ಆಡಳಿತ ಮಾಡಿದ್ರು. ಈ ಬಾರಿ ನೋಡಿ ಆ ಸರಪಳಿ ಹೇಗೆ ಕಳಚಿ ಬೀಳುತ್ತೆ ಅನ್ನೋದನ್ನು ನೀವು ಕಾದ್ ನೋಡಿ. ಓಕೆ, ಅಷ್ಟು ಧೈರ್ಯದಲ್ಲಿ ಕಾನ್ಫಿಡೆಂಟ್ ಆಗಿದ್ದೀರಾ ತಾವುಗಳು? 100ಕ್ಕೆ 100. ಓಕೆ, ತಮ್ಮ ನಗುವಿನಲ್ಲಿ ಆ ಒಂದು ಗೆಲುವಿನ ನಗು ಅಂತ ಹೇಳ್ತೀರಿ. ಎಲ್ಲೂ ಕೂಡ ಇದು ಗೊಂದಲದ ನಗು ಅಲ್ಲ, ಸೋಲಿನ ಭೀತಿಯಲ್ಲಿರುವಂತಹ ನಗು ಅಲ್ಲ. ನೋ ಡೌಟ್. ಓಕೆ, ಪದ್ಮರಾಜ್ ಅವರು ಈ ಬಾರಿ ಗೆಲ್ತೀರಾ ಅಂತ ಮಾತುಗಳು. ಓಕೆ, ನಾನು ಮತ್ತೊಮ್ಮೆ ಹೇಳ್ತೀನಿ ಸರ್, ತಾವುಗಳು ಗೆಲ್ತೀರಾ? ನಿಮ್ಗೆ ಯಾಕೆ ಇಷ್ಟು ಸಂಶಯ ಏನಾದರೂ ಇದೆಯಾ? ಓಕೆ, ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾರೆ ಕರಾವಳಿ ಭಾಗ, ದಕ್ಷಿಣ ಕನ್ನಡ ಜಿಲ್ಲೆ, ಕೇಸರಿಯ ಭದ್ರಕೋಟೆ. ಬಹಳಷ್ಟು ತಮ್ಮ ಮಾರ್ಜಿನ್ಗಳು ಇರುವಂಥದ್ದು ಲಕ್ಷ ಅಂತರಗಳಲ್ಲಿ. ಯಾಕಂತ ಹೇಳಬೇಕಾ, ತಾವು ಮತ್ತೆ ಕೇಳ್ತಾ ಇದ್ದೀನಿ ನಾನು, ತಾವುಗಳು ಗೆಲ್ತೀರಾ ಅನ್ನುವಂಥದ್ದು. ಯಾಕೆ ಕಾರಣ ಅಂತ ಬಂದಾಗ ತಾವುಗಳು ಹೇಳ್ತೀರಾ ನನ್ನ ಒಂದು ಲೀಡ್ ಅಂತ ಹೇಳಿದ್ರೆ 60-70 ಸಾವಿರ. ಬಿಜೆಪಿಯವರು ಹೇಳ್ತಾರೆ 4 ಲಕ್ಷ ಲೀಡಲ್ಲಿ ನಾವುಗಳು ಗೆಲ್ತೀವಿ ಅನ್ನುವಂಥದ್ದು. ಪದ್ಮರಾಜ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಹೇಳಿದ್ದೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 135ರಿಂದ 150 ಸೀಟುಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದು. ಏನಾಯಿತು? ನಾನು 4 ಲಕ್ಷ 5 ಲಕ್ಷ 6 ಲಕ್ಷ ಹೇಳ್ಬೋದು ಸುಮ್ಮನೆ. ಜನಗಳಿಗೆ ಹೇಳೋದು, ಈಗ ನಾವೊಂದು ಸ್ಪರ್ಧೆ ಇಟ್ಟರೆ ನಿಖರವಾದ ಒಂದು ಇದನ್ನು ಹೇಳಿ ಬೆಲೆ ಹೇಳಿದವರಿಗೆ ಪ್ರಶಸ್ತಿ ಅಂತ. ಓಕೆ, ನನಗೆ ಕೂಡ ಹೇಳ್ಬೋದು ನಾವು 6 ಲಕ್ಷದಲ್ಲಿ ವಿನ್ ಆಗ್ತೇವೆ ಅಂತ. ಭ್ರಮೆಯಲ್ಲಿ ಇರಬಾರ್ದು. ಜನಗಳಿಗೆ ಏನೋ ಮಾತಾಡ್ತಿರೋದು ಸ್ವಲ್ಪ ಅದು ನಿಜ ಅಂತ ಆಗಬೇಕು. ಇದರಿಂದ ನಾನೇ ಏನು ಹೇಳ್ತಿದ್ದೇನೆಂದರೆ, ನಾವು ಎಲ್ಲ ರೀತಿಯಿಂದಲೂ ಜನಗಳೊಟ್ಟಿಗೆ ಬೆರಿತಾ ಇದ್ದೇವೆ, ಜನಗಳ ಸ್ಪಂದನೆಗಳನ್ನು ನೋಡ್ತಾ ಇದ್ದೇವೆ. ಈ ಬಾರಿಯ ಅಂತರ ಎಷ್ಟಿರುತ್ತೆ ಅಂದರೆ, ದಿವಸಕ್ಕೆ ನಾನು 2 ದಿವಸದ ಮೊದಲು ನಾನು 65ರಿಂದ 70 ಸಾವಿರ ಅಂತ ಹೇಳಿದ್ದೆ. ಇವತ್ತು ನಾನು ಹೇಳ್ತಿದ್ದೇನೆ 1 ಲಕ್ಷಕ್ಕಿಂತ ಮಿಗಿಲಾಗಿ ನಾವು ಹೆಚ್ಚಿನ ಮತಗಳಿಂದ ವಿಜಯ ಆಗ್ತೇವೆ ಅನ್ನುವಂಥದ್ದು. ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಈಗ 1 ಲಕ್ಷ ಅಂತ ಒಪ್ಕೊಳ್ತೀನಿ. ಖಂಡಿತವಾಗ್ಲು ಅಷ್ಟು ಅನಾಲಿಸಿಸ್ ಮಾಡಿದ್ರಿ. 1 ಲಕ್ಷ ಅಂತರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು. ಅಂದ್ರೆ ಬಿಜೆಪಿ ಅವರ ಒಂದು ಅಂತರವನ್ನು ಕೇಳಿದಿರಾ, 4 ಲಕ್ಷ. ಈ ಬಾರಿ ಭರ್ಜರಿಯಾಗಿ ನಾವುಗಳು ಗೆಲ್ಲಬೇಕು. ಜೊತೆಗೆ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಪಡೆದುಕೊಂಡಿರುವಂತಹ ಮತಗಳ ಸಂಖ್ಯೆ 7 ಲಕ್ಷ. ಆದ್ರೆ ಈ ಬಾರಿ 10 ಲಕ್ಷಕ್ಕೆ ಹೋಗುತ್ತಂತೆ. 10 ಲಕ್ಷಕ್ಕೆ ಹೋಗ್ಬೇಕು ನಮ್ಮ ಟಾರ್ಗೆಟ್. ಎದುರಾಳಿ ಅಭ್ಯರ್ಥಿ 4 ಲಕ್ಷದಿಂದ ಪರಾಭವವಾಗಬೇಕು. ಆ ರೀತಿ ಇದ್ದಾಗ ತಮ್ಮ ಒಂದು ಟಾರ್ಗೆಟ್ 60-70. ಅವ್ರು ಯಾಕೆ ಹೇಳಿ ಸಂತೋಷ ಪಡೀಲಿ ಸರ್. ಓಕೆ, ಚುನಾವಣೆ ಆಗೋ ತನಕ, ಫಲಿತಾಂಶ ಬರುವ ತನಕ ಆದ್ರೂ ಅವರು ಆ ಥರ ಹೇಳಿ ಒಂದು ಸಂತೋಷದಲ್ಲಿ ತೇಲಾಡ್ಲಿ. ಓಕೆ, ನನಗೆ ಇನ್ನೊಬ್ರು ಸಂತೋಷ ಪಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನನಗೆ ತುಂಬಾ, ನಾನು ಕೂಡ ಖುಷಿ ಪಡ್ತೇನೆ. ಓಕೆ, ಹಾಗೆ ಅಂತೂ ಇಂತೂ ಖುಷಿಯಲ್ಲಿ ಇದೀರಿ ತಾವು? 100ಕ್ಕೆ 100ರಷ್ಟು ಸರ್. ಓಕೆ, ಜೊತೆಗೆ ಈಗ ಪದ್ಮರಾಜ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅಂತ ಬಂದಾಗ ಪ್ರಮುಖವಾಗಿರುವಂತಹ ಮಾನದಂಡ ಏನು ಸರ್? ಪದ್ಮರಾಜ್ ಅವರು ಯಾವ ಮಾನದಂಡದಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ಯಾಕೆಂದರೆ ಪ್ರಬಲವಾಗಿರುವಂತಹ ಸಮುದಾಯ, ಬಿಲ್ಲವ ಸಮುದಾಯದ ನಾಯಕರು, ಬಿಲ್ಲವ ಸಮುದಾಯದ ಮುಖಂಡರು ಆ ರೀತಿ ಟಿಕೆಟ್ ಕೊಟ್ಟಿದ್ದ, ಅಥವಾ ಜನಾರ್ದನ ಪೂಜಾರಿ ಅವರ ಶಿಷ್ಯ ಅನ್ನುವಂತಹ ಕಾರಣಕ್ಕೋಸ್ಕರ ಕೊಟ್ಟಿದ್ಯಾ, ಅಥವಾ ಒಳ್ಳೆಯ ವಿದ್ಯಾವಂತ ಯುವಕ ಅಡ್ವೊಕೇಟ್ ಅದಕ್ಕೋಸ್ಕರ ಕೊಟ್ಟಿದ್ಯಾ, ಅಥವಾ ಏನೋ ಒಂದು ಕ್ಲೀನ್ ಮನುಷ್ಯ ಇದ್ದಾನೆ ಸೊ ಹಾಗಾಗಿ ಇವರಿಗೊಂದು ಕೊಡೋಣ ಅನ್ನುವಂಥ ವಿಚಾರದಲ್ಲಿ ಕೊಟ್ಟಿದ್ಯಾ, ಅಥವಾ ಪ್ರತಿಷ್ಠಿತವಾಗಿರುವಂಥ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅನ್ನುವಂಥ ವಿಚಾರಕ್ಕೋಸ್ಕರ ಕೊಟ್ಟಿದ್ಯಾ? ಯಾಕೆಂದರೆ ಕುದ್ರೋಳಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿ ರಾಜಕೀಯವಾಗಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇರುತ್ತೆ ಆ ಕ್ಷೇತ್ರದಲ್ಲಿ. ಎಸ್ ಸರ್, ನೀವೀಗ ಕೇಳಿದ್ರಲ್ಲ, ಈ ಎಲ್ಲ ವಿಚಾರಗಳು ಕೂಡ ಹೌದು. ಅದರ ಒಟ್ಟಿಗೆ ಈ ಜಿಲ್ಲೆಯ ಜನರ ಒಂದು ಸರ್ವೆಗಳನ್ನು ಮಾಡಿದಾಗ ಆ ಸರ್ವೆಯ ಪ್ರಕಾರ ನನ್ನ ಹೆಸರು ಮಂಚೂಣಿಯಲ್ಲಿದ್ದರಿಂದ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಓಕೆ, ಆ ರೀತಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ. ಎಸ್, ಪ್ರಮುಖವಾಗಿರುವಂತಹ ಟ್ರಂಪ್ ಕಾರ್ಡ್ ಏನಾಗಿರ್ಬೋದು ಸರ್ ಪದ್ಮರಾಜ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ? ಟ್ರಂಪ್ ಕಾರ್ಡ್ ಯಾವಾಗಲೂ ಯಾವುದೇ ಒಂದು ಪಕ್ಷ ಟಿಕೆಟ್ ಕೊಡಬೇಕಾದ್ರೆ ಗೆಲುವು ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲುತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿಯೇ ಕೊಡುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷ ನನ್ನನ್ನು ಗುರುತಿಸಿ ನನಗೆ ಟಿಕೆಟ್ ಕೊಟ್ಟಿರುವಂಥದ್ದು. ಇಲ್ಲಿ ಬಿಜೆಪಿಯಿಂದ ಅಭ್ಯರ್ಥಿ ಯಾರೇ ಆಗಲಿ ಅಥವಾ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಯಾರೇ ಆಗಲಿ, ಆದರೆ ಇಲ್ಲಿಯ ಚುನಾವಣೆ ಇರುವಂಥದ್ದು ಲೋಕಸಭಾ ಚುನಾವಣೆ, ಅದು ನರೇಂದ್ರ ಮೋದಿ ಅವರ ಜೊತೆ. ನರೇಂದ್ರ ಮೋದಿ ಅನ್ನುವಂತಹ ಒಂದು ಪ್ರಧಾನಿ ವ್ಯಕ್ತಿಯ ಜೊತೆ ಇಲ್ಲಿಯ ಕ್ಯಾಂಡಿಡೇಟ್ಗಳು ಸೆಣಸಾಡ್ತಾರೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಈ ಭಾಗದಲ್ಲಿ. ನೇರವಾಗಿ ಫೈಟ್ ಇರುವಂಥದ್ದು ನರೇಂದ್ರ ಮೋದಿಯ ಜೊತೆ ಅನ್ನುವಂಥದ್ದು. ಹಾಗಿದ್ದಾಗ ಏನು ಹೇಳ್ತೀರಿ? ಅದೇ ತಮ್ಮ ಗಮನಕ್ಕೆ ಬಂದಿರ್ಬೋದು. ನೋಡಿ, ಈ ಥರದ್ದೆಲ್ಲ ಹಿಂದೆ ಇತ್ತು, ಇಲ್ಲ ಅಂತ ನಾನು ಹೇಳುದಿಲ್ಲ. ಬಟ್ ಎಲ್ಲದಕ್ಕೊಂದು ಕಾಲಮಿತಿ ಅಂತ ಇರುತ್ತೆ ಸರ್. ನಮ್ಮ ಅಭ್ಯರ್ಥಿ ಯಾರು? ನಾನೀಗ ನನ್ನ ಎದುರಾಳಿ ಯಾರು ಅಂತ ಕೇಳಿದ್ರೆ, ಈ ಜಿಲ್ಲೆಯಲ್ಲಿ ನಾವು ಎದುರಿಸುತ್ತಿರುವಂತ ಜ್ವಲಂತ ಸಮಸ್ಯೆಗಳೇನಿದೆ, ಇದೇ ನನ್ನ ಎದುರಾಳಿ ಅಂತ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಓಕೆ, ಆದ್ರೆ ತಾವು ಅದನ್ನು ಹೇಳ್ಬೋದು ಸರ್. ಆದ್ರೆ ಇಲ್ಲಿ ಜನರು ಕೇಳುವಂಥದ್ದು ನರೇಂದ್ರ ಮೋದಿ ಅವರು ಎದುರಲ್ಲಿ ಇದ್ದಾರೆ. ಸೊ ಹಾಗಿದ್ದಾಗ ಇಲ್ಲಿ ಜನರು ನೋಡ್ತಾ ಇರುವಂಥದ್ದು ಅಷ್ಟೇ, ಪದ್ಮರಾಜ್ ಎಡ್ಡೆ ಮನುಷ್ಯರು ಅಷ್ಟಿದ್ರೆ ಸಾಕು. ಪದ್ಮರಾಜ್ ಎಡ್ಡೆ ಜನ ಅಂತ ನಿಮಗೆ ಕೇಳಿ ಬಂತಲ್ಲ, ಅಷ್ಟಿದ್ರೆ ಸಾಕು. ಮುಂದೆಲ್ಲನ್ನು ಆ ಪದ್ಮರಾಜ್ ಮತ್ತೆ ನಾನು ಪದ್ಮರಾಜ್ ನಂಬಿದಂತ ದೈವ ದೇವರುಗಳು ನೋಡ್ಕೊಳ್ತಾರೆ. ಓಕೆ, ಕಂಪ್ಲೀಟ್ ಮಾಡ್ತೇನೆ. ಲೆಟ್ ಮಿ ಕಂಪ್ಲೀಟ್ ಸರ್. ಪದ್ಮರಾಜ್ ಎಡ್ಡೆ ಜನ, ಬಟ್ ಆರು ಓಟು ಗುಂತುನ ಬೊಡ್ಚಿತ್ತನು, ಆರು ಓಟು ಗುಂತುನಲ್ಲ ಕಾಂಗ್ರೆಸ್ ಡುಂಟುನ ಬೊಡ್ಚಿತ್ತನು, ಅವ್ರು ಕಾಂಗ್ರೆಸ್ ಡುಂತುನಲ್ಲ ಇತ್ತೆ ಮೋದಿ ಎದುರು ಪುನಗ ಬೊಡ್ಚಿತ್ತಂಡು ಪನ್ಪುನಂಚಿನ ವಿಚಾರ ಮಸ್ತ್ ಜನ ಪನ್ನೊಂದಿಲ್ಲ. ಆ ಎಡ್ಡೆ ಜನ ಅರೆ ಗೌರವ ಕೊರಪ ದಾದ ಪನ್ಪಾರ್
ಕೇಳಿದಿರಿ ಸರ್? ಖಂಡಿತವಾಗ್ಲೂ ನಾವು ಯಾವುದನ್ನು ಕೇಳಿದ್ದನ್ನು ಇಲ್ಲ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಎಲ್ಲ ಹೇಳ್ತಾರೆ, ಎಲ್ರಿಗೂ ಒಂದೊಂದು ಅವರವರ ನೀವೇನು ಹೇಳ್ತಾ ಇರ್ತೀರಿ ಅಭಿವ್ಯಕ್ತ ಸ್ವಾತಂತ್ರ್ಯ ಅಂತ. ಎಲ್ರಿಗೆ ಹೇಳುವಂಥ ಸ್ವಾತಂತ್ರ್ಯ ಇದೆ, ಅದರಿಂದ ಅವರು ಹೇಳ್ತಾರೆ, ಸಂತೋಷ ಅವರಿಗೆ. ಅದನ್ನು ಹೇಳ್ಕೊಂಡು ಅವ್ರು ಸಂತೋಷದಲ್ಲಿರಲಿ. ಓಕೆ, ಪದ್ಮರಾಜರು ಎಡ್ಡ ಜನ ಬಟ್ ಅವ್ರಿಗೆ ರಾಜಕೀಯ ಬೊಡ್ಚಿತ್ತಂಡೆ ನಾನು ಹೇಳಿದ್ದೆಲ್ಲ. ನನ್ನ ಬಗ್ಗೆ ಯಾರು ಇವತ್ತು ಸೋಲಿನ ಭೀತಿ ಎದುರಿಸ್ತಿದ್ದಾರೆ ಅಂಥ ಜನಗಳು ಆ ಮಾತನ್ನು ಆಡ್ತಾ ಇದ್ದಾರೆ. ಓಕೆ ನೋಡಿ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ನಾನು ನಿಂತಿದ್ದೇನೆಂದರೆ ನಾನು ನಿಜವಾಗ್ಲೂ ನಾನು ಬಹಳ ಹೆಮ್ಮೆ ಪಡ್ತೇನೆ. ಯಾಕೆಂತ ಹೇಳಿದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಕ್ಷ ಯಾವುದು ಅಂತ ಕೇಳಿದರೆ ಅದು ಕಾಂಗ್ರೆಸ್ ಪಕ್ಷ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ ಅದೆಷ್ಟೋ ನಾಯಕರುಗಳಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಈ 40 ವರ್ಷದ ಆಳ್ವಿಕೆಯಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಸುಮಾರು 40 ವರ್ಷ ಕಾಂಗ್ರೆಸ್ ಪಕ್ಷದ ಎಂಪಿಗಳು ಇಲ್ಲಿ ಸಂಸದನ್ನು ಪ್ರತಿನಿಧಿಸ್ತಿದ್ರು. ಆ ಸಮಯದಲ್ಲಿರುವಂಥ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳೇನಿದೆಲ್ಲ, ಇದು ನನಗೆ ಬಹಳಷ್ಟು ಹೆಮ್ಮೆ ಇದೆ. ಅದರಿಂದ ಈ ಬಾರಿ ನನಗೆ ಇಲ್ಲಿ ಅಭ್ಯರ್ಥಿಯನ್ನು ಕೊಡುವಾಗ ಅದು ನಾನು ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧಿಸ್ತೇನೆ ಅನ್ನುವಂಥದ್ದು ಹೆಮ್ಮೆ ನನಗಿದೆ. ಓಕೆ, ಕಾಂಗ್ರೆಸ್ ಪಕ್ಷದಿಂದ ತಾವು ಸ್ಪರ್ಧೆ ಮಾಡ್ತಿದ್ರಿ, ಅದಕ್ಕೆ ಖುಷಿ ಇದೆ, ಹೆಮ್ಮೆ ಇದೆ. ಜೊತೆಗೆ ತಮ್ಮ ಗುರುಗಳು ಕೂಡ ರಾಜಕೀಯ ಭವಿಷ್ಯವನ್ನು ಕಲಿಸಿದ ಗುರುಗಳು ಜನಾರ್ದನ ಪೂಜಾರಿ ಅವರು. ಜನಾರ್ದನ್ ಪೂಜಾರಿ ಅವರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಈ ನಾವು ಜಗತ್ತು ಕಂಡಂತ ಒಂದು ಶ್ರೇಷ್ಠ ಮಹಿಳೆ ಅಂತ ನಾವು ಹೇಳ್ತೇವೆ, ಉಕ್ಕಿನ ಮಹಿಳೆ ಅಂತ ನಾವು ಹೇಳ್ತೇವೆ. ಅವರು ಈ ಬಡರ ಜನರ ಪಾಲಿಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಏನೆಲ್ಲ ಕೆಲಸ ಮಾಡಿದ್ರು. ಜನಾರ್ದನ್ ಪೂಜಾರಿ ಅಂತವರನ್ನು ಗುರುತಿಸಿ ಅವರಲ್ಲಿಗೆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟ ನಂತರ ಈ ಜನಾರ್ದನ್ ಪೂಜಾರಿ ಅವರು ಈ ಜಿಲ್ಲೆಗೆ ಮಾತ್ರ ಅಲ್ಲ, ಈ ದೇಶಕ್ಕೆ ಅವರು ಕೊಟ್ಟಂತ ಸೇವೆ ಇದೆಲ್ಲ, ಇದನ್ನು ಕಂಡುಕೊಂಡಾಗ ನಮಗೆ ಎಲ್ರಿಗೂ ಹೆಮ್ಮೆ ಆಗುತ್ತೆ. ಆ ಒಂದು ಸ್ಥಾನ ಇವತ್ತು, ಆ ಸ್ಪರ್ಧಿಸುವ ಅವಕಾಶ ಇವತ್ತು ಅವರ ಶಿಷ್ಯ ಅಂತ ನಾನು ಹೇಳಿಕೆ ಬಹಳಷ್ಟು ಹೆಮ್ಮೆ ಇದೆ. ನನಗೆ ಕೊಟ್ಟಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಹೆಮ್ಮೆಯ ವಿಚಾರ. ಓಕೆ, ಅದೇ ಒಂದು ಟ್ರಂಪ್ ಕಾರ್ಡ್ ಕೂಡ ಆಗಿರಬಹುದು ಜನಾರ್ದನ ಪೂಜಾರಿ ಅವರ ಶಿಷ್ಯ. ಖಂಡಿತವಾಗ್ಲೂ ಅದು ಕೂಡ ಒಂದು ಟ್ರಂಪ್ ಕಾರ್ಡೆ. ಅದು ಒಂದು ಅಂತಲ್ಲ, ಅದು ಡೆಫಿನೆಟ್ಲಿ ಅದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರಂಪ್ ಕಾರ್ಡ್ ಅಂತಾನೆ ಹೇಳ್ತೇನೆ. ಓಕೆ, ಒನ್ ಆಫ್ ದಿ ಬೆಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಂಪ್ ಕಾರ್ಡ್ ಅಂತ ಹೇಳಿದ್ರೆ ಅದು ತಮ್ಮ ಬಿಲ್ಲವ ಸಮುದಾಯ ಅನ್ನುವಂಥದ್ದು ಮತ್ತೊಂದು ವಿಚಾರ, ಮತ್ತೊಂದು ನಾನು ವ್ಯಾಖ್ಯಾನ. ಏನು ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಸರ್, ನಾನು ಹುಟ್ಟಿದ್ದು ಸಮಾಜ ಯಾವುದು ಅಂತ ಕೇಳಿದರೆ ಬಿಲ್ಲವ ಸಮಾಜ. ಬಹಳಷ್ಟು ಹೆಮ್ಮೆ ಇದೆ ನನಗೆ. ಬಿಲ್ಲವ ಸಮಾಜ ಯಾವಾಗ ನೀವು ನೋಡಿದರೆ ನ್ಯಾಯ ನೀತಿ ಧರ್ಮಕ್ಕಾಗಿ ಹೋರಾಡಿದಂಥ ಕೋಟಿ ಚೆನ್ನಯ್ಯರ ವಂಶದಿಂದ ಅವ್ರು ಯಾವುದು ಕೇಳಿದರೆ ಬಿಲ್ಲವ ಸಮಾಜದವರು. ಈ ಒಂದು ಸಮಾನತೆಯ ಹರಿಕಾರ ಅಂತ ನಾವು ಯಾರನ್ನು ಕರಿತೇವೆ, ಜಗದ್ಗುರು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಸಂದೇಶ ಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ಒಂದು ಕುಲದಲ್ಲಿ ಹುಟ್ಟಿದವರು ನಾವು. ಅದರಿಂದ ಬಿಲ್ಲವ ಸಮಾಜದಲ್ಲಿ ನನಗೆ ಹುಟ್ಟಿರಲಿಕ್ಕೆ ಬಹಳ ಸಂತೋಷ ಇದೆ ಬಂದದಕ್ಕೆ. ಹಾಗೆ ಅಂತ ಹೇಳಿ ನಾನು ಇನ್ನೊಂದು ಧರ್ಮ ಅಥವಾ ಇನ್ನೊಂದು ಜಾತಿಯನ್ನು ಕೂಡ ಅಷ್ಟೇ ಗೌರವದಿಂದ ನಾವು ನೋಡ್ಕೊಳ್ಳುವಂಥದ್ದು. ಇದು ನಮ್ಮ ಗುರುಗಳು ನಮಗೆ ಅವರ ಪ್ರೇರಣೆ ಇದಾಗಿದೆ. ಯಾವ ಈ ಜಾತಿ ಧರ್ಮ, ಇವತ್ತು ಪದ್ಮರಾಜ್ ಹುಟ್ಟಬೇಕಾದ್ರೂ ನಾನು ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಥವಾ ಇಂಥ ಧರ್ಮದಲ್ಲೇ ಹುಟ್ಟಬೇಕು ಎಂದು ಅರ್ಜಿ ಹಾಕಿ ಹುಟ್ಟಿರೋದಿಲ್ಲ. ಅಥವಾ ನೀವು ಕೂಡ ಅಷ್ಟೇ, ಈ ಜಾತಿ ಧರ್ಮ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಬಂದಿರುವಂಥದ್ದು. ಆದರೆ ನಾವೆಲ್ಲರೂ ದೇವರ ಮಕ್ಕಳು. ಆದರೆ ಪದ್ಮರಾಜ್ ಇವತ್ತು ಹಿಂದೂ ಸಮಾಜದ ಪವಿತ್ರವಾದಂಥ ಹಿಂದೂ ಧರ್ಮದ ಬಿಲ್ಲವ ಸಮಾಜಕ್ಕೆ ಸೇರಿದವನು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ. ಓಕೆ, ಇದು ಬಿಲ್ಲವ ಸಮುದಾಯ ಪ್ರಮುಖವಾಗಿರುವಂತಹ ಒಂದು ಮಾನದಂಡ, ಪ್ರಮುಖವಾಗಿರುವಂತಹ ಒಂದು ಅಜೆಂಡಾ ಕೂಡ ಹೌದು, ಒಪ್ಕೊಳ್ತೀರಿ. ಆ ಒಂದು ಮಟ್ಟದಲ್ಲಿ ಟಿಕೆಟ್ ಅಲಾಟ್ಮೆಂಟ್ ಆಗುತ್ತೆ. ನೋಡಿ, ಎಲ್ಲ ಪಕ್ಷಗಳು ಇವತ್ತು ಜಾತಿ ಆಧಾರಿತ ರಾಜಕಾರಣ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಒಂದು ಟಿಕೆಟ್ ಅನ್ನು ಕೊಡಬೇಕಾದ್ರೆ ಯಾರ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳಬೇಕು ಅಂತಂದ್ರೆ ಸುಮಾರು 5 ಕ್ಷೇತ್ರಗಳಲ್ಲಿ, 6 ಕ್ಷೇತ್ರಗಳಲ್ಲಿ ಈ ಬಿಲ್ಲವ ವೋಟರ್ಸ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು. ಅದರಿಂದ ಖಂಡಿತವಾಗ್ಲೂ ಬಿಲ್ಲವರಿಗೆ ಒಂದು ಅವಕಾಶ ಕೊಡಬೇಕು ಅನ್ನುವಂಥದ್ದು ಆ ಪಾರ್ಟಿಯ ಒಂದು ನಿಲುವಾಗಿತ್ತು. ಅದರಿಂದ ಇವತ್ತು ನನ್ನನ್ನು ಗುರುತಿಸಿ ನನಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಓಕೆ, ಜೊತೆಗೆ ನಾನು ಬರ್ತೀನಿ ಸರ್. ಈಗ ಈ ಭಾಗದಲ್ಲಿ ಇರುವಂತಹ ಪ್ರಶ್ನೆಗಳನ್ನು ನಿಮ್ಮಲ್ಲಿ ನಾನು ನೇರವಾಗಿ ಕೇಳ್ತಾ ಇರುವಂಥದ್ದು. ಹಾಗಿದ್ದಾಗ ಮತ್ತೊಂದು ಪ್ರಶ್ನೆ ಬಹಳಷ್ಟು ಜನರು ಕೇಳ್ತಾ ಇರುವಂಥದ್ದು, ಇಲ್ಲಿ ಎದುರಾಳಿ ಅಭ್ಯರ್ಥಿಗಳು ಯಾರೇ ಇದ್ರೂ ಕೂಡ ಅದು ಸೆಕೆಂಡರಿ, ಆದರೆ ನರೇಂದ್ರ ಮೋದಿ ಅನ್ನುವಂಥದ್ದು ಒಂದು ಕಡೆ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ನೇರವಾಗಿ ಫೈಟ್ ಈ ಬಾರಿ ನಡೀತಾ ಇರುವಂಥದ್ದು. ಈ ಹಿಂದೆ ನಡೀತಾ ಇದ್ದಂಥದ್ದು ಧರ್ಮ ವಿಚಾರವಾಗಿ ನಡೀತಾ ಇದ್ರೆ, ಏನು ಹಿಂದುತ್ವ ಅಥವಾ ಇನ್ನಿತರ ವಿಚಾರವಾಗಿ ನಡೀತಾ ಇದ್ರೆ, ಈ ಬಾರಿ ಜಾತಿಯ ವಿಚಾರವಾಗಿ ಫೈಟ್ ನಡೀತಾ ಇದೆ. ಲೋಕಸಭಾ ಚುನಾವಣೆ ಕರಾವಳಿ ಭಾಗದಲ್ಲಿ ಈ ಬಾರಿ ಜಾತಿಯ ವಿಚಾರವಾಗಿ ಬಂಟ ವರ್ಸಸ್ ಬಿಲ್ಲವ ಅನ್ನುವಂತಹ ಒಂದು ಜಾತಿಯ ವಿಚಾರವಾಗಿ ಫೈಟ್ ನಡೀತಾ ಇದೆ ಅನ್ನುವಂತಹ ಒಂದು ವ್ಯಾಖ್ಯಾನ ಜನರಲ್ಲಿ, ಜೊತೆಗೆ ರಾಜಕೀಯ ವಿಶ್ಲೇಷಕರಲ್ಲಿ ತಮ್ಮ ಕಿವಿಗೂ ಕೂಡ ಬಿದ್ದಿದೆ ಅನ್ಕೊಳ್ತೀನಿ. ಏನು ಹೇಳ್ತೀರಿ? ನಾನು ಈ ಮಾತನ್ನು ಒಪ್ಪುವುದಿಲ್ಲ.
ನಾನು ಯಾವುದೇ ಜಾತಿ ಆಧಾರಿತ ರಾಜಕಾರಣವನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ಪದ್ಮರಾಜನ್ನು ನೀವು ಕಂಡಿರ್ಬೋದು. ಎಲ್ಲ ಜಾತಿ ಧರ್ಮದವರನ್ನು ಕೂಡ ನಾನು ಪ್ರೀತಿಸ್ತಿರುವಂಥದ್ದು, ಎಲ್ರಿಗೂ ಗೌರವ ಕೊಡುವಂಥ ಕೆಲಸಗಳನ್ನು ನಾನು ಮಾಡಿಕೊಡ್ತಿದ್ದೇನೆ. ಅದೇ ನಮ್ಮ ನಾರಾಯಣ ಗುರುಗಳ ತತ್ವ ಸಂದೇಶಗಳು ಕೂಡ ಹೌದು. ಅವರು ಸ್ಥಾಪನೆ ಮಾಡಿರುವಂಥ ಒಂದು ಕ್ಷೇತ್ರದಲ್ಲಿ ಸುಮಾರು 27 ವರ್ಷಗಳಿಂದ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿಕೊಂಡು ಬಂದು ನಾರಾಯಣ ಗುರುಗಳ ತತ್ವ ಸಂದೇಶವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಮಾಡಿದಂಥ ಕ್ರಾಂತಿಗಳನ್ನು ಮುಂದುವರಿಸಿಕೊಂಡು ಬಂದವರು ಯಾರು ಅಂತ ಕೇಳಿದರೆ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು. ಅವರ ಗರಡಿಯಲ್ಲಿ ಪಳಗಿದವನಾಗಿ ನಾನು ಆ ನಾರಾಯಣ ಗುರುಗಳ ತತ್ವದಂತೆ ಎಲ್ಲ ಜಾತಿ ಧರ್ಮದವರನ್ನು ಗೌರವಿಸಿ ನಾವೆಲ್ಲರೂ ದೇವರ ಮಕ್ಕಳು ಎನ್ನುವಂತೆ ನಾನು ಈ ರೀತಿಯ ಒಂದು ಜೀವನವನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ಓಕೆ, ಬಂಟ ವರ್ಸಸ್ ಬಿಲ್ಲವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಫೈಟ್ ನಡೀತಾ ಇರುವಂಥದ್ದು ಇಲ್ಲ ಅಂತ ಹೇಳ್ತೀವಿ? ಖಂಡಿತವಾಗ್ಲೂ ನಾನು ಇದನ್ನು ಒಪ್ಪುವುದಿಲ್ಲ. ಯಾಕೆ ಪದ್ಮರಾಜ್ನೊಟ್ಟಿಗೆ ಎಷ್ಟು ಬಂಟರು ಇದ್ದಾರೆ ಅಂತ ಗೊತ್ತಿದೆಯಾ? ಇದಾರಾ? 100ಕ್ಕೆ 100 ಇದ್ದಾರೆ. ಜೀವಕ್ಕೆ ಜೀವ ಕೊಡುವಂಥ ಬಂಟರು ನನ್ನೊಟ್ಟಿಗೆ ಇದ್ದಾರೆ. ಓಕೆ, ಬಿಲ್ಲವರು ಇದ್ದಾರೆ ಹಾಗಾದ್ರೆ? ಬಿಲ್ಲವರು ಕೂಡ ಇದ್ದಾರೆ, ಬಂಟರು ಕೂಡ ಇದ್ದಾರೆ. ಮನುಷ್ಯತ್ವಕ್ಕೆ ಬೆಲೆ ಕೊಡುವವರು ಎಲ್ಲರೂ ಇದ್ದಾರೆ. ಓಕೆ, ಇದು ಉತ್ತರ ಅಂತ ಹೇಳ್ತೀರಿ. ಬಂಟ ವರ್ಸಸ್ ಬಿಲ್ಲವ ಅನ್ನುವಂಥ ಒಂದು ಹೋರಾಟ ನಾನು ಈ ಮಾತನ್ನು ಒಪ್ತಾ ಇಲ್ಲ. ಓಕೆ, ಈ ಕರಾವಳಿ ಭಾಗದಲ್ಲಿ ಅದು ವರ್ಕೌಟ್ ಆಗಲ್ಲ. ನಾನು ವರ್ಕೌಟ್ ಆಗುತ್ತಾ ಇಲ್ಲ. ನಾನು ಈ ಬಂಟ ಮತ್ತು ಬಿಲ್ಲವರ ನಡುವೆ ಇಲ್ಲಿ ಫೈಟ್ ನಡೀತಾ ಇದೆ ಅನ್ನೋದನ್ನು ನಾನು ಒಪ್ತಾ ಇಲ್ಲ. ಓಕೆ ಓಕೆ ಸರಿ, ತಮ್ಮ ಒಂದು ವಿಚಾರಧಾರೆ ಇರುವಂಥದ್ದು ನಾನು ಕೇಳ್ಪಟ್ಟೆ, ಹಲವಾರು ಭಾಷಣಗಳಲ್ಲಿ ಹೇಳ್ತೀರಿ ಸರ್ವಧರ್ಮದ ಸಮನ್ವಯತೆ, ಸರ್ವಧರ್ಮದವರಿಗೋಸ್ಕರ ನಾನು ಬದುಕ್ತಾ ಇರುವಂಥದ್ದು, ಆ ರೀತಿ ನಾವುಗಳು ಬದುಕಬೇಕು ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಂದಾಗ ಕೋಮು ಸೂಕ್ಷ್ಮ ಪ್ರದೇಶ ಜೊತೆಗೆ ಕೋಮು ಸಾಮರಸ್ಯ ಪ್ರದೇಶ ಎರಡು ಕೂಡ ಮಿಕ್ಸಪ್ ಆಗಿರುವಂಥ ಪ್ರದೇಶ. ಈ ಸಂದರ್ಭಗಳಲ್ಲಿ ಈ ಸರ್ವಧರ್ಮ ಸಮನ್ವಯತೆ ಅಂತ ಹೇಳ್ತೀರಿ, ತಾವು ಸರ್ವಧರ್ಮದವರನ್ನ ಇಟ್ಕೊಂಡು ಹೋಗಬೇಕು. ಇಲ್ಲೊಂದು ಕಡೆ ಹಿಂದುತ್ವ ಅನ್ನುವಂತಹ ಒಂದು ತಕ್ಕಡಿ, ಒಂದು ಕಡೆಯಿಂದ ಹಿಂದುತ್ವ ತಕ್ಕಡಿ, ಇನ್ನೊಂದು ಕಡೆ ಸರ್ವಧರ್ಮದ ತಕ್ಕಡಿ ಇರುವಂಥದ್ದು. ಪ್ರತಿ ಬಾರಿ 1991ರಿಂದ ಹಿಂದುತ್ವ ತಕ್ಕಡಿ ಮೇಲೆ ಹೋಗುತ್ತೆ, ಸರ್ವಧರ್ಮದ ತಕ್ಕಡಿ ಕೆಳಗೆ ಬರುತ್ತೆ. ಹಾಗಿದ್ದಾಗ ಈ ಬಾರಿ ಸರ್ವಧರ್ಮದ ತಕ್ಕಡಿ ಇಸ್ ಇಟ್ ವರ್ಕೌಟ್ ಆಗುತ್ತಾ? 91ರಿಂದ ಹಿಂದುತ್ವ ತಕ್ಕಡಿ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರಿ. ಅಲ್ಲಿ ತನಕ ಯಾವ ತಕ್ಕಡಿ ಮೇಲೆ ಹೋಗ್ತಾ ಇತ್ತು? ಸರ್ವಧರ್ಮದ್ದು. ಈ ಜಿಲ್ಲೆಯ ಜನರು ಬುದ್ಧಿವಂತರಿದ್ದಾರೆ, ನೋಡ್ತಾ ಇದ್ದಾರೆ. 1991 ತನಕ 40 ವರ್ಷ ಕಾಂಗ್ರೆಸ್ನ MP ಗಳು ಇಲ್ಲಿದ್ದರು. ಆ ಸಮಯದಲ್ಲಿ ಈ ಸರ್ವಧರ್ಮದ ಒಂದು ನಾವು ಏನು ಹೇಳ್ತೇವೆ ಸಾಮರಸ್ಯದ ಗತವೈಭವ ಅನ್ನುವಂಥದ್ದು ಇಲ್ಲಿ ಇತ್ತು. ಇವತ್ತು ಭಾರತ ದೇಶ ವೈವಿಧ್ಯತೆಯಲ್ಲಿ ಏಕತೆ ಇರುವಂಥದ್ದು, ನಮ್ಮ ವಿಶಿಷ್ಟವಾದ ಸಂಸ್ಕೃತಿ, ಇದಕ್ಕೆ ಜಗತ್ತು ಇವತ್ತು ನಮ್ಮನ್ನು ಗೌರವದಿಂದ ನೋಡುವಂಥದ್ದು. ಅದೇ ರೀತಿ ನಮ್ಮ ತುಳುನಾಡು, ಈ ತುಳುನಾಡಿನ ನಮ್ಮ ಸಂಸ್ಕೃತಿ, ಇಲ್ಲಿಯ ದೈವ ದೇವರುಗಳು, ಇಲ್ಲಿಯ ಆಚಾರ ವಿಚಾರಗಳು, ನಮ್ಮ ಸಂಸ್ಕೃತಿ, ಇದು ಬಹಳಷ್ಟು ನಾವು ಹೆಮ್ಮೆ ಪಟ್ಕೊಳ್ಳುವಂಥದ್ದು. ಇವತ್ತು ಜಗತ್ತು ನಮ್ಮನ್ನು ಗುರುತಿಸಿದೆ, ನಮ್ಮನ್ನು ಬಹಳ ಗೌರವದಿಂದ ಕಾಣ್ತಾ ಇದ್ದರು. ಆದರೆ ಇವತ್ತು ಏನಾಗಿದೆ ಅನ್ನುವಂಥದ್ದು, 1950ರಿಂದ 91 ತನಕ ಸುಮಾರು 41 ವರ್ಷ, 51ರಿಂದ 40 ವರ್ಷಗಳ ತನಕ ಇಲ್ಲಿ ಕಾಂಗ್ರೆಸ್ನ MP ಗಳು ಪ್ರತಿನಿಧಿಸಿದ್ರು ಅಂತ ಮಾತನ್ನು ನಾನು ನಿಮ್ಮ ಹತ್ರ ಹೇಳಿದ್ದೆ. ಆವಾಗ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಯಿತು ಅನ್ನುವಂಥದ್ದು, ಇಲ್ಲಿ ಏರ್ಪೋರ್ಟ್ ಆಯಿತು, ರೈಲ್ವೆ ಸ್ಟೇಷನ್ ಆಯಿತು, ಪೋರ್ಟ್ ಆಯಿತು, KREC ಇಂಜಿನಿಯರಿಂಗ್ ಕಾಲೇಜ್ ಆಯಿತು, MCF ಆಯಿತು, MRPL ಆಯಿತು, ಈ ಪ್ರತಿಯೊಂದು ಕೂಡ ಅಭಿವೃದ್ಧಿ ಕೆಲಸಗಳಾಯಿತು. ಆವಾಗ ನೀವೀಗೇನು ಹೇಳ್ತಾ ಇದ್ದೀರಿ, ಇಲ್ಲಿ ಹಿಂದುತ್ವ ಅನ್ನೋದು ಬಂತು ಅಂತ ಹೇಳ್ತೀರಿ. ಈ ಹಿಂದುತ್ವ ಅನ್ನುವಂಥದ್ದು ಈ ಶಬ್ದವೇ ನಿಜವಾಗೂ ಇಲ್ಲ. ಹಿಂದೂ ಅನ್ನುವಂಥದ್ದು ಇರುವಂಥದ್ದು, ಹಿಂದೂ ಅಂದರೆ ನಾನು ಇವತ್ತು ಪ್ರತಿನಿಧಿಸಿರುವಂಥ ನನ್ನ ಧರ್ಮ, ಆ ಹಿಂದೂ ಧರ್ಮ ಇದೆಲ್ಲ ಅದನ್ನು ನಾನು ಒಪ್ತೇನೆ. ಹಿಂದುತ್ವ ಅನ್ನುವಂಥ ಟರ್ಮನ್ನು ನಾನು ಒಪ್ಪಲಿಕ್ಕೆ ತಯಾರಿಲ್ಲ. ಇದನ್ನು ರಾಜಕೀಯಕ್ಕೋಸ್ಕರ ಈ ಪದವನ್ನು ಬಳಸ್ತಿದ್ದಾರೆ ಅಷ್ಟೇ. ಓಕೆ, ಆ ವಿಚಾರಕ್ಕೆ ಬರ್ತೀನಿ ಸರ್. ಯಾಕಂದರೆ ಸದ್ಯ ತಾವು ಬಹಳಷ್ಟು ಟ್ರೆಂಡಿಂಗಲ್ಲಿ ಇದ್ದೀರಿ, ಅದು ಅಥವಾ ಟ್ರೋಲಲ್ಲಿ ಇದ್ದೀರಿ ಅಂತ ಬಂದಾಗ ಆ ಒಂದು ವಿಚಾರಕ್ಕೋಸ್ಕರ, ಹಿಂದುತ್ವದ ವಿಚಾರಕ್ಕೋಸ್ಕರ ಬರ್ತೀನಿ. ಹಾಗಾದರೆ ಈ ಬಾರಿ ತಾವು ಸರ್ವಧರ್ಮದ ಜನರು ತಮ್ಮ ಕೈಯನ್ನು ಹಿಡಿತಾರೆ ಅಂತ ತಾವು ಕಾನ್ಫಿಡೆಂಟ್ ಆಗಿದ್ದೀರಿ? 100ಕ್ಕೆ 100 ಅಂತ ಹೇಳಿ ಹಲವಾರು ಸರಿ ಹೇಳಿದೆ ಸರ್ ಈಗಲೇ ನಾನು. ಓಕೆ ಓಕೆ, ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿದೆ ಹಾಗಾದ್ರೆ ಪದ್ಮರಾಜ್ ಅವರದ್ದು, ನೋ ಡೌಟ್ ಅಲ್ವಾ? ಯಾಕಂದ್ರೆ ಇಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಹೋಲಿಸಿದಾಗ, ಪ್ರತಿ ಬಾರಿ ಚುನಾವಣೆಯಲ್ಲಿ ಹೋಲಿಸಿದಾಗ, ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡೋಕ್ಕೆ ಹಿಂಜರಿತಾರೆ, ಅಂತಹ ಪರಿಸ್ಥಿತಿ ಇತ್ತು. ಹಾಗಿದ್ದಾಗ ತಾವು ಇಷ್ಟು ಏನು ಧೈರ್ಯದಿಂದ ಹೇಳ್ತೀರಿ ಅಂತ ಬಂದಾಗ ಎಸ್, ಏನೋ ಒಂದು ಹೋಪಲ್ಲಿ ಇದ್ದೀರಿ ಅನ್ನುವಂಥದ್ದು ನಿಮ್ಮ ಒಂದು ವಿಚಾರಧಾರೆಗಳು ಸರ್. ಎನಿವೆ ಸರ್, ಈಗ ಇಲ್ಲಿ ನಡೀತಾ ಇರುವಂತಹ ಚುನಾವಣೆಗಳು ಈ ಬಾರಿ ಅದು ಧರ್ಮದ ಚುನಾವಣೆಯ ಅಥವಾ ಜಾತಿಯ ಚುನಾವಣೆ ಅನ್ನುವಂಥ ಪ್ರಶ್ನೆ. ಈ ಹಿಂದೆ ನಡೆದ ಇದ್ದಂತಹ ಚುನಾವಣೆಗಳು ಧರ್ಮದ ಆಧಾರದ ಮೇಲೆ ನಡೀತಾ ಇದ್ದಂತಹ ಚುನಾವಣೆ, ತಮ್ಗೆ ಗೊತ್ತಿದೆ, ವ್ಯಾಖ್ಯಾನ ಹೇಳಬೇಕಂತಿಲ್ಲ ನಾನೇನು. ಹಾಗಿದ್ದಾಗ ಈ ಬಾರಿ ಧರ್ಮದ ಚುನಾವಣೆಯ ಜಾತಿಯ ಚುನಾವಣೆಯ? ನಾನು ನಿಮ್ಮ ವ್ಯಾಖ್ಯಾನವನ್ನು ಸ್ವಲ್ಪ ಬದಲಾಯಿಸಲು ನಾನು ಇಚ್ಛಿಸ್ತೇನೆ. ಓಕೆ, ಯಾಕೆ ಅಂತ ಹೇಳಿದರೆ ನೀವು ಏನೇ ಹೇಳ್ತಿದ್ದೀರಿ ಅಂದರೆ, ಈ ಹಿಂದೆ
1991ರವರೆಗೆ ಇಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಸಾಧನೆಗಳೇನಿದೆ ಇದನ್ನು ನೋಡ್ತಿರ್ಬೇಕಾದ್ರೆ ಆ ಸಮಯದಲ್ಲೂ ಕೂಡ ಇತ್ತು ಸ್ವಲ್ಪ ಲೈಟ್ ಕಮ್ಮನು ಅಂತಂಡಲ್ಲ ಕಾಂಗ್ರೆಸ್ಸೇ ವಿನ್ ಆಪುನು ಅಂತ. ಅದರ ನಂತರ ಪರಿಸ್ಥಿತಿ ಬದಲಾವಣೆ ಆಯಿತು. ಹೇಗೆ ಬದಲಾವಣೆ ಆಯಿತು ಅಂತ ಹೇಳಿದರೆ ಈ BJP ಅವರಿಗೆ ಗೊತ್ತಾಯಿತು ಇಲ್ಲಿ ನಾವು ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಕೊಂಡು ಹೋದರೆ ಇಲ್ಲಿ ನಮಗೆ ಅಧಿಕಾರ ಪಡೆಯಲು ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಆ ಸಮಯದಲ್ಲಿ ಈ ಹಿಂದುತ್ವ ಅನ್ನೋ ಹಿಂದೂ ಧರ್ಮವನ್ನು ಬೇರೆ ಬೇರೆ ರೀತಿಯ ರಾಜಕಾರಣಗಳಿಗೆ ಬಳಸಿಕೊಂಡು ಅವರ ಒಂದು ಏನು ಹೇಳ್ತೇವೆ ನಾವು ಭಾವನಾತ್ಮಕವಾಗಿ ಅವರಲ್ಲಿ ಆಟವಾಡಿ ಆ ಅಧಿಕಾರಕ್ಕೆ ಬಂದರು. ಪರವಾಗಿಲ್ಲ, ಒಂದು ಸಲ ಬಂದರು. ಅದರ ನಂತರ ಜನರು ಯಾವ ಒಂದು ನಂಬಿಕೆ ಇಟ್ಟು ಇವರನ್ನು ಆರಿಸಿ ಕಳಿಸಿದ್ರು. ಇವತ್ತು 33 ವರ್ಷಗಳಾಯಿತು. ನಾನು ಕಾಂಗ್ರೆಸ್ ಪಕ್ಷದ ಸಾಧನೆ 40 ವರ್ಷಗಳಿದ್ದು ಹೇಳಿದ್ದೇನೆ. ಇಂಥ ಒಂದು ಸಾಧನೆಗಳಾದರೂ ಇವ್ರ ಹತ್ರ ಏನಾದರೂ ಇದೆಯಾ? ಇವರ ಸಾಧನೆ ಏನು ಅಂತ ಹೇಳಿದರೆ ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜದವರ ಬಡವರ ಮಕ್ಕಳನ್ನು ಇಲ್ಲ ಸಲ್ಲದ ಕಾನೂನು ಇದು ಸಂವಿಧಾನ ಬಾಹಿರ ಕೃತ್ಯಗಳಿಗೆ ಪ್ರಚೋದಿಸಿ ಅವರ ಮಕ್ಕಳು ಒಂದು ಒಂದು ಕೇಸ್ಗಳನ್ನು ಹಾಕಿಸಿಕೊಂಡು ಜೈಲಲ್ಲಿ ಕೂರುವಂತಾಗಿದ್ದು, ಅಥವಾ ಅವರು ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗುವಂತಾಗಿದ್ದು, ಕೊಲೆಗೀಡಾಗಿರುವಂಥದ್ದು ಮಾಡಿ ಆ ಮನೆಗಳನ್ನು ಅನಾಥ ಮಾಡಿರುವುದೇ ಇವತ್ತು ಈ BJP ಅವರ ಸಾಧನೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. BJP ಅವರು ಯಾವ ರೀತಿಯ ಚುನಾವಣಾ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಈ ಹಿಂದೆ ಯಾವುದು ಮಾಡಿದ್ದಾರೆ ಅಂತ ಕೂಡ ನಿಮಗೆ ಗೊತ್ತಿದೆ. ಪದ್ಮರಾಜ್ ಯಾವತ್ತೂ ಕೂಡ ಇಂಥ ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿಯುವುದಿಲ್ಲ. ಚುನಾವಣೆ ಎನ್ನುವುದು ಈ ಪ್ರಜಾಪ್ರಭುತ್ವದ ಒಂದು ಹಬ್ಬ. ನಾವು ಬೇರೆ ನಮ್ಮ ಹಬ್ಬಗಳನ್ನು ಯಾವ ರೀತಿ ಅತ್ಯಂತ ಪ್ರೀತಿ ಸಡಗರದಿಂದ ನಾವು ಆಚರಣೆ ಮಾಡ್ತೇವೋ ಅದೇ ರೀತಿ ಈ ಚುನಾವಣೆಯನ್ನು ಕೂಡ ನಾವು ಅದೇ ರೀತಿ ಸಂಭ್ರಮಿಸಬೇಕು ಅನ್ನುವಂಥ ಮಾತನ್ನು ನಾನು ಜನರಲ್ಲಿ ಹೇಳ್ತಾ ಇದ್ದೇನೆ. ಇದು ಹಾಗಾದ್ರೆ ಜಾತಿಯ ಚುನಾವಣೆ ಅಥವಾ ಧರ್ಮದ ಚುನಾವಣೆ ಅಲ್ವೇ ಅಲ್ಲ ಅಂತ ಹೇಳ್ತೀರಿ? ಖಂಡಿತ ಅಲ್ಲ. ನಾವು ಏನು ಸಾಧನೆಗಳೇನಿದೆ ಈ ಒಂದು ಸದೃಢ ಜಿಲ್ಲೆಯನ್ನು ನಾವು ಕಟ್ಟಬೇಕು ಅಂತಾದರೆ ನಾವು ಏನು ಮಾಡಿದ್ದೇವೆ, ಇನ್ನು ಮುಂದಕ್ಕೆ ಏನು ಮಾಡಬೇಕು, ನಮ್ಮ ಅಭಿವೃದ್ಧಿಯ ವಿಚಾರಗಳನ್ನು ನಾವು ಹೇಳ್ತಾ ಹೋಗುವ, ಜನಗಳ ಮುಂದೆ ಹೋಗುವ. ಈ ಹಿಂದೆ ಅವರು ಮಾಡಿರ್ಬೋದು, ಜನಗಳ ತಪ್ಪಿನ ಬಗ್ಗೆ ಇವತ್ತು ಅವರಿಗೆ ಅರಿವಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಬಡವರ ಪರವಾಗಿ ಯಾವ ರೀತಿ ಸೇವೆ ಮಾಡಿದೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತುಂಟು. ಅಭಿವೃದ್ಧಿ ವಿಚಾರಗಳನ್ನು ಹೇಳಬೇಕಂತಂದ್ರೆ ನಾನು ಹಿಂದೆ ಹೇಳಿದೆ, ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಚುನಾವಣೆಯ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸುತ್ತೆ. ಅದರಲ್ಲಿ ಒಂದು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಆ ಗ್ಯಾರಂಟಿಗಳನ್ನು ಕೊಡುವಾಗ ವಿರೋಧ ಪಕ್ಷದವರು ಹೇಳಿದರು ಇದೆಲ್ಲ ಬೋಗಸ್, ಇದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಇದನ್ನೇನಾದರೂ ಅನುಷ್ಠಾನ ಮಾಡಿದರೆ ಈ ಸರ್ಕಾರ ದಿವಾಳಿಯಾಗಿ ಹೋಗುತ್ತೆ, ಅವರು ಏನು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಹರಿದು ಬಿಸಾಡಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಅದು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಆದರೆ ನಮ್ಮ ರಾಷ್ಟ್ರ ನಾಯಕರು, ನಮ್ಮ ರಾಜ್ಯದ ನಾಯಕರು ಈ ಒಂದು ನಾವು ಏನು ಕೊಟ್ಟಿರುವಂಥ ಗ್ಯಾರಂಟಿಗಳು ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಅದನ್ನು ನಾವು ಅನುಷ್ಠಾನಗೊಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ನಿಮಗೆ ಗೊತ್ತಿದೆ, ಸರ್ಕಾರ ಬಂದು ಸುಮಾರು 10 ತಿಂಗಳು 11 ತಿಂಗಳು ಆಗ್ತಾ ಬಂತು. ಆದರೆ 3-4 ತಿಂಗಳಲ್ಲೇ ಈ ಎಲ್ಲ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದಂತಹ ಒಂದು ಪಕ್ಷ, ನುಡಿದಂತೆ ನಡೆಯುವ ಪಕ್ಷ ಅದು ಯಾವುದು ಅಂತ ಕೇಳಿದರೆ ಕಾಂಗ್ರೆಸ್ ಪಕ್ಷ ಅಂತ ಇವತ್ತು ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಯಾಕೆ ಅಂತ ಹೇಳಿದರೆ ಇವತ್ತೊಂದು ನಾವು ನೋಡ್ತೇವೆ, ನಾವು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳನ್ನು ನೋಡ್ತೇವೆ. ಒಂದು ಸಂಸಾರವನ್ನು ನಿಭಾಯಿಸಬೇಕಾದ್ರೆ ಯಾವ ರೀತಿ ಅವರು ಕಷ್ಟಪಡ್ತಾ ಇದ್ರು ಅನ್ನುವಂಥದ್ದು. ಬೆಲೆಗಳು ಗಗನಕ್ಕೇರಿದೆ. ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ 2 ಮಕ್ಕಳು ಅಥವಾ ತಂದೆ ತಾಯಿಯಂದಿರಿದ್ದರೆ ಆ ಮನೆಯಲ್ಲಿ ಒಂದಿಬ್ಬರು ದುಡಿದು ಬರ್ತಾರೆ. ಆ ಮನೆಯಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಇನ್ನು ಅನಾರೋಗ್ಯಕ್ಕೆ ತುತ್ತಾದಾಗ ಅವರಿಗೆ ಬೇಕಾದಂಥ ಔಷಧೋಪಚಾರಗಳನ್ನು ಮಾಡಬೇಕು, ಈ ಬೆಲೆ ಏರಿಕೆಯನ್ನು ನಿಭಾಯಿಸಬೇಕು. ಇದು ಖಂಡಿತವಾಗಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದು ಗೃಹಿಣಿ ಗಂಡ ಮನೆಯಿಂದ ದುಡ್ದು ಹೊರಗಡೆ ಬರಬೇಕಾದ್ರೆ ಗೃಹಿಣಿ ಹೇಳ್ತಾಳೆ, ಮಗನಿಗೆ ಒಂದು ಪುಸ್ತಕ ಬೇಕು, ಒಂದು ಪೆನ್ನು ಬೇಕು, 200 ರೂಪಾಯಿ ಕೊಡಿ ಅಂತ ಹೇಳಿದರೆ ಗಂಡನಿಗೆ ಪಾಪ ಕೊಡಲಿಕ್ಕೆ ಮನಸ್ಸಿದೆ, ಅವ್ರದ್ದು ಕರ್ತವ್ಯವೂ ಕೂಡ, ಆದರೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಮಯದಲ್ಲಿ ಆ ಹೆಂಡತಿಗೆ ಬೇಸರ ಆಗುತ್ತೆ, ಆ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ ಉಂಟಾಗುತ್ತೆ, ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಬರುವುದಿಲ್ಲ ಅಲ್ಲಿ. ಅಂಥ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಗ್ಯಾರಂಟಿಯನ್ನು ಕೊಡ್ತು, ಆ ಪ್ರಕಾರ ಅದನ್ನು ಅನುಷ್ಠಾನ ಕೂಡ ಮಾಡ್ತು. ಇವತ್ತು ಪ್ರತಿಯೊಂದು ಮನೆಯ ಗೃಹಿಣಿಯ ಮುಖದಲ್ಲಿ ಒಂದು ನಗು ಇದೆ. ಯಾಕೆ ಅಂತ ಹೇಳಿದರೆ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಪ್ರತಿಯೊಂದು ಮನೆಗೆ ಸುಮಾರು 5,000-6 ಸಾವಿರ ರೂಪಾಯಿ ತನಕ ಬರ್ತಾ ಇದೆ. ಇದರಿಂದ ಇವತ್ತು ಆ ಗೃಹಿಣಿಯ ಒಂದು ಶಕ್ತಿ
ಯಾವ ರೀತಿ ಬೆಳೆದಿದೆ ಅಂತ ಹೇಳಿದರೆ, ಆ ಮನೆಗೆ ಬೇಕಾಗುವಂತಹ ಏನು ಆ ಮಕ್ಕಳಿಗೇನಾದರೂ ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಅಥವಾ ಮದ್ದು ಔಷಧಗಳನ್ನು ತರುವಂಥದ್ದು ತಾನು ಸಿಗುವಂಥ ಈ ದುಡ್ಡಲ್ಲೇ ಮಾಡುವಂಥದ್ದು, ಕೆಲವು ವಸ್ತುಗಳನ್ನು ತಾನೇ ಹೋಗಿ ತರುವಂಥ ಶಕ್ತಿ ಆ ಮಹಿಳೆಗೆ ಬಂದಿದೆ. ಅದರ ಒಟ್ಟಿಗೆ ಆ ಗಂಡ ಕಷ್ಟದಲ್ಲಿ ಬರುವಾಗ ಬೇರೆ ಬೇರೆ ಖರ್ಚು ವೆಚ್ಚಗಳನ್ನು ಇರುತ್ತೆ. ಅದನ್ನು ನಿಭಾಯಿಸಲಿಕ್ಕೆ ಒಂದು 500 ರೂಪಾಯಿ ಅದರ ಗಂಡನಿಗೆ ಕೊಟ್ಟು ಆ ಮನೆಯ ಸಂಬಂಧಗಳು ಅನ್ಯೋನ್ಯವಾಗ್ತಿರುವಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ಧ್ಯೇಯ. ಇದು ಇವತ್ತು ಆಗ್ತಾ ಇದೆ. ಇದು ಕೊಡ್ತಾ ಇರುವುದು ಕೇವಲ ಕಾಂಗ್ರೆಸ್ ಪಕ್ಷದವರಿಗಲ್ಲ. ಇದು ಇಲ್ಲಿ ಪಕ್ಷ ಭೇದ ಇಲ್ಲ, ಜಾತಿ ಮತ ಭೇದ ಇಲ್ಲ, ಎಲ್ರಿಗೂ ಕೂಡ ಇದು ಸಿಗ್ತಾ ಇದೆ. ಓಕೆ ಓಕೆ ಸರ್, ಈಗ ತಾವು ಹೇಳಿದ್ದು ತುಂಬಾ ಚೆನ್ನಾಗಿದೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಚೆನ್ನಾಗಿದೆ ಅನ್ನೋದಲ್ಲ, ನಿಮ್ಮ ಮಾತನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿದೆ ಯಾಕೆ ಬರ್ತೇನೆ ಸರ್, ಲೆಟ್ ಮಿ ಕಂಪ್ಲೀಟ್. ಚೆನ್ನಾಗಿದೆ ಯಾಕಂತ ಬಂದಾಗ ನೀವು ಹೇಳಿದ್ದು ಸತ್ಯ ಇಲ್ಲ ಅಂತ ನಾನು ಹೇಳಲ್ಲ, ಚೆನ್ನಾಗಿದೆ ಕೇಳೋದಕ್ಕೂ ಕೂಡ. ಆದ್ರೆ ಇದು ಕರಾವಳಿ ಭಾಗದಲ್ಲಿ ವರ್ಕೌಟ್ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ. ಯಾಕಂದ್ರೆ ಈ ಒಂದು ಉಚಿತ ಯೋಜನೆಗಳಿಗೆ ಈ ಭಾಗದ ಜನರು ಮನಸ್ಸೊತ್ತಿದ್ದು ಬಹಳಷ್ಟು ಕಡಿಮೆ ಅಂತ ಹೇಳ್ತಾರೆ. ಆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನರು ನೋಡಿದ್ದಾರೆ ಅಂತ ಹೇಳ್ತಾರೆ. ನಾಯಕರುಗಳು ನೋಡಿದಿರಾ, ಫೀಲ್ಡಿಗೆ ಹೋಗಿ ನೋಡಿದಿರಾ ಫಲಾನುಭವಿಗಳು? ಹೇಳ್ತೇನೆ ಸರ್, ಕೇಳಿ ಸರ್. ಎಸ್ ಸರ್. ನಾಯಕರುಗಳು ಅಂತ ಹೇಳ್ತಾರೆ, ಶ್ರೀಮಂತ ವರ್ಗದವರು ಅಂತ ಹೇಳ್ತಾರೆ. ಅವರಿಗೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ ಸ್ವಾಮಿ. ಈ ಮನೆಯಲ್ಲಿ ಯಾವ ರೀತಿಯಲ್ಲಿ ಕಷ್ಟ ಪಡ್ತಾ ಇದ್ದಾರಲ್ಲ ಆ ಕುಟುಂಬಗಳಿಗೆ ಖಂಡಿತವಾಗ್ಲೂ ಇದರ ಏನು ಪ್ರಯೋಜನ ಅವರು ಪಡ್ತಾ ಇದ್ದಾರೆ ಅದರ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ಲ? ನೀವು ಅಷ್ಟು ಒಂದು ಇದರಲ್ಲಿ ಹೇಳುವಂಥದ್ದು, ನೀವು ಕೇಳಲಿಕ್ಕೆ ಚಂದ ಇದೆ ಅಂತ ಹೇಳುವಂಥದ್ದು ಮಾತನ್ನು ನಾನು ಯಾವತ್ತೂ ಕೂಡ ಈ ಭಾಗದಲ್ಲಿ ಪಾಯಿಂಟ್ ಆಫ್ ವ್ಯೂ ಇಲ್ಲ. ಖಂಡಿತವಾಗ್ಲು ಬಡವರ ನೋವು ಏನು ಅಂತದ್ದು ಒಂದು ಅತ್ಯಂತ ಬಡ ಕುಟುಂಬದಲ್ಲಿ ಬಂದಿರುವಂತ ಪದ್ಮರಾಜ್ಗೆ ಅರಿವಿದೆ. ನಾನು ಕೂಡ ಒಂದು ಬಡ ಕುಟುಂಬದಲ್ಲಿ ಬಂದವನು. ನಾನು ಶಾಲೆಗೆ ಹೋಗಬೇಕಾದ್ರೆ 8 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ 1ನೇ ಕ್ಲಾಸಿಂದ 10ನೇ ತರಗತಿ ತನಕ ನಾನು ನಡೆದುಕೊಂಡು ಹೋಗಿ ಬರ್ತಾ ಇದ್ದವನು. ಬಸ್ಸಿಗೆ 10 ಪೈಸೆ ಕೊಡಲಿಕ್ಕೆ ಇರ್ತಿರ್ಲಿಲ್ಲ. ನಾವು ಬಾಡಿಗೆ ಮನೆಯಲ್ಲಿದ್ದವರು. ಕಷ್ಟ ಎನ್ನುವುದು ನನಗೆ ತುಂಬ ಒಳ್ಳೆ ಗೊತ್ತಿದೆ. ಅದರಿಂದ ಇದರ ಪ್ರಯೋಜನ ಸಿಗುವಾಗ ಮನೆಯಲ್ಲಿ ಏನು ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ನನಗೆ ಅರಿವಿದೆ. ಓಕೆ ಓಕೆ ಹಾಗಿದ್ದಾಗ ನೋಡಿದ್ದೀರಿ, ಫಲಾನುಭವಿಗಳನ್ನು ನೋಡಿ ಮಾತಾಡಿದ್ದೀರಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಬಿಲೋ ಪೋವರ್ಟಿ ಲೈನ್ ಭಾಳಷ್ಟು ಜನ ಇದ್ದಾರೆ ಬಡತನದಿಂದ. ಅವರಿಗೆ ತಮ್ಮ ಉಚಿತ ಯೋಜನೆಗಳು ಹೆಲ್ಪ್ ಆಗಿದೆ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾ ಇದೆ. ಓಕೆ ಎಸ್ ಸರ್. ತಾವು ಮಾತಾಡಿದಾಗ ತಮ್ಮ ಒಂದು ಬಡತನ ಅಥವಾ ಜೀವನದ ಬಗ್ಗೆ ಹೇಳಿದ್ರಿ. ಆ ಒಂದು ವಿಚಾರದ ಬಗ್ಗೆ ನಾನು ಕೇಳಬೇಕು ಸರ್. ಯಾಕಂತ ಬಂದಾಗ ಪದ್ಮರಾಜ್ ಅವರು ಈಗ ಗೊತ್ತಾಗಿದೆ MP ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದಿಂದ. ಆದರೆ ಪದ್ಮರಾಜ್ ಯಾರು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈಗಲೂ ಕೂಡ. ಆದರೆ ತಮ್ಗಳಿಗೆ ಕೂಡ ತಾವು ಹೇಳ್ತೀರಿ ಬಡತನ ಇತ್ತು, ಕಷ್ಟ ಇತ್ತು, ಹಾಗಾಗಿ ನಮ್ಗಳಿಗೆ ಗೊತ್ತಿದೆ ಅನ್ನುವಂಥದ್ದು. ಏನು ಸರ್ ತಮ್ಮ ಬಗ್ಗೆ ಕೂಡ ಸಣ್ಣ ಪರಿಚಯ ನಮ್ಮ ಜನರಿಗೆ ಏನು ಹೇಳ್ತೀರಿ? ಬಹುಶಃ ಇವತ್ತು ಪದ್ಮರಾಜ್ ಯಾರು ಅಂತ ಸಾಧಾರಣ ಜಿಲ್ಲೆಯ ಜನರಿಗೆ ಗೊತ್ತಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದು ಯಾಕೆ ಅಂತ ಕೇಳಿದರೆ, ನಾನು ಮಂಗಳೂರಿನಲ್ಲಿ ಬಂದು 1992ರಲ್ಲಿ ನಾನು ಇಲ್ಲಿ ಕಾನೂನು ಪದವಿ ಪಡ್ಕೊಳ್ಳಿಕ್ಕೆ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಂಡೆ. ನಂತರ ನಾನು LLB ಪದವಿಯನ್ನು ಇಲ್ಲಿ ಯಶಸ್ವಿಯಾಗಿ ಮುಗಿಸಿದೆ. 95ರಿಂದ ನಾನು ವಕೀಲ ವೃತ್ತಿಯನ್ನು ಇಲ್ಲೇ ಆರಂಭಿಸಿದೆ. ನನ್ನ ರಾಜಕೀಯ ಗುರುಗಳು ಇವತ್ತು ಜನಾರ್ದನ್ ಪೂಜಾರಿ ಅವರ ಕಚೇರಿಯಲ್ಲಿ ಆರಂಭ ಮಾಡಿದೆ. ಅದರಿಂದ 1900 ಈ ಹಿಂದೆ ಹೇಳಿದಾಗೆ 96ರಿಂದ 97ರಲ್ಲಿ ಈ ಒಂದು ಕುದ್ರೋಳಿ ಗೋಕರ್ಣತ ಕ್ಷೇತ್ರ ಟ್ರಸ್ಟಿಯಾಗಿ ಈಗ ಕೋಶಾಧಿಕಾರಿಯಾಗಿ ಸುಮಾರು 27 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇನೆ. ಆ ಹಿಂದಿನ ನನ್ನ ಜೀವನ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಹುಟ್ಟಿದವನು, ಅಲ್ಲಿ ಬೆಳೆದು ಬಂದಂಥವ್ರು. ನಮ್ಮ ತಂದೆ ತಾಯಿಯಂದಿರಿಗೆ 3 ಮಕ್ಕಳು. ನಾನು, ನನ್ನ ಅಣ್ಣ ಒಬ್ಬ ಇದ್ದಾನೆ ಪುರುಷೋತ್ತಮ್ ಅಂತ, ಡಾಕ್ಟರ್ ಪುರುಷೋತ್ತಮ್ ಅಂತ ಕಾರ್ಡಿಯಾಲಜಿಸ್ಟ್ ಆಗಿದ್ದಾನೆ. ನನ್ನ ತಂಗಿ ಇದ್ದಾರೆ. ನಮಗೆ ನಮ್ಮ ತಂದೆ ತಾಯಿಯವರು ಕೊಟ್ಟಿರುವಂಥದ್ದು ಏನು ಅಂತ ಕೇಳಿದರೆ, ಯಾವುದು ಆಸ್ತಿಗಳನ್ನು ಅವ್ರು ಮಾಡಿ ಕೊಟ್ಟಿಲ್ಲ. ನಮಗೆ ಅವರು ಕೊಟ್ಟಿರುವಂಥದ್ದು ವಿದ್ಯಾಭ್ಯಾಸ. ಇದೇ ಅವ್ರು ನಮಗೆ ಕೊಟ್ಟಿರುವಂಥ ದೊಡ್ಡ ಆಸ್ತಿ, ಮತ್ತೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕಲಿತುಕೊಂಡು ನಾವು ಮುಂದೆ ಬಂದಂಥವ್ರು. ಓಕೆ, ಬಡತನ ಏನು ಅಂತದ್ದು ಗೊತ್ತಿದೆ, ಕಷ್ಟ ಏನು ಅಂತದ್ದು ಗೊತ್ತಿದೆ. ಹಾಗಿದ್ದಾಗ ಒಂದು ಅವಕಾಶವನ್ನು ಕೊಟ್ಟರೆ ಜನರು ಕೂಡ ಜನರ ಕಷ್ಟವು ಕೂಡ ಅರಿತುಕೊಳ್ತೀರಿ ಅನ್ನೋದು ತಮ್ಮ ಒಂದು ಮಾತುಗಳು. ಸರ್, ಅದನ್ನು ನಾನು ಹೇಳಿದಲ್ಲ, ನೀವು ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆ ಮನೆಯ ಗೃಹಿಣಿಯರಲ್ಲಿ ಯಾವ ರೀತಿಯ ಸಂತಸ ಇರ್ಬೋದು, ನಾನೇ ಅದನ್ನು ಫೀಲ್ ಮಾಡ್ತಾ ಇದ್ದೇನೆ. ಓಕೆ, ಗೊತ್ತಾಯ್ತಲ್ಲ? ನನಗೆ ಗೊತ್ತಿದೆ ಬಡತನ ಅಂದ್ರೆ. ನಾನು ಹೇಳಿದೆಲ್ಲ, ನಾವು ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ನಮಗೆ 4 ಕಿಲೋಮೀಟರ್ ಹೋಗ್ಲಿಕ್ಕೆ ಬಸ್ಸಿಗೆ ಎಷ್ಟು ಪೈಸೆ ಇತ್ತು ಅಂದ್ರೆ 10 ಪೈಸೆ ಇದ್ದದ್ದು. ನಮಗೆ 10 ಪೈಸೆ ಕೊಡ್ಲಿಕ್ಕೂ ಕೂಡ ಆ ಸಮಯದಲ್ಲಿ ನಮ್ಮ ತಂದೆ ತಾಯಿದ್ರಿಗೆ ಆಗ್ತಾ ಇರಲಿಲ್ಲ. ಅರ್ಥ ಆಯ್ತಲ್ಲ? ಸರಿ. ಅದರಿಂದ ನಾನು ಹೇಳ್ತಾ ಇದ್ದೇನೆ. ಓಕೆ, ಕಡು ಬಡತನದ ಜೀವನವನ್ನು ನೋಡಿದ್ದೀರಿ. ಹಾಗಿದ್ದಾಗ ತಾವು ಕಡು ಬಡತನದಲ್ಲಿರುವಂತೆ ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ಕೂಡ ಮಾಡಿದ್ದೀರಿ ಗುರು ಬೆಳದಿಂಗಳು ಅನ್ನುವಂತಹ ತಮ್ಮ ಒಂದು ಟ್ರಸ್ಟ್ನ ಮುಖಾಂತರ.
ಹಾಗಿದ್ದಾಗ ಗುರು ಬೆಳದಿಂಗಳು ಅನ್ನುವಂಥ ಟ್ರಸ್ಟ್ ಏನಿದೆ ನೋಡಿ, ಬಹಳಷ್ಟು ಕೆಲಸಗಳನ್ನು ಮಾಡಿದೆ. ನನಗೂ ಕೂಡ ಆವಾಗಲೇ ತಾವು ಪರಿಚಯ ಆಗಿರುವಂಥದ್ದು. ಆ ಸಂದರ್ಭಗಳಲ್ಲಿ ಬಹಳಷ್ಟು ಜನರು ಅದರಿಂದ ಫಲಾನುಭವಿಗಳಾಗಿದ್ದವರು, ಕೊರೋನಾ ಸಂದರ್ಭಗಳಲ್ಲಿ ಅದರಿಂದ ಸಹಾಯ ಹಸ್ತವನ್ನು ಪಡೆದುಕೊಂಡವರು ಬಹಳಷ್ಟು ಜನರು ಹೇಳ್ತಾರೆ. ಈಗಲೂ ಕೂಡ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಪ್ರಶಂಸಿಸ್ತಾರೆ. ಬಹಳಷ್ಟು ಜನರ ಮಾತುಗಳನ್ನು ತಾವು ಈಗಲೂ ಕೂಡ ಕೇಳಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗ್ತಾ ಇದೆ ಒಂದು ವಿಚಾರ ಏನಂತ ಹೇಳಿದ್ರೆ, ಪದ್ಮರಾಜ್ ರಾಮಯ್ಯರವರಿಗೆ ಶುಭವಾಗಲಿ, ಬ್ರಿಜೇಶ್ ಚೌಟರಿಗೆ ಗೆಲುವಾಗಲಿ ಅನ್ನುವಂತಹ ಒಂದು ಟ್ರೆಂಡ್ ನಡೀತಾ ಇರುವಂತಹ ಒಂದು ಪೋಸ್ಟರ್ಗಳು ಹರಿದಾಡ್ತಾ ಇದೆ. ಏನ್ ಹೇಳ್ತೀರಿ ಸರ್? ತಮ್ಮನ್ನ ಯಾರು ಇಲ್ಲಿ ದ್ವೇಷಿಸ್ತಾ ಇಲ್ಲ, ತಾವುಗಳು ಚೆನ್ನಾಗಿದ್ದೀರಿ, ಒಳ್ಳೆಯವರಿದ್ದೀರಿ, ಶುಭವಾಗ್ಬೇಕು ತಮ್ಗೆ, ಆದ್ರೆ ಗೆಲುವು ಮಾತ್ರ ಅವರಿಗೆ ಇರಲಿ ಅನ್ನುವಂಥದ್ದು. ನನಗೆ ಏನು ಟ್ರೆಂಡ್ ಬಗ್ಗೆ ಅರಿವಿದೆ ಅಂತ ಹೇಳಿದೆ, ಬ್ರಜೇಶ್ ಚೌಟರ್ ಅವರಿಗೆ ಶುಭವಾಗ್ಲಿ, ಪದ್ಮರಾಜ್ರವರಿಗೆ ಗೆಲುವಾಗ್ಲಿ ಅನ್ನುವಂಥ ಟ್ರೆಂಡ್ ಅನ್ನು ನಾನು ಕೇಳಿ ತಿಳ್ಕೊಳ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಟ್ರೆಂಡ್ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ಆದರೆ ಎದುರಾಳಿ ಅಭ್ಯರ್ಥಿಗಳನ್ನ ಬಹುಶಃ ಒಂದು ಹಂತದಲ್ಲಿ ನೋಡಿದಾಗ ತಮಗೂ ಕೂಡ ಶುಭವಾಗ್ಲಿ ಹೇಳುವಂತಹ ಮನಸ್ಥಿತಿಯಲ್ಲಿ ತಾವು ಇದ್ದೀರಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಜಿಲ್ಲೆಯ ಜನರಲ್ಲಿ ತಾವು ಒಳ್ಳೆಯ ಜನರು ಅಥವಾ ಒಳ್ಳೆಯ ವ್ಯಕ್ತಿ ಅನ್ನುವಂಥದ್ದು ಮನಸ್ಥಿತಿ ಬಂದಿದೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಏನು ಹೇಳ್ತೀರಿ? ಅಂದರೆ ಬಹಳಷ್ಟು ವಿಚಾರಗಳಲ್ಲಿ ನೇರವಾಗಿ ಈ ಹಿಂದೆ ನಡೀತಾ ಇದ್ದಂತಹ ರಾಜಕೀಯ ಕೆಸರ ಚಟಗಳು ಈ ಭಾಗದಲ್ಲಿ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಬಹಳಷ್ಟು ಭಯ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಬರುತ್ತೆ. ಕೆಸರಾಟ ಇಲ್ಲ ಅಂತ ನಾನು ಹೇಳೋದಿಲ್ಲ. ಪದ್ಮರಾಜ್ ಇಂಥ ಕೀಳು ಮಟ್ಟದ ರಾಜಕೀಯ ಯಾವತ್ತೂ ಮಾಡಲಿಲ್ಲ, ಮುಂದೆಯೂ ಮಾಡೋದಿಲ್ಲ. ಅಷ್ಟನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ ಪದ್ಮರಾಜ್ ಅವರೇ, ಸದ್ಯ ಈಗ ಬಹಳಷ್ಟು ಟ್ರೆಂಡ್ ಆಗ್ತಾ ಇರುವಂಥದ್ದು, ಜೊತೆಗೆ ಪದ್ಮರಾಜ್ ಅವರು ಒಳ್ಳೆಯ ವ್ಯಕ್ತಿ, ಆದ್ರೆ ಒಂದು ವಿಚಾರದಲ್ಲಿ ತಾವು ಬಹಳಷ್ಟು ಟ್ರೋಲ್ ಆಗ್ತಾ ಇದ್ದೀರಿ ಅಲ್ವಾ? ಹೇಳಿ. ತಮ್ಮ ಒಂದು ಭಾಷಣ ಏನು ಹಿಂದುತ್ವದ ಭದ್ರಕೋಟೆಯ ವಿಚಾರವಾಗಿ ಮಾಡಿರುವಂತ ಒಂದು ಭಾಷಣ, ಏನ್ ಹೇಳ್ತೀರಾ ಸರ್? ಸರ್, ನೀವು ಆ ಭಾಷಣವನ್ನು ಪೂರ್ತಿ ಕೇಳಿದ್ದೀರಾ? ಯಾರಿಗೆ ಸೋಲಿನ ಭೀತಿ ಉಂಟಾಗುತ್ತೆ ಆವಾಗ ಇಂಥ ವಿಚಾರಗಳನ್ನು ಕೇವಲ ಒಂದು ವರ್ಡನ್ನು ಇಟ್ಕೊಂಡು ಇವರು ಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ. ಇದಕ್ಕೆಲ್ಲ ಈಗ ನಾವು ಮಾತನಾಡಬೇಕಾದ್ರೆ ಮನುಷ್ಯ ಯಾವತ್ತೂ ಪರಿಪೂರ್ಣರಲ್ಲ. ನಾನು ಅಲ್ಲಿ ಬಳಸಬೇಕಾದಂಥ ಪದ ಯಾವುದಿತ್ತು ಅಂದರೆ, ಇದು BJPಯ ಭದ್ರಕೋಟೆ ಅಲ್ಲ ಅನ್ನುವಂಥದ್ದು. ಹಿಂದುತ್ವ ನನಗೆ ಫಸ್ಟ್ ಆಫ್ ಆಲ್, ನಾನು ಹಿಂದುತ್ವದ ಬಗ್ಗೆ ನಾನು ಮಾತನಾಡೋದಿಲ್ಲ. ನಾನು ಹೇಳುವಂಥ ಹಿಂದೂಗಳ ಬಗ್ಗೆ ನಾನು ಮಾತಾಡ್ತೇನೆ. ಹಿಂದೂ ಒಂದು ಅದ್ಭುತ ಜ್ಞಾನವನ್ನು ಇಟ್ಟಿರುವಂಥ ಹಿಂದೂ ಧರ್ಮ ಅಂತ ಹೇಳಿದರೆ ನಾವು ಜ್ಞಾನ ಅಂತ ಹೇಳ್ತೇವೆ. ನಾನು ಆ ಧರ್ಮದಲ್ಲಿ ಹುಟ್ಟಿದವನು. ಪದ್ಮರಾಜ್ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರವಾದಂಥ ಗೋಕರ್ಣನಾಥ ಕ್ಷೇತ್ರದಲ್ಲಿ ಸುಮಾರು 27 ವರ್ಷಗಳಿಂದ ಒಂದು ಟ್ರಸ್ಟಿಯಾಗಿ, ಕೋಶಾಧಿಕಾರಿಯಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾನೆ. ಖಾಲಿ ಕೆಲಸ ಮಾಡಿಕೊಂಡು ಬರೋದಲ್ಲ, ಈ ಹಿಂದೂ ಧರ್ಮದ ನಾವು ಏನು ಹೇಳ್ತೇವೆ, ಈ ಸಂಕಷ್ಟದಲ್ಲಿರುವಂಥ ಜನರ ಕಣ್ಣೊರೆಸುವಂಥ ಕೆಲಸ, ಇದಕ್ಕಿಂತ ದೊಡ್ಡ ಹಿಂದೂ ಯಾವುದಿದೆ ಸ್ವಾಮಿ? ಇದನ್ನು ಆ ಪರಮಾತ್ಮ ನನ್ನಿಂದ ಮಾಡಿಸ್ತಿದ್ದಾರೆ. ಅದರೊಟ್ಟಿಗೆ ಈ ಜಿಲ್ಲೆಯಲ್ಲಿ ಆಗ್ಬೋದು, ಪರ ಜಿಲ್ಲೆಗಳಲ್ಲಿ ಆಗಿರ್ಬೋದು, ಧಾರ್ಮಿಕ ಕೆಲಸ ಕಾರ್ಯಗಳಾಗಬೇಕಾದ್ರೆ ಪದ್ಮರಾಜನ ಗುರುಸಿ ಅಲ್ಲಿ ಕರೀತಾರೆ, ಅವರಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ತಾರೆ. ಇದು ನನ್ನ ಪವಿತ್ರವಾದ ಹಿಂದೂ ಧರ್ಮದಿಂದ. ಹಿಂದೂ ವಿರೋಧಿಯ ತಾವು? ಸರ್, ನಾನು ಹೇಳ್ತೇನಲ್ಲ, ಪದ್ಮರಾಜ್ ಏನು ಹಿಂದೂ ಧರ್ಮದಲ್ಲಿ ಹುಟ್ಟಿ ಏನೆಲ್ಲ ಕೆಲಸ ಮಾಡಿದ್ದಾನೆ ಅನ್ನುವಂಥದ್ದು, ಹಾಗೆ ಬೇರೆಯವರು ಹಿಂದುತ್ವ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕಂಪೇರ್ ಮಾಡಿ ಜನಗಳು ನೋಡ್ತಾರೆ ಸ್ವಾಮಿ. ಜನರು ಎಲ್ಲರೂ ಬುದ್ಧಿವಂತರಿದ್ದಾರೆ. ಇಂಥ ಕೆಲವೊಮ್ಮೆ ಈ ಅಪಪ್ರಚಾರದ ಆಟಗಳು ಸ್ವಲ್ಪ ಸಮಯ ನಡೆಯುವುದಿಲ್ಲ ಅಂತ ಹೇಳಿದೆ, ಆದರೆ ಎಲ್ಲದಕ್ಕೊಂದು ಕೊನೆ ಅನ್ನುವಂಥದ್ದು ಇದೆ. ಆ ಕೊನೆ ಈ ಬಾರಿ ಆಗುತ್ತೆ. ಇಲ್ಲಿ ಸರ್, ಪದ್ಮರಾಜ್ ಅವರಿಗೆ ಪ್ರಮುಖವಾಗಿರುವಂತಹ ಅಸ್ತ್ರ ಯಾರಾಗ್ತಾರೆ ಇಲ್ಲಿ? ಬಿಲ್ಲವ ಸಮುದಾಯ ಅಥವಾ ಅಲ್ಪಸಂಖ್ಯಾತರ ಸಮುದಾಯಗಳು ಪ್ರಮುಖವಾಗಿರುವಂತಹ ವೋಟ್ ಬ್ಯಾಂಕ್ ಆಗಿರ್ತಾರೆ ಪದ್ಮರಾಜ್ ಅವರಿಗೆ. ಇದೇ ಪ್ಲಸ್ ಆಗಿರುತ್ತೆ. ಹಾಗಿದ್ದಾಗ ತಾವುಗಳು ನಾವು 1 ಲಕ್ಷ ಲೀಡಲ್ಲಿ ಗೆಲ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೀರಾ ಹೇಗೆ? ನೋಡಿ ಪದ್ಮರಾಜ್, ನಾನು ಹೇಳಿದ್ದೆ, ನಾನು ಯಾವುದೇ ಜಾತಿ ಧರ್ಮವನ್ನು ಇಟ್ಕೊಂಡು ನಾನು ಹೋಗುದಿಲ್ಲ. ಪದ್ಮರಾಜ್ ಏನು ನಾನು ಮಾಡಿದಂಥ ಕೆಲಸ, ಇವತ್ತು ಜನಗಳು ನನ್ನ ಹತ್ರ ಎಷ್ಟೋ ಜನ ಭೇಟಿ ಆಗ್ತಾರೆ, ನನ್ನ ಹತ್ರ ಮಾತನಾಡ್ತಾರೆ, ಬೇರೆ ಬೇರೆ ವಿಚಾರಗಳಲ್ಲಿ ಪದ್ಮರಾಜನ್ನು ತಿಳ್ಕೊಂಡಿದ್ದಾರೆ. ಹಾಗೆ ಪದ್ಮರಾಜ್ ಇವತ್ತು ಏನು ಮಾತಾಡಿದ್ರೆ, ಚುನಾವಣೆಯಲ್ಲಿ ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಕೊಂಡು ನಾನು ಹೋಗ್ತೇನೆ. ಈ ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಕೊಂಡು ಹೋಗ್ಬೇಕಾದ್ರೆ ಜನಗಳು ಇವತ್ತು ಮಾತುಗಳನ್ನು ಆಡಬೇಕಾದ್ರೂ ಕೂಡ ಜನರು, ನೀವು ಟ್ರೋಲ್ ಮಾಡಲಿ, ಪದ್ಮರಾಜ್ ಹೇಳಿದಂಥ ಬೇಕಾದಷ್ಟು ವಿಚಾರಗಳಿದೆ, ಇದರ ಬಗ್ಗೆ ಯಾರೂ ಮಾತಾಡಲಿಲ್ಲಲ್ಲ, ಯಾರು ಟ್ರೋಲ್ ಮಾಡಲಿಲ್ಲ. ಯಾಕೆ? ಇದು ಒಂದೇ ಹಿಂದುತ್ವ ಅನ್ನೋ ಒಂದು ಖಾಲಿ ಈ 3 ಇದಕ್ಕೆ ಮಾತ್ರ ನಾನು ಟ್ರೋಲ್ ಮಾಡಿದ್ರು, ಬೇರೆ ಯಾವ್ದು ವಿಚಾರ ಇವರಿಗೆ ಸಿಗ್ಲಿಲ್ವಾ? ನಾನು ಯಾವುದೇ ಜಾತಿ ಧರ್ಮದ ವಿಚಾರ ಇಟ್ಕೊಂಡು ನಾನು ಓಟ್ ಕೇಳಲಿಕ್ಕಾಗುತ್ತಾ? ಭಾರತ ದೇಶಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತ ಇವತ್ತು ಸಂವಿಧಾನ ಏನಿದೆ, ಇದು ಇವತ್ತು ವಿಶ್ವದಲ್ಲಿ ಎಲ್ಲ ಕಡೆ ಇದಕ್ಕೆ ಪ್ರಶಂಸನೆ ಇದೆ. ನಮಗೆ ಎಲ್ಲರೂ ಒಟ್ಟಾಗಿ ಸಾಗುವಂಥದ್ದು, ವೈವಿಧ್ಯತೆಯಲ್ಲಿ ಏಕತೆ ಇರುವಂಥದ್ದು, ಇಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಒಟ್ಟಾಗಿ ಪರಸ್ಪರ ಗೌರವ ಕೊಟ್ಟು ಬಾಳುವಂಥದ್ದು. ಇದನ್ನು ಹೇಳಿ ಆ ಪ್ರಕಾರ ಯಾವುದು ಕೆಲಸ ಮಾಡಲಿಕ್ಕಾಗುತ್ತೆ ಅದನ್ನು ನಾನು ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದೇವೆ. ಅಭಿವೃದ್ಧಿ ಕೆಲಸಗಳನ್ನು ವಿಚಾರಗಳನ್ನು ಇಟ್ಕೊಂಡು ಇವತ್ತು
ನಿಮ್ಮ ಮನೆಯಲ್ಲಿ ಇವರು ಅಧಿಕಾರ ನಡೆಸಿದ್ರು 33 ವರ್ಷಗಳಲ್ಲಿ ಏನಾಯಿತು ಅಂತ ಕೇಳಿದರೆ ಒಂದೇ ಒಂದು ಪ್ರಾಜೆಕ್ಟ್ಗಳು ಉದ್ಯೋಗವನ್ನು ನಿರ್ಮಿಸುವಂಥ ಒಂದೇ ಒಂದು ಸೃಷ್ಟಿ ಮಾಡುವಂಥ ಒಂದು ಪ್ರಾಜೆಕ್ಟ್ಗಳು ಇಲ್ಲಿಗೆ ತರಲಿಕ್ಕಾಗಲಿಲ್ಲ. ಮಂಗಳೂರಿನಂಥ ನಗರದಲ್ಲಿ ನೀವು ಇವತ್ತು ಹುಟ್ಟಿ ಬೆಳಿಬೇಕು ಅಂತಾದರೆ ನೀವು ಬಹಳಷ್ಟು ಪುಣ್ಯವಂತರು. ಯಾಕೆ ಅಂತ ಹೇಳಿದರೆ ದೇಶದ ಕೆಲವು ನಗರಗಳಲ್ಲಿ ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ನಾವೇನು ಹೇಳ್ತಿದ್ದೇವೆ ಅಂದರೆ ರೈಲ್ವೆ ಸ್ಟೇಷನ್ ಇರ್ಬೋದು, ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಭೂ ಸಾರಿಗೆ, ಇದು ಎಲ್ಲದೂ ಇರುವಂಥ ಒಂದು ಪ್ರದೇಶ ಯಾವುದು ಅಂತ ಕೇಳಿದರೆ ಮಂಗಳೂರು ಅಭಿವೃದ್ಧಿ 1991 ತನಕ ಯಾವ ರೀತಿಯಲ್ಲೇ ಆಯಿತು, ಅದರ ನಂತರ ಏನಾಯಿತು ಅನ್ನೋದು ಕೂಡ ಇವತ್ತು ನಿಮಗೆ ತಿಳಿದಿದೆ. ಇವತ್ತು ಇಲ್ಲಿ ನಮ್ಮ ಎಜುಕೇಷನ್ ಹಬ್ ಅಂತ ಹೇಳ್ತೇವೆ ನಾವು, ಮೆಡಿಕಲ್ ಹಬ್ ಅಂತ ಹೇಳ್ತೇವೆ ನಾವು, ಮೆಡಿಕಲ್ ಕಾಲೇಜಸ್ ಒಂದು ಚಿಕ್ಕ ನಗರದಲ್ಲಿ 8-9 ಮೆಡಿಕಲ್ ಕಾಲೇಜ್ಗಳಿದೆ ಇವತ್ತು. ಆದರೆ ಇಂಥ ನಗರದಲ್ಲಿ ಇವತ್ತು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಇವರು ಯಾವ ಅಜೆಂಡಾ ಇಟ್ಕೊಂಡು ಇವರು ಚುನಾವಣೆಯಲ್ಲಿ ಗೆಲ್ತಾ ಬಂದರು. ಆದರೆ ಅದು ಗೆದ್ದ ನಂತರ ಆದರೂ ಇನ್ನಾದರೂ ನಾವು ಈ ಅಭಿವೃದ್ಧಿಯ ವಿಚಾರಗಳನ್ನು ಅಭಿವೃದ್ಧಿ ಮಾಡುವ ಅನ್ನೋದಕ್ಕೆ ಹೋಗಲಿಲ್ಲ. ಇಲ್ಲಿ ಪ್ರತಿ ಬಾರಿಯೂ ಕೂಡ ನಮ್ಮ ಈ ತುಳುನಾಡಿನ ಒಂದು ಭವ್ಯ ಸಂಸ್ಕೃತಿ, ಸಾಮರಸ್ಯದ ಗತವೈಭವ ಇದ್ದದ್ದನ್ನು ಅದರಲ್ಲಿ ಜನ ಮತ್ತು ಈ ಧರ್ಮಗಳ ನಡುವೆ ಕಂದಕಗಳನ್ನು ಏರ್ಪಡಿಸಿದ್ರಿಂದ ಇಲ್ಲಿ ಇವತ್ತೊಂದು ನಮಗೊಂದು ಟ್ಯಾಗ್ ಇದೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂದ ತಕ್ಷಣ ಅದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದು. ಆದ್ರಿಂದ ಇವತ್ತು ಇಲ್ಲಿಗೆ ಉದ್ದಿಮೆಗಳು ಬರ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್ಗಳು ಇಲ್ಲಿಗೆ ಬರ್ತಾ ಇಲ್ಲ. ಇವತ್ತು ನಾನು ಹೇಳಿದೆ ಎಜುಕೇಷನ್ ಹಬ್ ಅಂತೇಳಿ, ಇವತ್ತು ಅಪ್ಪ ಅಮ್ಮಂದಿರಿದ್ದಾರೆ, ತಂದೆ ತಾಯಿಯಂದಿರು ಮಕ್ಕಳನ್ನು ಓದಿಸ್ತಾರೆ. ಅವರಿಗೆ ವಿದ್ಯಾಭ್ಯಾಸ ಇಲ್ಲದಿದ್ರೂ ಕೂಡ ಮಕ್ಕಳಿಗೆ ಒಳ್ಳೆಯ ರೀತಿಯ ಶಿಕ್ಷಣಗಳನ್ನು ಕೊಡ್ತಾ ಇದ್ದಾರೆ. ಯಾವ ಉದ್ದೇಶದಿಂದ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಓದಿ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯುವಂತಾಗಲಿ, ಅದರ ನಂತರ ನಮ್ಮೊಟ್ಟಿಗಿದ್ದು ಅವರನ್ನು ನೋಡ್ಕೊಳ್ಳುವಂತಾಗಲಿ ಅನ್ನುವಂಥ ಮಾತು, ಅದರ ನಂತರ ದೇಶದ ಸೇವೆ ಮಾಡಲಿ ಅನ್ನುವಂಥದ್ದು. ಆದರೆ ಇವತ್ತು ಏನಾಗ್ತಾ ಇದೆ, ನೀವೇನು ಮಾಡಿದ್ರಿ ಇಲ್ಲಿ? ನಿಮ್ಮ ಈ ಒಂದು ರಾಜಕೀಯಕ್ಕೋಸ್ಕರ ನೀವು ಜನಗಳ ನಡುವೆ ಕಂದಕವನ್ನು ಉಂಟು ಮಾಡಿ ಇಲ್ಲಿ ಕಮ್ಯುನಲ್ ಸೂಕ್ಷ್ಮ ಪ್ರದೇಶ ಅಂತ ಹೇಳುವಂಥದ್ದು, ಕೋಮು ಸೂಕ್ಷ್ಮ ಪ್ರದೇಶ ಅನ್ನೋ ಟ್ಯಾಗಿಂದ ಇಲ್ಲಿಗೆ ಉದ್ದಿಮೆಗಳು ಬರ್ತಾ ಇಲ್ಲ. ಅದರಿಂದ ಈ ಮಕ್ಕಳು ಇವತ್ತು ವಯೋವೃದ್ಧ ತಂದೆ ತಾಯಿಗಳನ್ನು ಬಿಟ್ಟು ಕೆಲಸ ಆರಿಸಿಕೊಂಡು ಪರ ರಾಜ್ಯಗಳಿಗೆ ಅಥವಾ ಪರದೇಶಗಳಿಗೆ ಹೋಗುವಂಥ ಪರಿಸ್ಥಿತಿ ಎಲ್ಲ ಆಗಿದೆ ಈಗ. ಇಲ್ಲಿ ಆ ವಯೋವೃದ್ಧ ತಂದೆ ತಾಯಿಯಂದಿರು ಇದೇ ವೇದನೆಯಿಂದ ನರಳುತ್ತಿರುವಂಥದ್ದು ಕೂಡ ಅಷ್ಟೇ ಸತ್ಯ. ಇದನ್ನು ಮನಗಾಳ್ತಿದ್ದಾರೆ ಜನಗಳು. ಆ ಮಕ್ಕಳಿಗೂ ಕೂಡ ಹೃದಯ ಅನ್ನುವಂಥದ್ದಿದೆ, ಆ ತಂದೆ ತಾಯಿಯಂದಿರಿಗೂ ಕೂಡ ಹೃದಯ ಅನ್ನುವಂಥದ್ದಿದೆ. ಅವರ ವೇದನೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಬೆಳೆಸ್ಕೊಳ್ಳಿ. ಸರ್, ಈಗ ತಾವು ಹೇಳ್ತೀರಿ ಹಾಗಾದರೆ ಏನು ಡೆವಲಪ್ಮೆಂಟ್ ಆಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಖಂಡಿತವಾಗ್ಲೂ ಆಗಲಿಲ್ಲ ಸರ್. ನಾನು ಹೇಳಿದೆಲ್ಲ ನಮ್ಮ ಹತ್ರ ಇರುವಂತದ್ದು, ನಾನು ಹೇಳಿದೆ ಏರ್ಪೋರ್ಟ್, ಪೋರ್ಟ್, ರೈಲ್ವೆ. ಆದರೆ ಈ ಹಿಂದಿನ ಸಂಸದರಿಗೆ ನಂಬರ್ 1 ಸಂಸದರು ಅನ್ನುವಂತಹ ಒಂದು ಬಿರುದು ಬಂದಿತ್ತು, ತಮ್ಮ ಗಮನ ಕೂಡ ಬಂದಿರಬಹುದು. ನಂದೊಂದು ಗುಣ ಏನು ಅಂತ ಇದ್ರೆ, ನಾನು ಯಾರನ್ನು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅದನ್ನ ಅವ್ರು ತೋರಿಸಿಕೊಡ್ಲಿ. ಸರಿ, ಈಗ ಇವತ್ತು ಆ ಥರದ್ದು ಆಗಿದ್ದಿದ್ರೆ ಗೊತ್ತಾಗ್ಬೇಕಿತ್ತು. ಎಲ್ಲ ಕೋಟಿ ಸಾವಿರ ಕೋಟಿ ಲೆಕ್ಕದಾಚಾರದಲ್ಲಿ ಹೇಳ್ತಾರೆ, 1000 ಲಕ್ಷ ಕೋಟಿಗಳಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಮಂಗಳೂರಿನಂಥ ನಗರ ಇವತ್ತು ಈ ಎಲ್ಲ ಅನುಕೂಲಗಳು ಇರಬೇಕಾದ್ರೆ ಇಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗಬೇಕಿತ್ತು. ಮಂಗಳೂರಿನಂಥ ನಗರ 1.5-2 ಗಂಟೆ ತನಕ ಲವಲವಿಕೆಯಿಂದ ಇರಬೇಕಾದಂಥ ಒಂದು ಪ್ರದೇಶ ಇದು ಇವತ್ತು. ಅರ್ಥ ಆಯ್ತಲ್ಲ? ಮಂಗಳೂರು ಇವತ್ತು 8:30-9 ಗಂಟೆಗೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಯಾಕೆ ಈ ಥರ ಆಯಿತು? ಇದನ್ನು ನೀವು ಅರಿತುಕೊಳ್ಬೇಕು. ತಾವು ಕೂಡ ನಿಮಗೆ ಕೂಡ ಅನುಭವಗಳಿರುತ್ತೆ, ಗೊತ್ತಾಗುತ್ತೆ. ಸ್ವಲ್ಪ ಎಲ್ಲದನ್ನು ಹೊರಗಡೆ ಇಟ್ಟು ನಾವಿವತ್ತು ತುಳುನಾಡ ಜಿಲ್ಲೆಯಲ್ಲಿ ದೈವ ದೇವರುಗಳಿಗೆ ಇದು ದೈವ ದೇವರುಗಳ ನೆಲೆಬೀಡು ಇದು. ಬಹಳಷ್ಟು ನಂಬ್ತೀರಿ ಆಗಿದ್ರೆ ದೈವ ದೇವರುಗಳನ್ನ? ನೋ ಡೌಟ್. ಏನಾದ್ರು ಡೌಟ್ ಇದೆಯಾ ಸರ್? ನಾನು 28 ಅಲ್ಲ ಸರ್, ಮೊನ್ನೆಯಿಂದ ಆಗ್ತಾ ಇರುವಂತ ಕೆಲವು ವಿಚಾರಗಳನ್ನು ನೋಡಿದಾಗ ನಂಗೆ ಡೌಟ್ ಇದೆ ಸರ್. ಇದೆಲ್ಲ ಸೋಲಿನ ಭೀತಿ ಉಂಟಾದಾಗ ಈ ತರದೆಲ್ಲ ಬರುತ್ತೆ, ಇನ್ನೂ ಬರುತ್ತೆ, ನನಗೆ ಗೊತ್ತಿದೆ. ಅಷ್ಟು ವರ್ಷಗಳಿಂದ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡಿದಿರಿ, ಜೊತೆಗೆ ಕೆಲವೊಂದು ನಾನು ಬಹಳಷ್ಟು ಕ್ಷೇತ್ರಗಳಲ್ಲಿ ನೋಡಿದಾಗ ಮುಖ್ಯ ಅತಿಥಿಗಳಾಗಿ ಹೋಗ್ತೀರಿ, ಆ ಭಾಗದ ಜನರು ಬ್ರಹ್ಮಕಲಶೋತ್ಸವಕ್ಕೆ ಅಥವಾ ಸಮಾರಂಭಗಳಿಗೆ ತಮ್ಮನ್ನು ಕರೀತಾರೆ. ಹಾಗಿದ್ದಾಗ ಈ ಒಂದು ಟ್ಯಾಗ್ ಲೈನ್ ಬಂತ ಅಂತ ಬಂದಾಗ ಒಂದು ಸ್ವಲ್ಪ ವಿಚಿತ್ರ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರಶ್ನೆನ ಮತ್ತೆ ನಾನು ಕೇಳಬೇಕಾಗುತ್ತೆ. ದಟ್ಸ್ ವೈ ನಂಗೆ ಡೌಟ್ ಇದೆ ಇನ್ನು ಕೂಡ. ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ, ಪದ್ಮರಾಜ್ ಇವತ್ತು ಒಂದು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾನೆ.
ಆದಾಗ ಪದ್ಮರಾಜನ ಏನು ಜನಗಳ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅನ್ನುವಂಥದ್ದು ಕೂಡ ಅವರಿಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಅದರಿಂದ ಹೇಳ್ತಾ ಇದ್ದಾರೆ, ನಮ್ಮ 3 ಲಕ್ಷ ಹೇಳಿದ್ರು, 4 ಲಕ್ಷ, ಇವತ್ತು 10 ಲಕ್ಷದಿಂದಲೂ ವಿನ್ ಆಗ್ಬೋದು. ಅಥವಾ ನಾಡಿದ್ದು ಟೋಟಲ್ ಎಷ್ಟು 17,97,000 ಎಷ್ಟೋ ಓಟಿದೆ, ಎಲ್ಲದೂ ಕೂಡ ಅವರಿಗೆ ಸಿಗ್ಬೋದು ಅಂತ ಭ್ರಮೆಯಲ್ಲಿದ್ದಾರೆ ಅವರು. ಅಂತ ಸಮಯದಲ್ಲಿ ಆ ಥರ ಇದ್ದಾಗ ಇವರು ಇಂಥ ಅಪಪ್ರಚಾರಗಳು ಇದನ್ನು ಮಾಡ್ತಾ ಹೋಗ್ತಾರೆ. ಮಾಡ್ಲಿ, ಸಂತೋಷವಾಗಿರ್ಲಿ ಅವರು. ಬೇಸರ ಆಗಲ್ವಾ ಸರ್ ಪದ್ಮರಾಜ್ ಅವರಿಗೆ? ಸರ್ ಅದನ್ನು ಯಾವತ್ತೇ ಬಿಟ್ಟಿದೆ ಸರ್. ಪದ್ಮರಾಜ್ ಏನಂತ ಪದ್ಮರಾಜಿಗೆ ಒಳ್ಳೇದು ಗೊತ್ತಿದೆ ಸರ್. ಅದರಿಂದ ನಾನು ಈ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಹಿಂದೂ ವಿರೋಧಿ ಇಂಥ ಮಾತುಗಳು ಕೇಳಿದಾಗ ಎಲ್ಲ ಒಂದ್ ಕಡೆ ಪದ್ಮರಾಜ್ ನಗು ಬರುತ್ತೆ ಸರ್. ಹೌದಾ? ಹೌದು. ಅದು ಬಿಟ್ರೆ ಕೋಪ, ಬೇಸರ ಯಾಕೆ ಸರ್? ನಾನು ಏನಂತ ನನಗೆ ಗೊತ್ತಿದೆ ಅಲ್ಲ ಸರ್, ನನ್ನನ್ನು ಫಾಲೋ ಮಾಡ್ತಿರುವಂತ ಜನಗಳಿಗೆ ಗೊತ್ತಿದೆ ಅಲ್ಲ ಸರ್. ಪದ್ಮರಾಜನ್ ಇವತ್ತು ದೇಶದ್ರೋಹಿ ಅಂದ್ರೆ ನೀವು ಒಪ್ತೀರಾ? ಒಪ್ತೀರಾ ಸರ್? ಈ ದೇಶ ಏನ್ ಬಯಸುತ್ತೆ ಅಂತ ಹೇಳಿದ್ರೆ, ಸಾಧ್ಯ ಆದ್ರೆ ಈ ದೇಶದ ಪ್ರಜೆಗಳು ಯಾರು ಸಂಕಷ್ಟದಲ್ಲಿ ಇರ್ತಾರೆ ಅವರಿಗೆ ಸಹಾಯ ಮಾಡುವಂಥದ್ದು. ಇದಕ್ಕಿಂತ ದೊಡ್ಡ ದೇಶ ಪ್ರೇಮ ಇನ್ನೊಂದಿದೆಯಾ? ಸರಿ ಸರ್, ತಮ್ಮ ವಿಷನ್ ಏನ್ ಸರ್? ತಾವು ಒಂದ್ ವೇಳೆ ಗೆಲ್ತೀರಿ ಅಂತ ಹೇಳ್ತೀರಿ, ಗೆದ್ದ ಮೇಲೆ ತಮ್ಮ ವಿಷನ್? ಸರ್, ನನ್ನ ವಿಷನ್ ಏನು ಅಂತ ಹೇಳಿದ್ರೆ, ಈ ಎಲ್ಲದಕ್ಕೂ ಮೂಲ ಕಾರಣ ಏನು ಅಂತ ಹೇಳಿದರೆ, ಇಲ್ಲಿ ನಮ್ಮ ತುಳುನಾಡಿನ ಸಂಸ್ಕೃತಿ ಇವತ್ತು ಏನಿದೆ, ಎಲ್ಲ ಜಾತಿ ಧರ್ಮದವರು ಪರಸ್ಪರ ಗೌರವ ಕೊಟ್ಟುಕೊಂಡು ಬದುಕ್ತಿದ್ದಂಥದ್ದು. ಇಲ್ಲಿ ಆ ಸಾಮರಸ್ಯದ ಗತವೈಭವ ಇತ್ತು. ಇದನ್ನು ಮರುಸ್ಥಾಪಿಸುವುದೇ ನನ್ನ ಪ್ರಥಮ ಒಂದು ಆದ್ಯತೆ. ಇದರೊಟ್ಟಿಗೆ ಇದು ಮಾಡಿದ ತಕ್ಷಣ ಉಳಿದ ಏನು ಸಮಸ್ಯೆಗಳಿತ್ತು ಇದೆಲ್ಲ ತನ್ನಷ್ಟಕ್ಕೆ ಸರಿಯಾಗುತ್ತೆ. ಇವತ್ತು ನಾವು ಚೇಂಜ್ ಮಾಡಿದ ತಕ್ಷಣ ಇಲ್ಲಿಗೆ ಇನ್ವೆಸ್ಟರ್ಸ್ ಬರ್ತಾರೆ, ಉದ್ದಿಮೆಗಳು ಬರುತ್ತೆ, ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಇನ್ನು ನಮ್ಮಲ್ಲಿರುವಂಥ ಈ ಒಂದು ಮೂಲಭೂತ ಸೌಕರ್ಯಗಳು ಇದೇನಿದೆ ಇದನ್ನು ಉಪಯೋಗಿಸ್ಕೊಂಡು ಬೇಕಾದಷ್ಟು ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡಲಿಕ್ಕೆ ವಿಪುಲ ಅವಕಾಶಗಳಿದೆ. ಇವತ್ತು ನಮ್ಮಲ್ಲಿರುವಂಥ ಬೀಚಸ್ಗಳಿರ್ಬೋದು, ನಮ್ಮ ತುಳುನಾಡಿನ ಸಂಸ್ಕೃತಿ ಇಡೀ ಒಂದು ಜಗತ್ತನ್ನೇ ಪ್ರವಾಸಿಗರನ್ನು ಇಲ್ಲಿಗೆ ಸೆಳೆಯುವಂಥ ಶಕ್ತಿ ನಮ್ಮಲ್ಲಿದೆ. ಟೂರಿಸಂ ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣಗಳಾಗುತ್ತೆ. ಇವತ್ತು ಏರ್ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹೇಳ್ತೇವೆ. ಕೆಲವೊಂದು ಗಲ್ಫ್ ಕಂಟ್ರಿಗಳಿಂದ ಫ್ಲೈಟ್ಸ್ಗಳು ಇಲ್ಲಿಗೆ ಬರೋದು ಬಿಟ್ಟರೆ ಬೇರೆ ದೇಶಗಳಿಂದ ಬರ್ತಾ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾವು ನಮ್ಮ ರನ್ವೇಯನ್ನು ಇನ್ನೂ ಅಭಿವೃದ್ಧಿ ಪಡಿಸಿದಾಗ ಇಲ್ಲಿ ಕೂಡ ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಆಕರ್ಷಿತರಾಗಿ ಪ್ರವಾಸಿಗರು ಬರ್ತಾರೆ. ಆವಾಗ ಪ್ರವಾಸೋದ್ಯಮ ಇಲ್ಲಿ ಬೆಳೆಯುತ್ತೆ. ನಮ್ಮದು ಬೀಚಸ್ ಇದು ಬೇರೆ ಬೇರೆ ಇದಿದೆ. ಮೆಡಿಕಲ್ ಆಗಿ ಕೂಡ ನಾವು ಇವತ್ತು ಮೆಡಿಕಲ್ ಹಬ್ ಅಂತ ಹೇಳ್ತೇವೆ. ಇದರಿಂದ ಕೂಡ ಟೂರಿಸಮನ್ನು ಮಾಡುವಂಥದ್ದು ಸೆಳೆಯುವಂಥ ಶಕ್ತಿ ಇದೆ. ಅದೆಷ್ಟೋ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಇದೆ. ಆವಾಗ ಈ ಇಲ್ಲಿ ನಾವು ಈ ಒಂದು ವಿಚಾರದಲ್ಲಿ ಇಟ್ಕೊಂಡು ನಾವು ಅಭಿವೃದ್ಧಿಗಳನ್ನು ಮಾಡ್ತಾ ಹೋದಾಗ ಖಂಡಿತವಾಗ್ಲೂ ನಮ್ಮ ಏನು ಇವತ್ತು ಪ್ರತಿ ವರ್ಷ ಕನಿಷ್ಠ 5,000 to 6,000 ಗ್ರ್ಯಾಜುಯೇಟ್ಗಳು ಇಲ್ಲಿಂದ ಹೊರಗಡೆ ಬರ್ತಾ ಇದ್ದಾರೆ. ಅವರಿಗೆ ಇಲ್ಲೇ ಉದ್ಯೋಗ ಸಿಗುತ್ತೆ. ಆ ಮಕ್ಕಳು ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಂಡು ಹೆತ್ತ ತಂದೆ ತಾಯಿಯಂದಿರು ಅವ್ರು ಕಷ್ಟಪಟ್ಟು ಯಾರೋ ವಿದ್ಯಾಭ್ಯಾಸವನ್ನು ಕೊಟ್ಟಿರ್ತಾರೆ, ಅವರೊಟ್ಟಿಗೆ ಒಂದು ಒಳ್ಳೆ ರೀತಿಯ ಜೀವನ ಅಂತ ಹೌದು. ಅವ್ರಿಗೆ ಕೂಡ ಅವಾಗ ಅನಾಥ ಭಾವನೆ ಇರುತ್ತದೆ. ಡೆವಲಪ್ಮೆಂಟ್ ಬಗ್ಗೆ ಪ್ರಮುಖವಾಗಿರುವಂತಹ ಒಂದು ಪ್ರಾಶಸ್ತ್ಯವನ್ನ ತಾವು ಕೊಡ್ತೀರಿ ಅಂತ ತಾವು ಹೇಳ್ತೀರಿ. ಖಂಡಿತವಾಗಿ. ಜೊತೆಗೆ ಇದೆಲ್ಲವೂ ಕೂಡ ನೋಡಿದಾಗ ಈಗ ಅದು ಕೂಡ ಇನ್ನೊಂದು ಮಾತು ಹೇಳ್ತಿದ್ದೀನಿ ಸರ್. ದಕ್ಷಿಣ ಕನ್ನಡ ಜಿಲ್ಲೆ ನಾನು ಹೇಳಿದಾಗೆ ಎಜುಕೇಷನ್ ಲ್ಯಾಬ್, ಇಲ್ಲಿಂದ ಹ್ಯೂಮನ್ ರಿಸೋರ್ಸಸ್ ನಾವು ಏನೇ ಹೇಳ್ತಾ ಇದ್ದೇವೆ. ಇವತ್ತು ಇಲ್ಲಿ ಓದಿ ಬೆಳೆದವರು ಇವತ್ತು ಇಲ್ಲಿ ಉದ್ಯೋಗ ಸಿಕ್ಕದೆ ಬೇರೆ ದೇಶಗಳಿಗೆ ಹೋಗಿ ತಮ್ಮ ಅನುಭವ ತಮ್ಮ ಬುದ್ಧಿವಂತಿಕೆಯಿಂದ ಆ ದೇಶವನ್ನು ಅಭಿವೃದ್ಧಿಯಲ್ಲಿ ಅವರು ಪ್ರಮುಖ ಕಾರಣಕರ್ತರಾಗಿದ್ದು ಕೂಡ ನಾವು ನೋಡಿದ್ದೇವೆ. ಇಂಥವ್ರೆಲ್ಲರನ್ನು ಹಾಗೆ ನಮ್ಮ ಇಲ್ಲಿ ಎಕ್ಸ್ಪರ್ಟ್ಸ್ಗಳಿದ್ದಾರೆ ತುಂಬ, ಅವರನ್ನೆಲ್ಲ ಒಟ್ಟುಗೂಡಿಸಿ ಅವರಿಂದ ಅಭಿಪ್ರಾಯಗಳನ್ನು ಪಡೆದುಕೊಂಡು ಈ ಒಂದು ಸದೃಢ ದಕ್ಷಿಣ ಕನ್ನಡ ಜಿಲ್ಲಾ ಕಟ್ಟಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದು ಎಲ್ಲ ಕೆಲಸಗಳನ್ನು ನಾವು ಮಾಡಲಿಕ್ಕೆ ನನ್ನ ಒಂದು ವಿಷನ್, ನನ್ನ ಯೋಚನೆ ಇದೆ. ಈಗ ಪದ್ಮರಾಜಿಂದ ಇದೆಲ್ಲ ಆಗುತ್ತಾ? ನಾನು ಹೇಳೋದಿಲ್ಲ, ಒಬ್ಬನಿಂದ ಇದೆಲ್ಲ ಯಾವುದು ಕೂಡ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾವು ಬೇರೆಯವರು ಹೇಳಿದ್ದನ್ನು ಕೇಳುವಷ್ಟು ತಾಳ್ಮೆ ಇರಬೇಕು. ವಿಚಾರಗಳನ್ನು ಹಂಚಿಕೊಂಡು ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು, ಈಗ ನಮ್ಮ US ನಲ್ಲಿ ನಮ್ಮ ಎಷ್ಟೋ ಜನ ಅಲ್ಲಿ ಹೋಗಿ ಅಲ್ಲಿಯ ದೇಶಕ್ಕೆ ಸಲಹೆ ಸೂಚನೆಗಳನ್ನು ಕೊಡುವ ಅಡ್ವೈಸ್ ಮಾಡುವಷ್ಟು ಮಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದ್ದಾರೆ. ಅವರನ್ನು ಬಳಸಿಕೊಂಡು ನಾವು ಅಭಿವೃದ್ಧಿ ವಿಚಾರದಲ್ಲಿ ಮಾತನಾಡಬಹುದು. ಒಳ್ಳೆದಾಗ್ಲಿ, ತಮ್ಮ ಅಭಿವೃದ್ಧಿ ವಿಷನ್ ಚೆನ್ನಾಗಿದೆ. ಸೊ ದಟ್ಸ್ ವೈ. ಜೊತೆಗೆ ಇನ್ನೊಂದು ಕಡೆ ಚುನಾವಣೆ ಹತ್ರ ಬರ್ತಾ ಇದೆ, ಜೊತೆಗೆ ನಮ್ಮ ರಿಸಲ್ಟ್ ಕೂಡ ಇನ್ನು ಹತ್ರ ಬರುತ್ತೆ ಅಂತ ಬಂದಾಗ ಸ್ವಲ್ಪ ಭಯ ಏನೋ ಇರುತ್ತೆ. ಈ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲಿ ಒಡೆದ ಮನೆಯಾಗಿದೆ ಅನ್ನುವಂತಹ ಮಾತುಗಳಿದೆ, ಹೌದಾ? ಇಲ್ಲ, ಪದ್ಮರಾಜ್ ಬಹಳಷ್ಟು ಪುಣ್ಯವಂತ. ಯಾಕೆ ಅಂತ ಹೇಳ್ಬೇಕಾ? ಎಸ್. ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ಟಿಕೆಟನ್ನು ಪಡೆದುಕೊಳ್ಳೋದು ಕೂಡ ಅಷ್ಟೇ ಕಷ್ಟ ಇದೆ. ರೈಟ್. ಒಂದು ದುಡ್ಡಿರಬೇಕು. ಪದ್ಮರಾಜನ ಹತ್ರ ದುಡ್ಡು ಕೂಡ ಇಲ್ಲ ಇವತ್ತು. ಇಲ್ವಾ? ಇಲ್ಲ, ಪದ್ಮರಾಜ್ ದುಡ್ಡು ಕೂಡ ನಾನು ಮಾಡಿಟ್ಟಿಲ್ಲ.
ಪದ್ಮರಾಜನಿಗೆ ಏನು ಬೇಕಾಗಿದ್ದು ಅದನ್ನು ಆ ದೇವರು ಎಲ್ಲಿಂದನೂ ತಂದು ಕೊಡ್ತಾರೆ ಅಷ್ಟೇ ವಿನಃ ಪದ್ಮರಾಜ್ ಬೇರೆ ಹೇಳುವಂಥದ್ದನ್ನು ಏನು ಕೂಡ ಮಾಡಿಲ್ಲ. ಇಂಥ ಸಮಯದಲ್ಲಿ ಇವತ್ತು ಪದ್ಮರಾಜನನ್ನು ಇವತ್ತು ಇಲ್ಲಿ ಗುರುತಿಸಿ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿದ್ದು ಎಲ್ಲ ನಮ್ಮ ನಾಯಕರು, ಹಿರಿಯ ಮತ್ತು ಕಿರಿಯ ನಾಯಕರು, ಇವರ ಒಂದು ಸರ್ವಸಮ್ಮತದ ಅಭ್ಯರ್ಥಿ ಪದ್ಮರಾಜ್ ಆಗಿದ್ದಾನೆ. ಓಕೆ ಓಕೆ ರೈಟ್ ಸರ್. ತಮ್ಮ ಪಕ್ಷ ಗಟ್ಟಿಯಾಗಿದೆ ಅಂತ ತಾವು ಹೇಳ್ತೀರಿ. ಒಂದು ವಿಚಾರ ಹೇಳ್ಬೇಕು ಸರ್, ಇಲ್ಲಿ ವಿಮರ್ಶೆಗಳು ಯಾವ ರೀತಿ ಕಷ್ಟ ಅಂತ ಬಂದಾಗ ಕಾಂಗ್ರೆಸ್ಗೆ ಬಿಜೆಪಿ ಯಾಕೆ ಇಲ್ಲಿ ಭದ್ರವಾಗಿ ನೆಲೆ ಊರಿದೆ ಅಂತ ಬಂದಾಗ ಬಿಜೆಪಿಯಿಂದ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಇದೆ, ಜೊತೆಗೆ ಬಹಳಷ್ಟು ಹಿಂದೂ ಸಂಘಟನೆಗಳು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಜಾಗರಣ ವೇದಿಕೆ, ಹೀಗೆ ಬಹಳಷ್ಟು ಹಿಂದೂ ಸಂಘಟನೆಗಳು ಇವರೆಲ್ಲರೂ ಕೂಡ ಆ ಫೀಲ್ಡಿಗೆ ಹೋಗ್ತಾರೆ, ಬುಡಮಟ್ಟದಿಂದ ತಳಮಟ್ಟದಿಂದ ವರ್ಕನ್ನು ಮಾಡ್ತಾರೆ. ಆದರೆ ಕಾಂಗ್ರೆಸ್ಸಿಗೆ, ಈ ಕಾಂಗ್ರೆಸ್ ಅನ್ನುವಂತಹ ಪಕ್ಷಕ್ಕೆ ಇಲ್ಲಿ ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಇಂತಹ ಸಂಘಟನೆಗಳು ಆ ರೀತಿಯ ಸಂಘಟನಾತ್ಮಕವಾಗಿರುವಂಥ ಶಕ್ತಿಯಿಂದ ತಾವುಗಳು ಸ್ವಲ್ಪ ಕುಗ್ಗಿ ಹೋಗಿದ್ದೀರಿ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ತಾವುಗಳು ಗ್ರೌಂಡ್ ಲೆವೆಲಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಗಳನ್ನು ಮುಟ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ತಮ್ಮ ಯೋಜನೆಗಳನ್ನು, ತಮ್ಮ ಡೆವಲಪ್ಮೆಂಟ್ ವಿಚಾರಧಾರೆಗಳನ್ನು ಅವರುಗಳಿಗೆ ತೋರಿಸಲಿಕ್ಕೆ, ಹೇಳಲಿಕ್ಕೆ ತಾವುಗಳು ವಿಫಲರಾಗ್ತಾ ಇದ್ದೀರಿ, ಫೇಲ್ ಆಗ್ತಾ ಇದ್ದೀರಿ ಅನ್ನುವಂಥದ್ದು ಅನ್ಕೊಳ್ತೀರಿ ಸರ್? RSS ಬಂದದ್ದು 1991ರಿಂದ ಅದಕ್ಕಿಂತ ಮೊದಲು ಬಂದಿದೆ. ಮೊದಲಿತ್ತು ಸರ್, ಮೊದಲು ಕೂಡ ಇತ್ತಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅದು ಬಹಳಷ್ಟು ಬೇರೂರಿದೆ ನಮ್ಮ ಜಿಲ್ಲೆಯಲ್ಲಿ. ಎಲ್ಲದೂ ಬೇರೂರು ಇರುತ್ತೆ. ನೀವು ಬಹುಶಃ ವಯಸ್ಸಿನಲ್ಲಿ ತುಂಬಾ ಚಿಕ್ಕವರು. 1991ರ ಮೊದಲು ನಾನು ನಿಮಗಿಂತ ಸ್ವಲ್ಪ ಹಿರಿಯದಾಗಿ ತಪ್ಪು ತಿಳ್ಕೊಳ್ತೀನಿ. ಆವಾಗ ಕೂಡ ಇದೇ ರೀತಿ ಕಾಂಗ್ರೆಸ್ ಲೈಟ್ ಕಮ್ಮನು ಅಂತ ವಿನ್ ಆಪುಂಡು ಅಂತ. ಮತ್ತೆ ಹೇಗೆ ಬದಲಾವಣೆ ಆಯ್ತು? ಓಕೆ, ನಾನು ಹೇಳಿದ್ದೇನಲ್ಲ ಮೊದಲಿಗೆ, ಹೇಳಿದ್ದು ವೀಲ್ ಇದು ತಿರುಗ್ತಾ ಇರುತ್ತೆ. ಅಲ್ಲ, ನಿಮ್ಮ ಕಾರ್ಯಕರ್ತರು ಅಷ್ಟು ತಳಹದಿಗೆ ಹೋಗ್ತಾರಾ? ಅಂದ್ರೆ ಬುಡಮಟ್ಟದಲ್ಲಿ ಕೆಲಸ ಮಾಡ್ತಾರಾ? ಕಾರ್ಯಕರ್ತರ ಹುರುಪುಗಳನ್ನು ಕೇಳಿದಾಗ ನೋಡಿ, ಪದ್ಮನಾಭ ಇವತ್ತು ಕೂಡ ಅಷ್ಟೇ. ನಾನು ಈ ದಿವಸ ಇವತ್ತು 12 ಗಂಟೆ ಈಗ ಆಯ್ತು ಅಂದ್ರೆ ಇವತ್ತು ನಿನ್ನೆ ದಿವಸ ನಾನು ಬೆಳಿಗ್ಗೆ 3 ಗಂಟೆಗೆ ನಾನು ಮನೆಗೆ ಬಂದಿದ್ದೇನೆ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು. ಮತ್ತೆ 5:30 ಗಂಟೆಗೆ ಎದ್ದು ನಾನು ಹೊರಟಿದ್ದೇನೆ. ಈಗ ಇನ್ನೂ ಕೂಡ ನಾನು ಇಲ್ಲೇ ಇದ್ದೇನೆ. ಇಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಆ ಜನಗಳ ಒಂದು ಸ್ಪಂದನೆ, ಆ ಕಾರ್ಯಕರ್ತರ ಹುಮ್ಮನಸ್ಸು, ಅವರು ಯಾವ ರೀತಿ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ನಾವು ಗೆಲ್ತೆ ಅನ್ನುವಂಥದ್ದು ಅವ್ರಿಗೆ ಕೂಡ ಗೊತ್ತಾಗಿದೆ. ಅದನ್ನು ನೋಡುವಾಗ ಇಲ್ಲದ್ರೆ ನಮಗೆ ಕೂಡ ಇದೆಲ್ಲ ಯಾವುದು ಬೇಡಪ್ಪ, ಸುಮ್ಮನೆ ಹೋಗಿ ಸುಮ್ಮನೆ ಮಲ್ಕೊಳ್ಳುವಂತಾಗುತ್ತೆ. ಇವತ್ತು ಇಷ್ಟು ಲವಲವಿಕೆ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ ಆ ಕಾರ್ಯಕರ್ತರ ಹುಮ್ಮನಸ್ಸಿದೆ, ತಯಾರಾಗಿದ್ದಾರೆ, ಇವತ್ತು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕರ್ತರು ತಮ್ಮ ಶಕ್ತಿ ಈಗ ಖಂಡಿತವಾಗ್ಲು ತಮ್ಮ ಬೆನ್ನೆಲುಬಾಗಿದ್ದಾರೆ. ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರೇ ನಮ್ಮ ಶಕ್ತಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದರ ಒಟ್ಟಿಗೆ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಇದೇ ನಮ್ಮ ಶಕ್ತಿ. ಎಸ್ ಸರ್. ಪದ್ಮರಾಜ್ ರಾಮಯ್ಯ ಅವ್ರ ಜೊತೆ ನಾನು ಮಾತಾಡಿದಾಗ ಬಹಳಷ್ಟು ರಾಜಕೀಯವಾಗಿಯೇ ಚರ್ಚೆಗಳಾಯಿತು ಸರ್. ಅದರಿಂದ ಹೊರತಾಗಿಯೂ ಕೂಡ ತಾವು ಸಾಮಾಜಿಕವಾಗಿ ಕಳಕಳಿಯುವಂತಹ ವ್ಯಕ್ತಿ, ಆ ರೀತಿ ಬದುಕಿದಂತಹ ವ್ಯಕ್ತಿ. ಹಾಗಿದ್ದಾಗ ಆ ಬಗ್ಗೆಯೂ ಕೂಡ ನಾನು ಸ್ವಲ್ಪ ಕೇಳಬೇಕಾಗುತ್ತೆ ಈ ಸಂದರ್ಭಗಳಲ್ಲಿ. ತಮ್ಮ ಗುರು ಬೆಳದಿಂಗಳು ಅನ್ನುವಂತಹ ಟ್ರಸ್ಟ್ ಫೌಂಡೇಶನ್ ಅದರ ಅಧ್ಯಕ್ಷರು ಕೂಡ ಆಗಿ ಕೆಲಸವನ್ನು ನಿರ್ವಹಿಸಿದ್ರಿ, ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರಿ. ಆ ಒಂದು ವಿಚಾರಕ್ಕೆ ನಮ್ಗಳಿಗೆ ಬಹಳಷ್ಟು ಖುಷಿ ಇದೆ. ಸಮಾಜಕ್ಕೆ ತಾವು ಕೊಡ್ತಾ ಇರುವಂತಹ ಸೇವೆ ಏನು ಹೇಳ್ತೀರಾ ಸರ್? ಸದ್ಯ ಇದೆಯಾ ಆ ಒಂದು ಗುರು ಬೆಳದಿಂಗಳು ಫೌಂಡೇಶನ್, ಅಥವಾ ರಾಜಕೀಯಕ್ಕೆ ಬಂದಿದ್ದೀರಿ ಅಂತ ಬಂದಾಗ ಸ್ಟಾಪ್ ಆಯ್ತಾ ಸರ್? ನಾನು ಯಾವುದು ಕೆಲಸವನ್ನು ನಾವನ್ನು ಒಮ್ಮೆ ಕೈಗೆತ್ತಿಕೊಂಡ್ರೆ ನನ್ನ ಕೊನೆ ಉಸಿರಿರುವಾಗ ತನಕಲೂ ಅದಿರುತ್ತೆ. ನಾನು ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಿರುವಂಥದ್ದು ನನ್ನ ಸ್ವಾರ್ಥಕ್ಕಾಗಿ ಯಾವತ್ತೂ ಕಟ್ಟಲಿಲ್ಲ. ನಾನು ಸ್ವಾರ್ಥಕ್ಕಾಗಿ ಏನಾದರೂ ಮಾಡಿದರೆ ನಾನು ಏನಿವತ್ತು ನಾನು ಎಲ್ಲ ಕಡೆ ಹೇಳ್ತೇನೆ, ನನ್ನ ಪ್ರೇರಣಾ ಶಕ್ತಿ ಯಾರು ಅಂತ ಕೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರು ಅದನ್ನು ಅವರು ಕೂಡ ನನ್ನನ್ನು ಒಪ್ತಾ ಇರಲಿಲ್ಲ. ಇವತ್ತು ಏನು ಕೂಡ ಆಗಿದ್ರೂ ಕೂಡ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರೇರಣೆ, ಹಾಗೆ ನನ್ನ ತಂದೆ ತಾಯಿಯಂದಿರು ಮಾನ್ಯ ಶ್ರೀಮಾನ್ ಜನಾರ್ದನ್ ಪೂಜಾರಿ ಅವರಿಂದ, ಅವರಿಂದ ನಾನು ಆಚಾರ ವಿಚಾರಗಳನ್ನು ತಿಳಿದುಕೊಂಡಿರುವಂಥದ್ದು, ಅವರ ಸಂಸ್ಕಾರ, ಇದನ್ನು ಫಾಲೋ ಮಾಡ್ತಿದ್ದರಿಂದ ನಾನು ಇವತ್ತು ಆಗಿದ್ದೇನೆ. ಅದರಿಂದ ಆ ಗುರು ಬೆಳದಿಂಗಳು ಸಂಸ್ಥೆ ಅನ್ನೋದನ್ನು ಯಾವ ಕಾರಣಕ್ಕಾಗಿ ಕಟ್ಟಿದ್ದೇನೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಲೋಕವನ್ನೇ ಒಮ್ಮೆ ನಡುಗಿಸಿದಂತಹ ಕೊರೋನಾ ಅನ್ನುವಂತಹ ಮಹಾಮಾರಿ ಇಲ್ಲಿ ಬಂತು. ಬಹುಶಃ ಇದು ಬಂದದ್ದು ಕೂಡ ನಾನು ಹೇಳ್ತೇನೆ, ಬಹುಶಃ ದೇವರಿಗೆ ಕೂಡ ಇಲ್ಲಿ ನಡೆಯುತ್ತಿರುವಂಥ ಅನಾಚಾರಗಳನ್ನು ನೋಡಿ ಇದನ್ನೊಂದು ಸರಿ ಮಾಡುವ ಉದ್ದೇಶದಿಂದ ಅದು ಬಂದಿರ್ಬೋದು ಅಂತ ನಾನು ಇವತ್ತು ಕೂಡ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಅದು ಜನಗಳಿಗೆ ಇನ್ನೂ ಕೂಡ ಬುದ್ಧಿ ಬರಲಿಲ್ಲ ಪೂರ್ತಿಯಾಗಿ. ಕೊರೋನಾ ಅನ್ನುವಂಥ ಸಮಯದಲ್ಲಿ ಶತಮಾನದಲ್ಲಿ ನಾವು ಕಂಡರಿಯದಂತಹ ಎಲ್ಲ ಕಡೆ ಲಾಕ್ಡೌನ್ಗಳಾಯಿತು. ಇವತ್ತು ನಮ್ಮ ಧಾರ್ಮಿಕ ಕೇಂದ್ರಗಳು ಕೂಡ ಮುಚ್ಚುವಂತಾಯಿತು. ಇವತ್ತು ನಾವು ನೋಡ್ತಾ ಇದ್ದು ಏನು ಇವತ್ತು ದೇವಸ್ಥಾನಗಳ ಬ್ರಹ್ಮ ಕಲಶಗಳು ಅಥವಾ ಜೀರ್ಣೋದ್ಧಾರಗಳು ಆಗ್ತಾ ಇವೆ.
ನಾವು ಪ್ರತಿಯೊಂದು ಮನೆಗಳಲ್ಲಿ ನಾವು ಹೇಳ್ತೇವೆ, ಆ ಗ್ರಾಮಗಳಲ್ಲಿ ಆ ಊರುಗಳಲ್ಲಿ ಮನೆಗಳಲ್ಲಿ ಹೇಳ್ತೇವೆ, ಬ್ರಹ್ಮಕಲಶೋತ್ಸವ ಇದೆ, ನಿಮ್ಮ ಮನೆಯಿಂದ ಹಸಿರು ಹೊರೆ ಕಾಣಿಕೆ ಬರಬೇಕು, ಒಂದೊಂದು ಒಂದೊಂದು ಇಡಿಯಾದರೂ ಅಕ್ಕಿ ಬರಬೇಕು, ಅದು ಇದು ಅಂತ ನಾವು ಹೇಳ್ತಾ ಹೋಗ್ತೇವೆ. ಕೊರೋನಾದ ಸಮಯದಲ್ಲಿ ಏನಾಯಿತು, ಅದೆಷ್ಟೋ ಕುಟುಂಬಗಳು ನಾವು ಹೇಳ್ತೇವೆ, ಕೆಲವು ಕುಟುಂಬಗಳು ಯಾವ ರೀತಿ ಇರುತ್ತಂದ್ರೆ ಇವತ್ತಿಗೂ ಕೂಡ ಇದೆ. ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಹೋಗಿ ಸಂಜೆ ಸಂಬಳ ತಗೊಳ್ತಾರೆ, ಅದರಿಂದ ಬರಬೇಕಾದ್ರೆ ಮನೆ ಅಂಗಡಿಯಿಂದ ಹೋಗಿ ಅಕ್ಕಿ ಏನಾದರೂ ಬೇರೆ ಕಾಳುಗಳನ್ನು ತಂದು ಸಂಜೆ ಅದನ್ನು ಬೇಯಿಸ್ತಾರೆ, ಊಟ ಮಾಡ್ತಾರೆ, ಮಲಗ್ತಾರೆ. ಅದರಲ್ಲಿ ಏನಾದರೂ ಉಳಿದಿದ್ರೆ ತಿಂದು ಮತ್ತೆ ಅವರಿಗೆ ಮತ್ತೆ ತಿನ್ನಬೇಕಾದ್ರೆ ಮತ್ತೆ ಕೆಲಸಕ್ಕೆ ಹೋಗಬೇಕು. ಇಂಥ ಪರಿಸ್ಥಿತಿಯಲ್ಲಿರಬೇಕಾದ್ರೆ ಅಂಥ ಕುಟುಂಬಗಳು ಲಾಕ್ಡೌನ್ ಆದಾಗ ಏನು ಮಾಡ್ಬೋದಿತ್ತು ಹೇಳಿ ನೀವು? ಕರೆಕ್ಟ್. ದೇವರಿಗೆ ಅವ್ರಿಗೆ ಇದ್ದಾಗ ಹೋಗಿ ಅಲ್ಲಿ ಕಾಣಿಕೆಗಳನ್ನು ಹಾಕ್ತಾಯಿದ್ರು, ಹೊರೆ ಕಾಣಿಕೆ, ಹಸಿರು ಹೊರೆ ಕಾಣಿಕೆಗಳಲ್ಲಿ ಕೊಡ್ತಾಯಿದ್ರು. ಧಾರ್ಮಿಕ ಕೇಂದ್ರಗಳು ಮುಚ್ಚಲ್ಪಡ್ತು. ಆಗ ಅವರಲ್ಲಿ ಒಂದು ಖಂಡಿತವಾಗ್ಲೂ ಅವರಲ್ಲಿ ಕೂಡ ಮೂಡುತ್ತೆ, ನಾವು ದೇವರಿಗೆ ಕೊಟ್ಟು ದೇವರು ಈಗ ಸಂಕಷ್ಟದಲ್ಲಿರುವಾಗ ನಮಗೇನು ಕೊಡ್ತು ಅನ್ನುವಂಥದ್ದು. ಇಂಥ ಸಮಯದಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ, ನಾರಾಯಣ ಗುರುಗಳ ಪ್ರೇರಣೆಯಿಂದ ನಾವೊಂದು 100 ಕ್ವಿಂಟಲ್ ಅಕ್ಕಿಯನ್ನು ನಾವು ಹಂಚಬೇಕು. ಇದು ಒಂದು ಚಿಕ್ಕದಾಗಿ ಒಂದು ಅವರಿಗೇನು ಒಂದು ಊಟ, ಒಂದು ತುತ್ತಿನ ಒಂದು ಊಟ ಅವರಿಗೆ ಸೇರುವಂತಾಗಲಿ ಅನ್ನುವಂಥ ಒಂದು ಇರಾದೆಯಿಂದ ಈ ಕೆಲಸಕ್ಕೆ ನಾನು ಕೈ ಹಾಕಿದೆ. ಓಕೆ. ಹಾಕಿದಾಗ ನಾನು ಯಾರಲ್ಲೂ ಕೇಳಲಿಕ್ಕೆ, ನನ್ನ ಕ್ಲಾಸ್ಮೇಟ್ಸ್ಗಳಂತ ಏನಿದ್ರು ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, 1 ಕ್ವಿಂಟಲ್ ಅಕ್ಕಿ ದುಡ್ಡು ನೀವು ಕೊಡಬೇಕು ಅಂತ. ಒಂದು 4-5 ಜನಕ್ಕೆ ಹೇಳಿದೆ. ಆ ಕೆಲಸವನ್ನು ಆರಂಭಿಸಿದೆ. ಆರಂಭ ಮಾಡಿದಾಗ ಇದನ್ನು ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಇದರಲ್ಲೆಲ್ಲ ಕೆಲವರು ಹಾಕ್ತಾ ಬಂದರು. ಅದು ಹಾಕಿದಾಗ ಜನಗಳು, ನನ್ನ ಕ್ಲೈಂಟ್ಸ್ಗಳಿದ್ದರು, ಅವರಾಗಿ ಸರ್ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾನೇನಾದರೂ ನಿಮಗೆ ಇದಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಕೇಳಿದ್ರು. ಅದರ ನಂತರ ಇದು ಏನಾಯಿತು ಅಂತ ಕೇಳಿದರೆ ಸುಮಾರು 350 ಕ್ವಿಂಟಲ್ ಅಕ್ಕಿಯನ್ನು ನಾವು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಸಂಘ ಸಂಸ್ಥೆಗಳ ಮುಖಾಂತರ ನಾವು ಕೊಟ್ಟು, ಇದು ಕೇವಲ 350 ಕ್ವಿಂಟಲ್ ಆಗಿರಲಿಲ್ಲ, ಇದಕ್ಕೆ 10 ಪಾಲು ಸೇರಿಸಿ ಆ ಸಂಘ ಸಂಸ್ಥೆಯವರು ಈ ಒಂದು ಸಂಕಷ್ಟದಲ್ಲಿರುವಂಥ ಜನಗಳಿಗೆ ಕೊಡುವಂಥ ಸುಮಾರು 3,500-4,000 ಕ್ವಿಂಟಲ್ ಅಕ್ಕಿ. ಓಕೆ ಓಕೆ. ಇದು ಬಹುಶಃ ದೇವರು ನನಗೆ ಒಂದು ಕೊಟ್ಟಿರುವಂಥ ಒಂದು ದೊಡ್ಡ ಒಂದು ಅವಕಾಶ. ಅದೊಂದು ಬೇರೆಯವರ ಮುಖಾಂತರ, ಆ ದೇವರು ನನ್ನ ಮುಖಾಂತರ ಮಾಡಿಸಿರುವಂಥ ದಿವಸಕ್ಕೂ. ನಾನು ಕೊರೋನಾದಲ್ಲಿ ಎಲ್ಲರೂ ಒಳಗಡೆ ಕೂತಿದ್ರು, ಆದರೆ ಪದ್ಮರಾಜ್ ಒಂದು ದಿವಸ ಕೂಡ ಒಳಗಡೆ ಇರಲಿಲ್ಲ. ನಿಜ. ಪ್ರತಿ ದಿವಸ ನಾನು ಹೊರಗಡೆ ಇದ್ದೆ. ನಮ್ಮ ಗೋಕರ್ಣನಾಥ ಸೇವಾದಳ ಇತ್ತು, ಇವರ ಒಟ್ಟಿಗೆ ಪ್ರತಿ ದಿವಸ 1,200 ಜನರಿಗೆ ನಾವು ದೇವಸ್ಥಾನದಲ್ಲಿ ಎಲ್ಲ ಸಾಂಬಾರುಗಳನ್ನು ತಯಾರಿಸಿ ನಾವು ಕೊಡ್ತಾ ಹೋದ್ವು. ಹೋಗ್ಬೇಕಾದ್ರೆ ಆ ಜನಗಳು ಬರ್ತಾ ಇರುವಂಥದ್ದು ಇದನ್ನು ಸ್ವೀಕರಿಸಲಿಕ್ಕೆ ಬಕೆಟ್ಗಳನ್ನು ಇಟ್ಕೊಂಡು ಬರ್ತಾ ಇದ್ರು. ಪೇಂಟ್ ಹೊಡಿತಾರಲ್ಲ, ಪೇಂಟ್ ಬರುತ್ತಲ್ಲ, ಅದರಿಂದ ಆ ಬಕೆಟ್ಗಳನ್ನು ಇಟ್ಕೊಂಡು ಓಡಿ ಬರ್ತಾ ಇರುವಂಥದ್ದು ಇದನ್ನೆಲ್ಲ ನೋಡಬೇಕಾದ್ರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ನಾಟ್ ಓನ್ಲಿ ಕೊರೋನಾ ಸಂದರ್ಭ, ತಾವುಗಳು ಬಹಳಷ್ಟು ಮತ್ತೆಯೂ ಕೂಡ ಕೆಲಸ ಮಾಡ್ತೀರಿ. ಯಾಕೆ ಮತ್ತಷ್ಟು ಸಮಾಜಕ್ಕೆ ತಾವು ಮಾದರಿ ಆಗ್ತೀರಿ ಅಂತ ಬಂದಾಗ, ಒಂದು ಕಡೆ ರಿಕ್ಷಾ ಬಾಂಬ್ ಸ್ಫೋಟ ಆಗುತ್ತೆ. ರಿಕ್ಷಾ ಬಾಂಬ್ ಸ್ಫೋಟ ಆಗಿರುವಂತಹ ಒಂದು ಆಟೋ ರಿಕ್ಷಾ ಚಾಲಕದವರ ಮನೆ ಕಟ್ಟಿಕೊಡುವಂಥ ಪುಣ್ಯದ ಕೆಲಸ ಮಾಡ್ತೀರಿ ತಾವುಗಳು. ಜೊತೆಗೆ ಮತ್ತೊಂದು ಕಡೆ ಒಂದು ವಾಹನ ಅಪಘಾತವಾಗಿ ಒಬ್ಳು ಹೆಣ್ಮಗಳು ತೀರಿ ಹೋಗ್ತಾರೆ. ಆ ಮನೆಗೂ ಕೂಡ ತಾವು ಅಸೌಖ್ಯದಲ್ಲಿದ್ದಾಗ ಸೌಖ್ಯವಾಗಿ ಎದ್ದುಕೊಂಡು ಹೋಗಿ ನೇರವಾಗಿ ಆ ಮನೆಗೆ ಹೋಗಿ ತಾವು ಸಹಾಯ ಹಸ್ತವನ್ನು ಕೊಡ್ತೀರಿ ಅಂತ ಬಂದಾಗ, ಇದೆಲ್ಲವೂ ಕೂಡ ಕೆಲಸ ಕಾರ್ಯಗಳು ದೇವರು ಮೆಚ್ಚುವಂಥ ಕೆಲಸ. ನೋ ಡೌಟ್ ಆ ಒಂದು ವಿಚಾರಗಳಿಗೆ ಗೌರವವನ್ನು ಕೊಡ್ತೀವಿ ಸರ್ ನಾವುಗಳು ಪ್ರತಿ ಬಾರಿ ಆ ಒಂದು ವಿಚಾರಕ್ಕೆ. ಈಗ ಹೇಗಿದೆ ಸರ್ ಆ ಒಂದು ಮನೆ ಹೇಗಿದೆ, ಜೊತೆಗೆ ಆ ಒಂದು ಹೆಣ್ಮಗಳ ಕತೆ ಏನು, ಈ ರೀತಿ ಇದ್ದಾಗ ಏನು ಹೇಳ್ತೀರಿ? ಗುರು ಬೆಳದಿಂಗಳು ಫೌಂಡೇಶನಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ. ಪದ್ಮರಾಜ್ ಅವರು ಸಮಾಜಕ್ಕೋಸ್ಕರವೂ ಕೂಡ ಕೆಲಸವನ್ನು ಮಾಡಿದಂಥ ವ್ಯಕ್ತಿ. ನೋಡಿ, ನಾನು ಈ ಎಲ್ಲ ಕೆಲಸಗಳನ್ನು ನಾನಲ್ಲ, ಆ ಪರಮಾತ್ಮ ನನ್ನಿಂದ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದೇನೆ. ಈ ಕೆಲಸಗಳನ್ನೆಲ್ಲ ಮಾಡ್ತಾ ಹೋಗಬೇಕಾದ್ರೆ ಜನರ ನಿರೀಕ್ಷೆ ಇದೆಯಲ್ಲ. ನನಗೆ ಇವತ್ತು ಬರಬೇಕಾದ್ರೆ ನಾನು ಆಫೀಸಿಗೆ ಕಾಲಿಟ್ಟ ತಕ್ಷಣ ಮೊದಲಿಗೆ ನನಗೆ ಸಿಗೋದು ರಿಜಿಸ್ಟರ್ಡ್ ಪೋಸ್ಟ್ಗಳಲ್ಲಿ ಅದೆಷ್ಟೋ ಅರ್ಜಿಗಳು ಬರುತ್ತೆ. ಇದು ಬಹುಶಃ ಇದರಲ್ಲಿ ನನಗೆ ಬರ್ತಿರುವಂಥ ಅರ್ಜಿಗಳಲ್ಲಿ 1% ಕೂಡ ನನ್ನ ಹತ್ರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಓಕೆ, ಅರ್ಥ ಆಯ್ತಲ್ಲ? ಇವತ್ತು ಪದ್ಮರಾಜ್ ಏನಾದರೂ ರಾಜಕೀಯಕ್ಕೆ ಒಂದು ಸಿಕ್ಕ ಅವಕಾಶ ಅದನ್ನು ಯಾಕೆ ಸೇರಿದ್ದಾನಂತಂದ್ರೆ, ಇದನ್ನು ಮಾಡಲಿಕ್ಕೋಸ್ಕರ ಒಂದು ಹೆಚ್ಚಿನ ಶಕ್ತಿ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ ನಾನು ಇವತ್ತು ರಾಜಕೀಯಕ್ಕೆ ಒಪ್ಪಿಕೊಂಡು ಬಂದಿರುವಂಥವನು. ರಾಜಕೀಯದಿಂದ ಯಾವಾಗಲೂ ದೂರ ಇದ್ದವನು ನಾನು. ಯಾಕೆಂತ ಹೇಳಿದರೆ, ಪದ್ಮರಾಜನಿಗೆ ರಾಜಕೀಯಕ್ಕೆ ಬರಬೇಕು ಅಂತಂದರೆ ಬಹಳಷ್ಟು ಅವಕಾಶಗಳು ಈ ಹಿಂದಿನಿಂದಲೇ ಇತ್ತು. ಎಲ್ಲ ಪಕ್ಷದವರ ಆಹ್ವಾನ ಕೂಡ ನನಗಿತ್ತು. ಆದರೆ ನಾನು ಸ್ಪಷ್ಟವಾಗಿ ನಿರಾಕರಿಸಿದ್ದೆ.
ಓಕೆ. ಆದರೆ ಈಗ ಏನು ಮಾಡಿದಂದ್ರೆ ಜನರ ಸಂಕಷ್ಟಕ್ಕೆ ಯಾವಾಗ ನಾವು ಸ್ಪಂದಿಸುವಂತ ಶಕ್ತಿಯನ್ನು ಆ ಪರಮಾತ್ಮ ನಮಗೆ ಕೊಟ್ಟರು, ಅವತ್ತಿಂದ ಜನರ ನಿರೀಕ್ಷೆಗಳು ಕೂಡ ಅಷ್ಟೇ ಎತ್ತರವಾಗಿ ಬೆಳೀತಾ ಹೋಯಿತು. ಇದನ್ನು ಮಾಡಲಿಕ್ಕೆ ನಮಗೆ ಯಾವಾಗ ಇದು ಸಾಧ್ಯ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅನ್ನುವಾಗ ಇದಕ್ಕೆ ರಾಜಕೀಯ ಶಕ್ತಿ ಕೂಡ ಇದ್ರೆ ಇದನ್ನು ಮಾಡ್ಬೋದು ಅನ್ನುವಂಥ ಒಂದು ಇಂಗಿತ ನನಗೆ ಬಂತು, ಮನಸ್ಸು ನನಗೆ ಬಂತು. ಅದರಿಂದ ಅದು ರಾಜಕೀಯ ಪಕ್ಷಕ್ಕೆ ಸೇರ್ಲಿಕ್ಕೂ ಕೂಡ ಅಥವಾ ರಾಜಕೀಯ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲಿಕ್ಕೆ ಕೂಡ ಪದ್ಮರಾಜ್ ಎಲ್ಲಿಯೂ ಕೂಡ ಹೋಗ್ಲಿಲ್ಲ ಅಲ್ವಾ. ಅವರು ಗುರುತಿಸಿ ಕರೆದಾಗ ಬಹುಶಃ ಪರಮಾತ್ಮಂದೇ ಒಂದು ಕಾಲ್ ಇರ್ಬೋದು, ಇದು ಕರೆ ಇರ್ಬೋದು ಅನ್ನೋಂಥ ಒಪ್ಪಿ ನಾನು ಇವತ್ತು ರಾಜಕೀಯಕ್ಕೆ ಬಂದಿರುವಂಥದ್ದು. ಓಕೆ, ಎಸ್ ಸರ್. ಕುಕ್ಕರ್ ಬಾಂಬ್ ಸ್ಫೋಟ ನಮ್ಮ ಜನತೆಗೆ ಗೊತ್ತಿರ್ಬೋದು. ಆ ಕುಕ್ಕರ್ ಬಾಂಬ್ ಸ್ಫೋಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು, ಸದ್ದು ಮಾಡಿತ್ತು. ಅಲ್ಲಿ ಅಮಾಯಕವಾಗಿರುವಂತಹ ಆಟೋ ರಿಕ್ಷಾ ಚಾಲಕರೊಬ್ಬರು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾರೆ. ಅವರ ಕತೆ ಗೊತ್ತಿರ್ಬೋದು ತಮ್ಗಳಿಗೆ. ಅದೇ ಒಂದು ಕುಟುಂಬದ ಜೊತೆ ಬೆನ್ನೆಲುಬಾಗಿ ನಿಂತಹ ವ್ಯಕ್ತಿ ಈ ಪದ್ಮರಾಜ್ ಅವರು. ಅವರಿಗೊಂದು ಮನೆಯನ್ನು ಕಟ್ಟಿಕೊಡ್ತಾರೆ. ಅಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ, ಜೊತೆಗೆ ಮಗಳಿಗೆ ಮದುವೆ ಆಗುತ್ತೆ ಅಂತ ಬಹುಶಃ. ಹೇಗಿದೆ ಆ ಫ್ಯಾಮಿಲಿ ಈಗ? ಭಾರಿ ಒಳ್ಳೆಯದ್ರಲ್ಲಿದ್ದಾರೆ, ಸಂತೋಷ ಆಗುತ್ತೆ ನೋಡಿ. ಯಾವುದು ಕೆಲಸನೂ ಕೂಡ ನಾವು ಮಾಡ್ತೇವೆ ಅಂತ ನಾವಾಗಿ ಹೋಗಿ ಮುಂದೆ ಮಾಡ್ತೇವೆ ಅನ್ನುವಂಥದ್ದು ಭ್ರಮೆಯಲ್ಲಿ ನಾವು ಇರಲಿಲ್ಲ, ಆಗುತ್ತೆ ಅನ್ನುವಂಥದ್ದು. ಏನೋ ಒಂದು ದುರ್ಘಟನೆ ನಡೆದು ಹೋಯಿತು. ನಮ್ಮದು ಏನು ಹೇಳ್ತೇವೆ ಮಾನವೀಯತೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಓಕೆ. ಆ ಮನುಷ್ಯನನ್ನು ನೋಡಬೇಕು ಅಂತ ನಾನು ಆಸ್ಪತ್ರೆಗೆ ಹೋಗ್ತೇನೆ. ಆಸ್ಪತ್ರೆಗೆ ಹೋದಾಗ ಆ ಮನುಷ್ಯನನ್ನು ICU ಅಲ್ಲಿ ಹಾಕಿರ್ತಾರೆ, ನೋಡ್ಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ ಹೊರಗಡೆ ಅವರ ಹೆಂಡತಿ, ಅವರ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಅವರ ಭಾವ ಅಲ್ಲಿ ನಿಂತಿರ್ತಾರೆ. ಅವರು ನನ್ನನ್ನು ನೋಡಿದ ತಕ್ಷಣ ಓಡಿ ಬರ್ತಾರೆ. ಪದ್ಮರಾಜ್ ಸರ್ ಅಂತ ಓಡಿ ಬರ್ತಾರೆ. ನನಗೆ ಅವ್ರದ್ದು ಪರಿಚಯ ಇರೋದಿಲ್ಲ. ನಾನು ಅವ್ರ ಹತ್ರ ಮಾತನಾಡ್ತೇನೆ, ಸಾಂತ್ವನ ಹೇಳ್ತೇನೆ, ಏನಾಯಿತು, ಇದರ ಬಗ್ಗೆ ನೀವೇನು. ಅವರು ಹೇಳ್ತಾರೆ, ಈ ಥರ ಎಲ್ಲ ಆಯಿತು, ನಮ್ಮ ಮಗಳಿದ್ದು ಮದುವೆ ಕೂಡ ಇತ್ತು ಅನ್ನುವಂಥ ಮಾತನ್ನೆಲ್ಲ ಹೇಳ್ತಾರೆ. ಈ ಥರ ಆಯಿತು, ಈಗ ಅವರೊಬ್ಬರೇ ದುಡಿತಾ ಇದ್ದದ್ದು. ಖಂಡಿತವಾಗ್ಲೂ ಮರುಕ ಉಂಟಾಗೋದು ಈ ಪ್ರತಿಯೊಬ್ಬರಿಗೂ ಕೂಡ. ಯಾರು ಮಾನವೀಯತೆಗೆ ಬೆಲೆ ಕೊಡ್ತಾರೆ ಎಲ್ಲರಿಗೂ ಕೂಡ ಇದಾಗುತ್ತೆ. ಆದರೆ ಆ ಸಮಯದಲ್ಲಿ ನಾನು ಹೇಳಿ ಬಂದೆ, ನೀವು ಯಾವುದಕ್ಕೂ ದತ್ತಿ ಕೆಡೋದು ಬೇಡ, ಎದುರುಬೇಡಿ, ಓಕೆ, ದೇವರಿದ್ದಾರೆ, ನಾವಿದ್ದೇವೆ, ನೋಡ್ಕೊಳ್ಳು, ಮುಂದೆ ನೋಡುವ. ಈಗ ಅವರೊಮ್ಮೆ ಸ್ವಲ್ಪ ಅವರ ಇದು ಆರೋಗ್ಯದಲ್ಲಿ ಚೇತರಿಕೆ ಬರಲಿ, ಮತ್ತೆ ನೋಡುವ ಅನ್ನೋಂಥ ಮಾತನ್ನು ನಾನು ಹೇಳಿ ಬಂದೆ. ಅದರ ನಂತರ ಏನಾಯ್ತು ಅಂದರೆ, ಒಂದು ವಾರ ಬಿಟ್ಟು ನಾನು ಮತ್ತೆ ಅಲ್ಲಿಗೆ ಹೋಗ್ತೇನೆ. ಆ ದಿವಸವೇ ನಾನು ವೆರಿ ನೆಕ್ಸ್ಟ್ ಡೇ ಹೋಗಿದ್ದೆ. ಆ ದಿವಸವೇ ಆ ಫಸ್ಟ್ ಡೇ ಬಿಲ್ ಅದನ್ನು ಅವರ ಮಗಳಿಂದ ಅವರು ಕಟ್ಟಲಿಕ್ಕೆ ಹೇಳ್ತಾರೆ ಆಸ್ಪತ್ರೆ. ESI ಅದು ಬರೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಅದು ಫಸ್ಟ್ ದಿವಸ ಆಗಲಿ, ಇನ್ನೂ ಅದು ESI ಆಗುತ್ತೆ ಅನ್ನೋ. ನಾನು ಆ ಕೂಡಲೇ ನನ್ನ ಒಂದು ಏನು ಪರಿಚಯವನ್ನು ಉಪಯೋಗಿಸಿ ಆಸ್ಪತ್ರೆಯ ಮೆಡಿಕಲ್ ಡೈರೆಕ್ಟರ್ನ ಹೇಳಿ ಆ ದುಡ್ಡನ್ನು ಕೂಡ ESIಯಲ್ಲೇ ಆಗುವಂತೆ ಮಾಡಬೇಕು, ಅವ್ರ ಹತ್ರ ತಗೊಳ್ಬಾರ್ದು, ಯಾಕಂದರೆ ಸಂಕಷ್ಟದಲ್ಲಿರುವಂಥ ಇದನ್ನು ಹೇಳಿ ಅದನ್ನೊಂದು ಮಾಡಿಸಿಕೊಟ್ಟಿದ್ದೆ ಅವತ್ತೇ. ಒಂದು ವಾರದ ನಂತರ ನಾನು ಮತ್ತೆ ಅಲ್ಲಿಗೆ ಹೋಗ್ತೇನೆ. ಹೋದಾಗ ನನ್ನನ್ನು ಒಳಗಡೆ ಹೋಗಲಿಕ್ಕೆ ಬಿಡ್ತಾರೆ, ಅನುಮತಿ ಕೊಡ್ತಾರೆ. ಯಾರು ಈ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ವಿಕ್ಟಿಮ್ ಇದ್ದಾರೆ, ಇವರ 2 ಕಾಲುಗಳಿಗೂ ಕೂಡ ಬ್ಯಾಂಡೇಜ್ ಹಾಕಿರ್ತಾರೆ, ಕೈಗಳಿಗೆ. ನನ್ನನ್ನು ನೋಡಿ ಒಂದೇ ಸಲ ಬೊಬ್ಬೆ ಹೊಡೆಯುತ್ತೆ. ಆವಾಗ ಅಲ್ಲಿ ಆಸ್ಪತ್ರೆಯಲ್ಲಿದ್ದಂಥ ನರ್ಸ್ಗಳು ಎಲ್ಲರೂ ಓಡಿ ಬರ್ತಾರೆ. ನನಗೆ ಒಮ್ಮೆ ಇದಾಯಿತು. ಅವರು ಯಾವ ಇದರಿಂದ ಬೊಬ್ಬೆ ಹೊಡೆದಂದರೆ ಅವರಿಗೆ ಪದ್ಮರಾಜನ್ನು ಯಾರು ಅಂತ ಗೊತ್ತಿತ್ತು. ಓಕೆ ಓಕೆ. ಹೇಳ್ತಾರೆ, ಸರ್ ನಾನು ಇನ್ನು ಬದುಕಿದ್ದು ಪ್ರಯೋಜನ ಇಲ್ಲ ಸರ್, ನಂದು ಎಲ್ಲ ಮುಗೀತು, ನನ್ನ ಮಗಳಿದ್ದು ಮದುವೆ ಇದಾಗಿದೆ, ನಾನು ಮನೆ ಇದು ಮಾಡಲಿಕ್ಕೆ ರಿಪೇರ್ ಮಾಡಲಿಕ್ಕೆ ನಿಂತಿದ್ದೆ, ನನ್ನ ಹತ್ರ ಇನ್ನು ಎಲ್ಲ ಯಾವುದೂ ಆಗೋದಿಲ್ಲ, ನಾನು ಸತ್ರು ಇನ್ನು ಜೀವದಲ್ಲಿ ಇದ್ದರೂ ಪ್ರಯೋಜನ ಇಲ್ಲ ಅಂತ ಆ ಜನ ಬೊಬ್ಬೆ ಹೊಡೆಯುತ್ತೆ. ಆ ಹೊತ್ತಿನಲ್ಲಿ ನನ್ನ ಹತ್ರ ಆಗುತ್ತೆ ಅನ್ನುವಂಥದ್ದು ನನಗಿರಲಿಲ್ಲ. ಏನು ಒಂದು ಅವರನ್ನೊಂದು ಪಾಸಿಟಿವ್ ಆಗಿ ಅವರನ್ನು ಇದು ಮಾಡಬೇಕು. ಇರು ದಾಲ ಪೋಡೆಚ್ಚಿ, ಇರು ಹುಷಾರ್ಲಾಪರ್, ಬೇಗ ಹುಷಾರಾಪರ್, ಇರು ಪೋಡೆಚ್ಚಿ, ಓಕೆ, ಇರ್ನ ಇಲ್ಲು ಉಂಡತ್ತೆ ಎಂಚಿನ ರಿಪೇರ್ ಮಲ್ಪರ್, ಇರು ಎಂಚಿನ ಪಲ್ದರ ತುಲೆ ಅವೇನು ಇರ್ನ ಮಗಳನ್ನ ಮದ್ಮೆದ ದುಂಬು ಆ ಇಲ್ಲನ ಅಂಚನೆ ಮಲ್ತು ಇರ್ನ ಮಗಳನ್ನ ಮದ್ಮೆನ ಮಲ್ಪನ ಜವಾಬ್ದಾರಿ ಇಲ್ಲ, ಯಾನ್ ದೆತನು ಅನ್ನುವಂಥ ಮಾತನ್ನು ನಾನು ಹೇಳಿದ್ದು. ಇದು ನನ್ನಿಂದ ಆಗುತ್ತೆ ಅನ್ನುವಂಥ ಖಂಡಿತ ಆ ಒಂದು ಇದರಲ್ಲಿ ನಾನು ಹೇಳಿದ್ದಲ್ಲ. ಆ ಮನುಷ್ಯ ಚೇತರಿಸ್ಕೊಳ್ಬೇಕು, ಒಂದು ಪಾಸಿಟಿವ್ ಇದು ಬರಬೇಕು ಅನ್ನೋಸ್ಕರ ಮಾತನ್ನು ನಾನು ಹೇಳಿದ್ದೆ. ಓಕೆ. ಅದರ ನಂತರ ನಾನು ಅವ್ರಿಗೆ ಹೇಳಿ ಆಗಿದೆ. 2 ದಿವಸನ ಮರು ದಿವಸನ ನಾನು ಒಂದು ಕಾಂಟ್ರಾಕ್ಟ್ರನ್ನು, ಒಂದು ಇಂಜಿನಿಯರನ್ನು ಕರೆದುಕೊಂಡು ಅಲ್ಲಿಗೆ ಹೋದಾಗ ಏನಾಯಿತು ಅಂತ ಕೇಳಿದರೆ, ಅಲ್ಲಿ ಅವರ ಸಹೋದರರಿದ್ದರು. ಸ್ವಲ್ಪ ಅವರಿಗೇನೋ ವೈಮನಸ್ಸಿತ್ತು. ಆ ಮನೆಯನ್ನು ಏನನ್ನು ರಿಪೇರ್ ಮಾಡಲಿಕ್ಕೆ ನಾವು ಇದು ಹೋದಾಗ ಇವ್ರದ್ದು ಸ್ವಲ್ಪ ಕಾಂಪ್ಲಿಕೇಶನ್ ಬಂತು.
ನಾನೊಬ್ಬ ವಕೀಲನು ಕೂಡ. ಹ್ಮ್ ಅವರನ್ನು ಕೂಡ ಕೂರಿಸಿಕೊಂಡು ಹ್ಮ್ ಅವರಿಗೆ ಎಲ್ಲ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹ್ಮ್ ಆ ಮನೆಯನ್ನು ನವೀಕರಣ ಕೆಲಸಕ್ಕೆ ನಾವು ಮಾಡ್ತೇವೆ ಅಂತೇಳಿ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಹ್ಮ್ ನಾನು ಅಂದರೆ ನಮ್ಮ ಟೀಮ್, ಗುರು ಬೆಳದಿಂಗಳು ಟೀಮ್ ನಾವು ತೆಗೆದುಕೊಂಡು, ನಮ್ಮ ಕ್ಲೈಂಟ್ಸ್ಗಳಿರ್ತಾರೆ, ನಾವು ಹೇಳ್ತೇವೆ ಏನಾದರೂ ಒಂದು ಲೋಡ್ ಕಲ್ಲು ಕಳಿಸಿ, ಒಂದು 2 ಲೋಡ್ ಹೊಯ್ಗೆ ಕಳಿಸಿ, ಇನ್ನೊಂದು ಏನಾದರೂ ಹೇಳಿ, ಇದನ್ನು ನಾವು ಅವರ ಮನೆಯನ್ನು ರಿಪೇರ್ ಮಾಡಲಿಕ್ಕೆ ಇದು ಮಾಡಿದ್ದು. ಆ ಮನುಷ್ಯ ಡಿಸ್ಚಾರ್ಜ್ ಆಗಿ ಬರುವ ಕೆಲವೇ ದಿವಸಗಳ ಮೊದಲು ಡಿಸ್ಚಾರ್ಜ್ ಆಗಿ ಬರಬೇಕು ಅಂತ ಇರಬೇಕಾದ್ರೆ ಆ ಮನೆಯ ಕೆಲಸ ಸಾಧಾರಣ ಆಗ್ತಾ ಬಂದಿದೆ. ಡಿಸ್ಚಾರ್ಜ್ ಆಗಿ ಬಂದರು. ಆ ಕೆಲಸಗಳನ್ನು ನಾವು ಅವರು ಹೇಳಿದಾಗೆ ಮಾಡಿ ಆ ಮಗಳ ಮದುವೆಗೆ ಇವರು ಮೊದಲೇ ಡೇಟ್ ಫಿಕ್ಸ್ ಆಗಿತ್ತು. ಆ ಮಗಳಿಗೂ ಕೂಡ ನಮ್ಮಿಂದ ಆಗುವಂಥ ಸಹಾಯವನ್ನು ಮಾಡಿ ಒಂದು ಕುಟುಂಬ ಇವತ್ತು ಒಳ್ಳೆದ್ರಲ್ಲಿ ಇದೆ ಅನ್ನುವಂಥದ್ದು ನಾವು ಮಾಡಿದ್ದೇವೆ ಅನ್ನೋದಕ್ಕಿಂತಲೂ ಆ ಕುಟುಂಬ ಇವತ್ತು ಸಂತೋಷದಿಂದ ಒಳ್ಳೆ ರೀತಿಯಲ್ಲಿ ಇದೆ ಅನ್ನೋದಕ್ಕೆ ನನಗೆ ಬಹಳ ಖುಷಿ ಇದೆ. ಇದನ್ನಲ್ಲ, ಇದಕ್ಕಿಂತ ಮೊದಲೊಂದು ಘಟನೆ ಹೇಳ್ತೇನೆ ನಾನು, ಈಗಲೂ ನನಗೆ ನೆನಪಾಗುತ್ತೆ. ಗುರು ಬೆಳದಿಂಗಳು ಅನ್ನುವಂಥ ಸಂಸ್ಥೆಗೆ ಉದ್ಘಾಟನೆ ಅಂತ ಹೇಳಿ ಯಾವತ್ತೂ ಕೂಡ ಇರಲಿಲ್ಲ. ಒಂದು ಯುಗಾದಿಯ ದಿವಸ ಸಜ್ಜಿಪ ಅನ್ನುವಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೆಗೆ ಸಿಡಿಲು ಬಡಿದು ಅದರಲ್ಲಿ ಅವರು ಇಟ್ಟಿರುವಂಥ ಅವರ ಒಂದು ಮನೆಯಲ್ಲಿ ಒಂದು ಮದುವೆ ಫಿಕ್ಸ್ ಆಗಿರುತ್ತೆ. ಅದಕ್ಕೇನೋ ಸ್ವಲ್ಪ ಒಂದು 50,000 70,000 ಪಾಪದವರು ಒಂದು ದುಡ್ಡನ್ನು ತಂದು ಇಟ್ಟಿದ್ರು. ಅವ್ರದ್ದು ಒಂದೆರಡು ಏನೋ ಚಿನ್ನದ್ದು ಇದಿತ್ತು, ಬಟ್ಟೆ ಬರೆಗಳಿದ್ದು, ಎಲ್ಲ ಸುಟ್ಟೋಗಿರುತ್ತೆ. ಕೇವಲ ಅವರು ಹಾಕಿಕೊಂಡಿರುವಂಥ ಬಟ್ಟೆ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಇದನ್ನು ನಮಗೆ ಅಲ್ಲಿಯವರು ಯಾರೋ ಒಂದು ಫೋನ್ ಮಾಡಿ ಹೇಳ್ತಾರೆ. ನಾನು 4-5 ಜನಗಳನ್ನು ಕರ್ಕೊಂಡು ಹೋಗ್ತೇವೆ. ಗುರು ಬೆಳದಿಂಗಳ ಒಂದು ಸಂಸ್ಥೆ ಮಾಡೋ ಉದ್ದೇಶ ಇತ್ತು. ಅಕೌಂಟ್ ಎಲ್ಲ ಓಪನ್ ಆಗಿತ್ತು. ಅಲ್ಲಿಗೆ ಹೋಗಿ ನೋಡಿದಾಗ ನಮಗೆ ಬಹುಶಃ ನಮ್ಮ ಸಂಸ್ಥೆ ಉದ್ಘಾಟನೆ ಮಾಡಲಿಕ್ಕಿಂತ ಇದಕ್ಕಿಂತ ಒಂದು ಪವಿತ್ರವಾದ ದಿವಸ ಇಲ್ಲ ಅಂತ ತಿಳ್ಕೊಂಡು ಅವತ್ತೇ ಆ ಒಂದು ಮನೆಗೆ ಒಂದು ಸಹಾಯವನ್ನು ನಾವು ಮಾಡಿತ್ತು. ಎಸ್ ಸರ್, ಇಂತಹ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಾನು ಯಾಕೆ ಈ ವಿಚಾರವನ್ನು ಸ್ವಲ್ಪ ನೆನಪು ಮಾಡಿಕೊಳ್ಬೇಕು ಅಂತ ಬಂದಾಗ ಕ್ಯಾಂಡಿಡೇಟ್ಗಳ ಒಂದು ಪರಿಚಯವನ್ನು ಕೂಡ ನಮ್ಮ ಜನತೆಗೆ ನಾವು ಮಾಡಿಕೊಡಬೇಕಾಗುತ್ತೆ. ಹಾಗಿದ್ದಾಗ ಇದು ರಾಜಕೀಯ ಸಹಿತವಾಗಿಯೇ ರಾಜಕೀಯ ರಹಿತವಾಗಿಯೇ ಅಂತ ಬಂದಾಗ ರಾಜಕೀಯ ಹೊರತಾಗಿಯೂ ಕೂಡ ಕೆಲಸ ಮಾಡಿದಂತಹ, ಸಮಾಜಕ್ಕೆ ಸೇವೆಯನ್ನು ಮಾಡಿದಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ಬಹಳಷ್ಟು ನಮ್ಮ ಕರಾವಳಿ ಭಾಗದಲ್ಲಿ ಒಂದು ಭೀಕರವಾಗಿರುವಂಥ ಅಪಘಾತ ನಡೆದಿತ್ತು. ಬಹುಶಃ ತಮ್ಗಳಿಗೆ ನೆನಪಿರ್ಬೋದು. ಅಂದರೆ ಫುಟ್ಪಾತಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಒಬ್ಬ ಹೆಣ್ಮಕ್ಳು, ಒಂದು 4 ಹೆಣ್ಮಕ್ಳು ನಡೆದುಕೊಂಡು ಹೋಗ್ತಾ ಇದ್ರು ಅಮಾಯಕರಾಗಿ. ಅಂದರೆ ಮಂಗಳೂರು ದಸರಾಕ್ಕೆ ಬಂದಂಥ ಸಂದರ್ಭ ತಮ್ಗಳಿಗೆ ಗೊತ್ತಿದೆ. ಆ ಸಂದರ್ಭವೂ ಕೂಡ ಆ ಒಂದು ರ್ಯಾಶ್ ಡ್ರೈವಿಂಗಲ್ಲಿ ಫುಟ್ಪಾತ್ನ ಮೇಲೆ ಕಾರು ಹರಿದು ಹೋಗುತ್ತೆ. ಆ ಒಂದು ಹೆಣ್ಮಕ್ಳು ಸಾವನ್ನಪ್ತಾರೆ. ವಿಧಿಯ ಒಂದು ದುರಂತ ಅಂತ್ಯ ಅದು. ಅಲ್ಲಿ ಕೆಲವು ಹೆಣ್ಮಕ್ಳಿಗೆ ಪೆಟ್ಟು ಬೀಳುತ್ತೆ. ನಾವು ದಸರಾ ಅಂತ ಬಂದಾಗ ಮಾಧ್ಯಮಗಳ ಸೇರಿ ಎಲ್ಲರೂ ಕೂಡ ದಸರಾ ಒಂದು ಖುಷಿಯಲ್ಲಿ ಗೌಜಿ ಗಮ್ಮತ್ ಅಂತ ಹೇಳ್ತೀವಿ ನೋಡಿ, ಎಲ್ಲವೂ ಕೂಡ ಮರೆತು ಹೋಗಿದ್ರು. ಆ ಸಂದರ್ಭ ಪದ್ಮರಾಜ್ ಅವರು, ಇದೇ ವ್ಯಕ್ತಿ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಮಲಗಿದ್ರು. ಸ್ವಲ್ಪ ಮಟ್ಟಿಗೆ ಅವರು ಹುಷಾರಾಗ್ತಾರೆ. ಹುಷಾರಾದ ನಂತರ ನೇರವಾಗಿ ಆ ಒಂದು ಹೆಣ್ಮಗಳ ಮನೆಗೆ ಹೋಗ್ತಾರೆ. ಆ ಒಂದು ತಂದೆ ತಾಯಿಗೆ ಸಾಂತ್ವನವನ್ನು ಹೇಳ್ತಾರೆ. ಆ ಒಂದು ಹೆಣ್ಮಗಳಿಗೂ ಕೂಡ ಒಂದು ಸಣ್ಣ ಮಟ್ಟದ ಒಂದು ಸಹಾಯ ಹಸ್ತ, ಜೊತೆಗೆ ಅಲ್ಲಿ ಗಾಯಗೊಂಡಿರುವಂಥ ಹೆಣ್ಮಕ್ಳಿಗೂ ಕೂಡ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ನೋಡ್ಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಅಂಥ ಒಂದು ಒಬ್ಬ ವ್ಯಕ್ತಿ ಈಗ ಚುನಾವಣೆಗೆ ನಿಂತಿರುವಂಥದ್ದು. ಹಾಗಿದ್ದಾಗ ಆ ಒಂದು ವ್ಯಕ್ತಿಗಳ ಅಭ್ಯರ್ಥಿಗಳ ಪರಿಚಯವನ್ನು ಅವರುಗಳು ಹೇಳುವುದಕ್ಕಿಂತ ವಿಚಾರವಾಗಿ ಮಾಧ್ಯಮಗಳು ಕೂಡ ಹೇಳುವಂಥದ್ದು ನಮ್ಮ ಧರ್ಮ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಬಂದಾಗ ಸರ್, ಬಹಳ ಜನರು ಹೇಳ್ತಾರೆ, ಮತ್ತೆ ನನ್ನ ಹಿಂದಿನ ಪ್ರಶ್ನೆಗೆ ಮತ್ತೆ ಬರ್ತೇನೆ ಕೊನೆಯದಾಗಿ. ಪದ್ಮರಾಜ್ ಅವರು ಪ್ಯೂರ್ ಹಾರ್ಟೆಡ್ ಪರ್ಸನ್, ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಮನಸ್ಸಿದೆ, ಒಳ್ಳೆಯ ಸಂಘಟಕರು, ಒಳ್ಳೆಯ ಒಂದು ಜೀವನ ಶೈಲಿಯನ್ನು ಬದುಕ್ತಾ ಇದ್ದಾರೆ, ಸಮಾಜಕ್ಕೆ ಮಾದರಿ ಆಗಿದ್ದಾರೆ, ಸಮಾಜಕ್ಕೋಸ್ಕರ ಬದುಕ್ತಾ ಇದ್ದಾರೆ. ಆದರೂ ಕೂಡ ಅವರು ಜನಾರ್ದನ ಪೂಜಾರಿಯವರಿಗಿಂತ ಒಳ್ಳೆಯವರ? ಜನಾರ್ದನ ಪೂಜಾರಿಯವರನ್ನೇ ನಾವುಗಳು ಸೋಲಿಸಿದ್ದೀವಿ, ಜನಾರ್ದನ ಪೂಜಾರಿಯವರೇ ಸೋತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಇವರು ಗೆಲ್ತಾರಾ? ಸರ್, ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ. ಆಗಿಲ್ಲ. ನಾನು ನಿಮ್ಮ ಮಾತನ್ನು ಯಾವತ್ತೂ ಒಪ್ಪುವುದಿಲ್ಲ. ಜನಾರ್ದನ್ ಪೂಜಾರಿ ಅವರಿಗೆ ಯಾವತ್ತೂ ಸೋಲಾಗಲಿಲ್ಲ. ಇವತ್ತು ಎಲ್ಲರೂ ಹೋಗಿ ಜನಾರ್ದನ್ ಪೂಜಾರಿ ಅವರ ಕಾಲಿಡಿತಾರೆ. ಅಂತ ಪೂಜಾರಿಯವರನ್ನೇ ಪೂಜಾರಿಯವರೇ ಸೋತಿದ್ದಾರೆ. ಇನ್ನು ಜನಾರ್ದನ ಪೂಜಾರಿ ಸೋತ ಮೇಲೆ ಪದ್ಮರಾಜ್ ಅವರು ಅವರ ಶಿಷ್ಯ. ನಾನು ಹೇಳ್ತೇನೆ ಸರ್, ಜನಾರ್ದನ್ ಪೂಜಾರಿ ಯಾವತ್ತೂ ಸೋಲಿಲ್ಲ. ಈ ಕ್ಷೇತ್ರದ ಜನತೆ ಸೋತಿದ್ದಾರೆ. ಅದು ಜನರಿಗೆ ಯಾವತ್ತು ಅರಿವಾಗಿದೆ. ಯಾಕೆಂತ ಹೇಳಿದರೆ, ಜನಾರ್ದನ್ ಪೂಜಾರಿ ಅಂತ ಒಬ್ಬ ಶುದ್ಧ ಹಸ್ತದ, ಒಬ್ಬ ಪ್ರಾಮಾಣಿಕ, ಒಬ್ಬ ಈ ದೇಶ ಕಂಡಂಥ ಒಬ್ಬ ಪ್ರಭುತ್ವ ರಾಜಕಾರಣಿ, ಯಾವುದೇ ಆರೋಪಗಳು ಅವರಲ್ಲಿಲ್ಲ, ಆಪಾದನೆಗಳು ಅವ್ರ ಮೇಲೆ ಇಲ್ಲ. ಅಂಥವ್ರು ಇಲ್ಲಿ ಸೋಲ್ಬೇಕಾಯಿತು. ಯಾವುದರಿಂದ ಸೋಲ್ಬೇಕಾಯಿತು ಅಂತ ಹೇಳಿದರೆ, ಕೇವಲ ಅಪಪ್ರಚಾರಗಳಿಂದ. ಅದು ಅಪಪ್ರಚಾರ ಅಂದರೆ ಕೇವಲ ಒಂದು ರಾಜಕೀಯವಾಗಿ ನಾವು
ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋಂಥ ಒಂದೇ ಒಂದು ಎಜೆಂಡಾ, ಓಕೆ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಅವರನ್ನು ಸೋಲಿಸಿದ್ರು. ಯಾರು ಸೋಲಿಸಿದ್ರು? ಅವರು ಹೋಗಿ ಯಾರು ಅಪಪ್ರಚಾರಗಳನ್ನು ಮಾಡಿದ್ರು, ಅವ್ರು ಹೋಗಿ ಇವತ್ತು ಅವರ ಕಾಲಿಗೆ ಬೀಳ್ತಾ ಇದ್ದಾರೆ. ಓಕೆ ಓಕೆ ಹಾಗಿದ್ದಾಗ ಆ ಪರಿಸ್ಥಿತಿ ಬರಲ್ಲ ತಮಗೆ? ಖಂಡಿತವಾಗ್ಲೂ ಬರೋದಿಲ್ಲ, ಖಂಡಿತವಾಗ್ಲೂ ಬರೋದಿಲ್ಲ. ಇವತ್ತು ಜನಗಳು ಏನೇ ಹೇಳ್ತಿದ್ದಾರೆ, ಜನಾರ್ದನ್ ಪೂಜಾರಿ ಅವರು ಹೇಳಿದರು. ಜನಾರ್ದನ್ ಪೂಜಾರಿ ಅವರನ್ನು ಯಾವತ್ತೂ ಕೂಡ ನಾನು ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಮೊನ್ನೆ ಹೇಳಿದ್ರು, ನಾನು ಸೋತಿದ್ದೇನೆ, ಆದರೆ ನನಗೆ ನಿನ್ನ ಗೆಲುವನ್ನಾದರೂ ನಾನು ಜೀವ ಇರುವಾಗ ನೋಡ್ಬೇಕಂತಿದೆ ಅಂತ ಮಾತನ್ನು ಅವ್ರು ಹೇಳಿದ್ರು. ಓಕೆ, ಅದು ನಿಜ ಆಗುತ್ತೆ ಅಂತ ಅನ್ಕೊಳ್ಳಿ? ಖಂಡಿತವಾಗ್ಲು ಯಾವತ್ತು ಮನುಷ್ಯ, ನಾನಾಗ್ಲಿ ನೀವಾಗ್ಲಿ, ಯಾವುದೇ ಕೆಲಸ, ಒಳ್ಳೆ ಕೆಲಸ ನಿಮಗೆ ಸಾಧ್ಯ ಅದನ್ನು ಮಾಡಿ, ಸಾಧ್ಯವಾಗೋದನ್ನು ಮಾಡಿ, ಆದರೆ ಸ್ವಾರ್ಥ ಇಟ್ಕೊಂಡು ಮಾಡಬೇಡಿ. ಒಳಿತನ್ನು ಬಯಸಿ ಎಲ್ರಿಗೂ ಕೂಡ, ಕೆಡುಕನ್ನು ಯಾರಿಗೂ ಕೂಡ ಬಯಸ್ಲಿಕ್ಕೆ ಹೋಗಬೇಡಿ. ಓಕೆ, ಇನ್ನೊಬ್ಬ ಬೆಳೆದ್ರೆ ಖಂಡಿತವಾಗ್ಲೂ ಅದರಿಂದ ಮುಂದೊಂದು ದಿವಸ ನಮಗೆ ಕೂಡ ಪ್ರಯೋಜನ ಆಗ್ಬೋದು. ಓಕೆ ಓಕೆ, ಇಂಥದ್ದನ್ನು ಮಾಡಿ ಅಂತ ನಾನು ಹೇಳ್ತಿದ್ದೇನೆ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಇದು ಪದ್ಮರಾಜ್ ಅವರು ಗಂಟೆ 12:30 ರಾತ್ರಿ, ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಅಲ್ಲ, 12:30 ರಾತ್ರಿ ನಮ್ಮ ಜೊತೆ ಇದ್ದಾರೆ. ಬೆಳಿಗ್ಗೆ ಬಹುಶಃ ಎಷ್ಟು 5 ಗಂಟೆಗೆ ಹೊರಡ್ತೀರಿ ಅಲ್ವಾ? ಸೊ ಹಾಗಿದ್ದಾಗ ಇನ್ನೂ ಕೂಡ ನಾನು ಇಷ್ಟು ಪ್ರಶ್ನೆಗಳನ್ನ ಕೇಳಿದೆ, ರಾಜಕೀಯವಾಗಿಯೂ ಕೂಡ ಪ್ರಶ್ನೆಗಳನ್ನು ಕೇಳಿದೆ. ಅಂದರೆ MP ಅಭ್ಯರ್ಥಿಗಳು ಸ್ವಲ್ಪ ಸಿಡುಕು ಮುಡುಕು ಆಗುವಂಥದ್ದು ಸಹಜ ಈ ಸಂದರ್ಭ. ಬಟ್ ಸ್ಟಿಲ್ ಅದೇ ಸ್ಮೈಲ್, ಅದೇ ಒಂದು ಸರಳತೆ, ಅದೇ ಒಂದು ಸಿಂಪ್ಲಿಸಿಟಿ, ಹಂಬಲ್ನೆಸ್ ಅಂತ ಹೇಳ್ತಾರೆ ನೋಡಿ, ಅದು ಖುಷಿ ಆಯಿತು ಸರ್. ಅದಕ್ಕೆ ನಾನು ಸಣ್ಣ ಮಟ್ಟದೊಂದು ಗೌರವ ನನ್ನ ಕಡೆಯಿಂದ. ಓಕೆ, ಕೊನೆಯದಾಗಿ ಸರ್, ಒನ್ ವರ್ಡಲ್ಲಿ ಒಂದು ಪ್ರಶ್ನೆ ಇದೆ ನನ್ನಲ್ಲಿ. ನಾನು ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳ್ತೀನಿ. ಈಗ MP ಅಭ್ಯರ್ಥಿ ನಾನು ಈ ಹಿಂದೆ ಕೇಳಿದ್ದೆ ತಮ್ಮಲ್ಲಿ, ಈಗ MP ಅಭ್ಯರ್ಥಿ ಅಂತ ತಮ್ಮ ಮೈಂಡ್ ಸೆಟ್ ಯಾವ ರೀತಿ ಇದೆ ಅನ್ನುವಂಥದ್ದು. ನರೇಂದ್ರ ಮೋದಿ ಅವರು ಬಹುಶಃ ಈ ದೇಶದ ಜನತೆ ಬಹಳಷ್ಟು ನಿರೀಕ್ಷೆ ಮಾಡಿದರು. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೂಡ ಆದರು. ಬಹುಶಃ ಇವತ್ತು ಅವ್ರಿಗೆ ಕೂಡ ನಿಜ ಕೇಳಬೇಕಂದ್ರೆ ಅವ್ರಿಗೆ ಕೂಡ ಸಮಾಧಾನ ಆಗಲಿಕ್ಕಿಲ್ಲ. ಅವ್ರು ಏನು ಜನಗಳ ನಿರೀಕ್ಷೆ ಅವರನ್ನು ಇಟ್ಕೊಂಡು ಅದನ್ನು ಪೂರೈಸ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅನ್ನೋಂಥ ಮಾತನ್ನು. ಓಕೆ, ರಾಹುಲ್ ಗಾಂಧಿ ಇವತ್ತು ನಾವು ನೋಡ್ತೇವೆ ಈ ದೇಶದಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂಥೇಳಿ. ಈ ದೇಶವನ್ನು ಒಂದು ಕಟ್ಟಬೇಕನ್ನೋದ್ರಲ್ಲಿ ಜಾತಿ ಧರ್ಮದಲ್ಲಿ ಏನು ಬಿರುಕು ಉಂಟಾಗ್ತಾ ಇದೆ. ಇಂಥ ಸಮಯದಲ್ಲಿ ಈ ದೇಶವನ್ನು ಒಂದುಗೂಡಿಸ್ಬೇಕು ಅಂತ ಹೇಳಿ ಸುಮಾರು 4200 ಚಿಲ್ಲರೆ ಕಿಲೋಮೀಟರ್ಗಳನ್ನು ಕ್ರಮಿಸಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿಕೊಟ್ಟಾಗ ರಾಹುಲ್ ಗಾಂಧಿಯವರ ವ್ಯಕ್ತಿತ್ವ ಅನ್ನೋದು ಏನಂತ ಗೊತ್ತಾಗುತ್ತೆ. ಓಕೆ, BJP ನಾನು ಒಂದು ರಾಷ್ಟ್ರೀಯ ಪಕ್ಷವಾಗಿ ಗೌರವಿಸ್ತೇನೆ, ಆದರೆ ದಯವಿಟ್ಟು ಅಭಿವೃದ್ಧಿಯ ವಿಚಾರಗಳನ್ನು ರಾಜಕೀಯವನ್ನಾಗಿ ನೀವು ಮಾಡಬೇಕು ಅಂತ ನಾನು ಹೇಳ್ತೇನೆ. ಈ ಸಂವಿಧಾನವನ್ನು ರಕ್ಷಿಸುವಂಥದ್ದು, ಸಂವಿಧಾನಕ್ಕೆ ಅನುಗುಣವಾಗಿ ಕೆಲಸ ಮಾಡಿಕೊಂಡು ಹೋಗ್ತಿರುವ ನಿಮ್ಮ ಸಿದ್ಧಾಂತ ಆಗಲಿ ಅನ್ನೋದನ್ನು ಹೇಳಲಿಕ್ಕೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶದ ಒಂದು ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ. ಈ ದೇಶದಲ್ಲಿ ಏನಾದರೂ ಇಷ್ಟೊಂದು ಅಭಿವೃದ್ಧಿಗಳಾಗಬೇಕಾದ್ರೆ ಬಡವರು ಈ ಹಿಂದೆ ಯಾವ ರೀತಿ ಇದ್ದರೆ ಈಗಿನ ಅವರ ಪರಿಸ್ಥಿತಿ ಈ ಮಟ್ಟಕ್ಕೆ ಇರಬೇಕು ಅಂತ ಅದು ಕಾಂಗ್ರೆಸ್ ಪಕ್ಷ ಕಾರಣ. ಓಕೆ, ಸಿದ್ದರಾಮಯ್ಯ ಅವರು CM, ಒಬ್ಬ ಕರ್ನಾಟಕ ಕಂಡಂಥ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು. DK ಶಿ ಅವರು ಒಬ್ಬ ಅದ್ಭುತ ಸಂಘಟನಾ ಚತುರ. ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಆಡಳಿತ ಇರಬೇಕಂದ್ರೆ ಅದಕ್ಕೆ DK ಶಿವಕುಮಾರ್ ಕಾರಣ. ಓಕೆ, ಯಡಿಯೂರಪ್ಪನವರು ಹಿಂದೊಮ್ಮೆ ನಾನು ಅವರ ನಾಯಕನಾಗಿ ಒಪ್ಕೊಂಡಿದ್ದೆ. ಬಹುಶಃ ಇವತ್ತು ಇವರು ಏನು ಅಜೆಂಡಾಗಳು ಇಟ್ಕೊಂಡಿದ್ದೇವೆ, ಇವತ್ತು ಅದರಿಂದ ಏನು ಆಗ್ತಾ ಇದೆ ಅನ್ನೋದನ್ನು ನೋಡಿದಾಗ ಮುಂದೆ ಏನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನೀವೇ ಯೋಚನೆ ಮಾಡಿ. ರಾಮನಾಥ್ ರೈ ಅವರು ಒಬ್ಬ ಪ್ರಾಮಾಣಿಕ ಹಾಗೆ ಅಭಿವೃದ್ಧಿಯ ಒಂದು ರೂವಾರಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ, ವಿನಯ್ ಕುಮಾರ್ ಸೊರಕೆ ನಾವು ಕಂಡಂಥ ಒಬ್ಬ ನಾಯಕರಲ್ಲಿ ಬಹಳಷ್ಟು ಒಳ್ಳೆಯ ಗುಣಗಳನ್ನು ಇಟ್ಕೊಂಡಿರುವಂಥವರು, ಈ ಸಮಾಜದ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ನಾಯಕ. ಓಕೆ, ಲೋಬೋ ಅವರು ಬಹುಶಃ ಮಂಗಳೂರಿನ ಅಭಿವೃದ್ಧಿಯಲ್ಲಿ ಒಬ್ಬ KS ಅಧಿಕಾರಿಯಾಗಿದ್ದುಕೊಂಡು ಆ ವಿಷನ್ ಇಟ್ಕೊಂಡು ಅವರು 2013ರಿಂದ 2018 ತನಕ ಅವರು ಮಂಗಳೂರಿನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ನಮ್ಮ ಒಂದು ಕ್ಷೇತ್ರದ ಶಾಸಕ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ. ಓಕೆ, ತಮ್ಮ ಗುರು ಜನಾರ್ದನ ಪೂಜಾರಿ ಅವರು ಸರ್, ಇವ್ರ ಬಗ್ಗೆ ನಾನು ಒಂದು ವರ್ಡಲ್ಲಿ ಹೇಳಿದರೆ ಅದು ಮುಗಿಲಿಕ್ಕಿಲ್ಲ. ಇವತ್ತು ಏನಾದರೂ ಪದ್ಮರಾಜ್ ಹತ್ರ ಒಳ್ಳೆ ಕೆಲಸ ಆಗಿದ್ರೆ ಅದಕ್ಕೆ ಒಬ್ಬರು ಕಾರಣ ಮಾನ್ಯ ಶ್ರೀಮಾನ್ B. ಜನಾರ್ದನ್ ಪೂಜಾರಿ. ಓಕೆ, ಇಂದಿರಾ ಗಾಂಧಿ ಅವರು ಉಕ್ಕಿನ ಮಹಿಳೆ. ಈ ದೇಶಕ್ಕೆ ನಾವು ನೋಡಿದ್ದೇವೆ ಭೂ ಮಸೂದೆಯನ್ನು ಮಾಡಿ ಇವತ್ತು ಒಂದು ಎಲ್ಲರೂ ಕೂಡ ಒಂದು ಮನೆ, ಆ ಒಂದು ಸಂಸಾರ ಒಳ್ಳೆಯದರಲ್ಲಿ ಇರಬೇಕು ಅಂತ ಇವತ್ತು ಯುವಕರು ಮರೆತಿರ್ಬೋದು. ಆದರೆ ಆ ನಮ್ಮ ವೃದ್ಧ ತಂದೆ ತಾಯಂದಿರು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯವಾಗದಂಥ ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ಪ್ರಧಾನಿ ಅಂತ ಹೇಳಲಿಕ್ಕೆ ಇಷ್ಟ. ಓಕೆ, ಬಿಲ್ ಅವರು ಯಾವತ್ತೂ ಕೂಡ ನ್ಯಾಯ ನೀತಿ ಧರ್ಮಕ್ಕೆ ಹೋರಾಡಿದಂಥ ಒಂದು ಜನಾಂಗ. ಓಕೆ, ಬಂಟ್ರು ಇದೇ ಒಂದು ನಮ್ಮ ತುಳುನಾಡಿನಲ್ಲಿ ಈ ಬಂಟ್ರು ಮತ್ತು ಬಿಲ್ಲವಸ್
ಅತ್ಯಂತ ಅನ್ಯೋನ್ಯವಾಗಿ ಪರಸ್ಪರ ಗೌರವ ಕೊಡುವಂಥ ಎರಡು ದೊಡ್ಡ ಕಮ್ಯುನಿಟಿಗಳಂತ ಹೇಳಲಿಕ್ಕೆ ಕುದ್ರೋಳಿ ಕ್ಷೇತ್ರ ಇವತ್ತು ಈ ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರಿಂದ ಅದ್ಭುತ ಸಂದೇಶವನ್ನು ಕೊಟ್ಟು ಅದನ್ನು ಇವತ್ತಿಗೂ ಕೂಡ ಅಕ್ಷರಕ್ಷರ ಪಾಲಿಸುವಂಥದ್ದು, ಎಲ್ಲರನ್ನು ಸಮಾನಾಗಿ ಕಾಣಿಸುವಂಥ ಒಂದು ಹಿಂದೂ ಧರ್ಮದ ಒಂದು ಪವಿತ್ರವಾದಂಥ ಕ್ಷೇತ್ರ. ಹಿಂದುತ್ವ ಅನ್ನೋದನ್ನು ನಾನು ಒಪ್ಪುದಿಲ್ಲ. ಹಿಂದೂ ಅನ್ನೋದನ್ನು ಬಹಳ ಒಂದು ಹೆಮ್ಮೆಯಿಂದ ಪವಿತ್ರವಾಗಿ ನಾನು ಹುಟ್ಟಿದಂಥ ಒಂದು ಧರ್ಮ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸರ್ವಧರ್ಮ ಖಂಡಿತವಾಗಲೂ ಭಾರತದ ಸಂವಿಧಾನಕ್ಕೆ ಅನುಗುಣವಾಗಿ ಸರ್ವಧರ್ಮದ ಸಾಮರಸ್ಯ ಈ ದೇಶದ ಒಂದು ಅಭಿವೃದ್ಧಿ, ಭಾರತ ವಿಶ್ವಗುರು ಆಗಬೇಕಾದ್ರೆ ಅತ್ಯಂತ ಅಗತ್ಯವಾಗಿರುವಂಥದ್ದು. ಓಕೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಾನು ಹೇಳಿದಲ್ಲ, ನನ್ನ ಪ್ರೇರಣಾ ಶಕ್ತಿ. ಓಕೆ. ಗುರು ಬೆಳದಿಂಗಳು ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪ್ರೇರಣೆಯಂತೆ, ಅವರ ತತ್ವ ಸಂದೇಶದಂತೆ ಕೆಲಸ ಮಾಡುತ್ತಿರುವಂಥ ಒಂದು ಸಂಸ್ಥೆ. ಓಕೆ. ಬ್ರಿಜೇಶ್ ಚೌಟ ಅವರು ನನ್ನ ಒಬ್ಬ ಸ್ನೇಹಿತ. ಓಕೆ. ಪದ್ಮರಾಜ್ ಅವರು ಕೊನೆಯದಾಗಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಪದ್ಮರಾಜ್. ಓಕೆ. ಪದ್ಮರಾಜ್ ಅಂತ ಹೇಳಿದಾಗ ಪದ್ಮರಾಜ್ ಪಂಡ ಏರು ಪಣ್ಣಗ ಸಾಮಾನ್ಯವಾಯಿನಂಚಿನ ವ್ಯಕ್ತಿ ಅವು ಪದ್ಮರಾಜ್. ಸೊ ಆ ರೀತಿ ಇದ್ದಾಗ ಸರ್ ಭಾಳಷ್ಟು ಹೊತ್ತು 12.5 ಗಂಟೆಗಳ ಕಾಲ ರಾತ್ರಿ ಹೊತ್ತು ನಾವು ಈ ಒಂದು ಸಂದರ್ಶನವನ್ನು ಮಾಡಿದ್ದೀವಿ. ಬಟ್ ಸ್ಟಿಲ್ ಪದ್ಮರಾಜ್ ಅವರು ಅದೇ ಒಂದು ಸರಳತೆಯಿಂದ, ಮುಗ್ಧತೆಯಿಂದ, ಮುಖದಲ್ಲಿ ಒಂದು ಮಂದಹಾಸದಿಂದ ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ಇಂಥ ಒಂದು ಮನಸ್ಥಿತಿ ಬೇಕು ಸರ್ ಪ್ರತಿಯೊಬ್ಬರಲ್ಲೂ ಅಂತ ನಾನು ಹೇಳ್ತೀನಿ ಈ ಸಂದರ್ಭ. ಎನಿವೇ ಸರ್, ಕೊನೆಯದಾಗಿ ನಮ್ಮ ಜಿಲ್ಲೆಯ ಜನತೆಗೆ ತಾವು ಪ್ರತಿನಿಧಿಯಾಗಿ ನಿಂತಿದ್ದೀರಾ, ಅಭ್ಯರ್ಥಿಯಾಗಿ ಇದ್ದೀರಾ ಅಂತ ಬಂದಾಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ತಮ್ಮ ಒಂದು ಮಾತುಗಳು ಹೇಳಲಿಕ್ಕಿದ್ರೆ ಕೊನೆಯದಾಗಿ. ಎಸ್ ಸರ್. ದಯವಿಟ್ಟು ಅದರಿಂದ ನಾನು ಜನತೆಯನ್ನು ಹೇಳ್ತೇನೆ, ಯಾರನ್ನು ಬೇಕಾದರೂ ಆರಿಸಿ, ಆದರೆ ನಿಮ್ಮಲ್ಲಿ ನೀವು ಯಾವುದೇ ಪ್ರಭಾವಕ್ಕೊಳಗಾಗೋದು ಬೇಡ. ನಾವು ಏನು ಹೇಳ್ತೇವೆ, ದೈವ ಧರ್ಮದ ನೆಲೆಬೀಡು ಅಂತ ಹೇಳ್ತೇವೆ. ದೇವರು ನಮಗೆ ನಮ್ಮದೇ ಆದಂಥ ಬುದ್ಧಿಯನ್ನು ಕೊಟ್ಟಿದ್ದಾರೆ. ನಮ್ಮ ಬುದ್ಧಿಯನ್ನು ಬೇರೆಯವರಿಗೆ ಒತ್ತೆ ಇಡೋದು ಬೇಡ. ನಮ್ಮ ದೇವರುಗಳು ನಮಗೆ ಕೊಟ್ಟಂಥ ಬುದ್ಧಿಯನ್ನು ಉಪಯೋಗಿಸಿ ಎಲ್ಲರೂ ಪ್ರೀತಿ, ಶಾಂತಿ, ಸಹನೆಯಿಂದ ಬಾಳುವಂತಾಗಬೇಕು ಅಂತ ಇದಕ್ಕೆ ಪೂರಕವಾಗಿ ಯಾವ ವ್ಯಕ್ತಿ ಕೆಲಸ ಮಾಡ್ತಾರೆ ಅಂಥವರನ್ನು ಆಶೀರ್ವಾದಿಸಿ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಪದ್ಮರಾಜ್ ಆರ್ ಪೂಜಾರಿ ಅವರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಅಭ್ಯರ್ಥಿ, ನಮ್ಮ ಜೊತೆ ಮಾತನಾಡಲಿಕ್ಕೆ ಸಿಕ್ಕಿದ್ದಾರೆ. ಬಹಳಷ್ಟು ಪ್ರಶ್ನೆಗಳನ್ನು ನಾವು ಕೇಳಿದ್ದೀವಿ, ರಾಜಕೀಯ ಹೊರತಾಗಿಯೂ ಕೂಡ. ಯಾಕಂದರೆ ರಾಜಕೀಯವಾಗಿ ಮಾತಾಡಬೇಕಂದ್ರೆ ಈಗ MP ಕ್ಯಾಂಡಿಡೇಟ್, ಆದರೆ ರಾಜಕೀಯ ಹೊರತಾಗಿ ಮಾತಾಡಬೇಕು ಅಂತ ಬಂದಾಗ ಒಬ್ಬ ವಿದ್ಯಾವಂತ ಯುವಕ, ಇವೆಲ್ಲದರ ಜೊತೆಗೆ ಒಬ್ಬ ವಕೀಲ ವೃತ್ತಿಯನ್ನು ಮಾಡ್ತಾ ಇರುವಂಥವರು, ಇವೆಲ್ಲದರ ಜೊತೆಗೆ ಹಿಂದೂ ಧಾರ್ಮಿಕ ಕ್ಷೇತ್ರ, ಪವಿತ್ರವಾಗಿರುವಂಥ ಕ್ಷೇತ್ರ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿಯಾಗಿಯೂ ಕೂಡ ಸೇವೆ ಮಾಡ್ತಾ ಇರುವಂತಹ ವ್ಯಕ್ತಿ, ಇವೆಲ್ಲದರ ಜೊತೆಗೆ ಸಮಾಜ ಸೇವಕರಾಗಿಯೂ ಕೂಡ ಗುರು ಬೆಳದಿಂಗಳು ಫೌಂಡೇಶನ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ. ಇವೆಲ್ಲದರ ನಡುವೆ ಒಬ್ಬ ವಿದ್ಯಾವಂತ ಯುವಕನನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಭ್ಯರ್ಥಿಯಾಗಿ ಕಳಿಸಬೇಕು ಅನ್ನುವಂತಹ ಬಹಳ ಕೂಗು. ಆ ಕೂಗಿಗೆ ಬಹುಶಃ ಪದ್ಮರಾಜ್ ಅವರು, ಜೊತೆಗೆ ಆ ಕಡೆಯಿಂದ BJP ಅಭ್ಯರ್ಥಿಯೂ ಕೂಡ ಬಹಳಷ್ಟು ಒಂದು ಜಿದ್ದಿನ ದಕ್ಷಿಣ ಕನ್ನಡ ಕ್ಷೇತ್ರ, ಲೋಕಸಭೆಯ ಕ್ಷೇತ್ರ ಕಣವಾಗಿದೆ. ಹಾಗಿದ್ದಾಗ ಮುಂದೆ ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ, ಯಾರು MP ಆಗ್ತಾರೆ, ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಹೊತ್ತು ಧನ್ಯವಾದಗಳು ನಮ್ಮ ಜೊತೆ ಬಿಸಿ ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದೀರಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಧನ್ಯವಾದಗಳು ಸರ್, ಒಳ್ಳೆದಾಗಲಿ, ಶುಭವಾಗಲಿ. ಎಸ್ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.